ನನಗೆ ಕನ್ನಡದಲ್ಲಿ ಇಂಗ್ಲೀಷಲ್ಲೂ ಎರಡು ಮಾತಾಡಿ ಅಂತ ಹೇಳಿದೆ, ಯಾಕಂದರೆ ಎರಡೂ ಸರಿಯಾಗಿ ಬರಲ್ಲ ಅಂತ ಹೇಳಿದ್ದೆ ಅವರಿಗೆ. ಅದು ಯಾರೋ ಹೇಳ್ತಾರೆ, ಜನರಲ್ ಕಾರ್ಯಪ್ಪಗೇನೋ ಟೀ ತಂದು ಕೊಟ್ರಂತೆ. ಆಗ ಅವ್ರು ಆ ಟೀನ ಒಂದೇನೋ ಕುಡಿಯೋಕ್ಕೆ ತಂದು ಕೊಟ್ಟರು. ಅವ್ರು ಹೇಳಿದಂತೆ, ನೀವು ಕೊಟ್ಟಿದ್ದು ಟೀ ಆದರೆ ಕಾಫಿ ಕೊಡಿ, ಕಾಫಿ ಆದರೆ ಟೀ ಕೊಡಿ ಅಂತ. ಯಾವುದು ಅಂತ ಕನ್ಫ್ಯೂಸು ಅಂತ ಹೇಳ್ಬಿಟ್ಟು ಅಂತ. ಅವ್ರು ಹೇಳ್ದ ಹಾಗೆ ಆಹಾರದ ಬಗ್ಗೆ ಏನು ಮಾತಾಡೋಕ್ಕಿದೆ, ಎಲ್ರಿಗೂ ಗೊತ್ತಿರೋ ವಿಚಾರ ಅಂತ ಅನಿಸುತ್ತೆ. ಆದರೂ ಹೇಳ್ತಾರೆ, ಈ 4,500 ಸಸ್ತನಿಗಳು ಇದ್ದಾವೆ, ತಾಯಿ ಹಾಲು ಕುಡಿದು ಬೆಳೀತಕ್ಕಂಥ ಸಸ್ತನಿಗಳು. ಅವುಗಳಲ್ಲಿ ಮನುಷ್ಯನಿಗೆ ಮಾತ್ರ ತಾಯಿ ಹಾಲೇ ಕುಡೀರಿ, ತಾಯಿ ಹಾಲೇ ಉತ್ತಮ, ಬೇರೆ ಹಾಲು ಕುಡಿಬೇಡಿ ಅಂತ ಹೇಳ್ಕೊಡ್ತಾ ಇರೋದು. ಇದಕ್ಕೋಸ್ಕರ ವಿಶ್ವ ಆರೋಗ್ಯ ಸಂಸ್ಥೆ ಸಾವಿರಾರು ಕೋಟಿ ಖರ್ಚು ಮಾಡಿ ಕಾನೂನುಗಳನ್ನು ಮಾಡಿ ಹೇಳ್ತಾ ಇದೆ, ತಾಯಿ ಹಾಲನ್ನೇ ಕುಡೀರಿ ಅಂತ. ನಾಯಿಗೆ, ಕತ್ತೆಗೆ, ಕುದುರೆಗೋ, ಹಸುಗೋ ಏನೂ ಕನ್ಫ್ಯೂಷನ್ ಇಲ್ಲ, ಆರಾಮಾಗಿ ಅದ್ರ ಬಗ್ಗೆ ಏನೂ ಸಂದೇಹ ಇಲ್ಲ. ನಮಗೆ ಯಾಕೆ ಇದನ್ನು ಹೇಳ್ಕೊಡ್ಬೇಕಾಗಿದೆ ಅನ್ನೋದು ಮೊದಲನೇದು ಇದು. ಸೊ ಹಾಗಾಗಿ ಏನೋ ಒಂಚೂರು ನಾವು ತಪ್ಪು ಹೋಗಿದ್ದೀವು ಅಂತ ಅನಿಸುತ್ತೆ. ಬರ್ಟ್ರಂಡ್ ರಸಲ್ ಒಂದು ಇದಿದೆ, ಮ್ಯಾನ್ ಈಸ್ ಬೇಸಿಕಲಿ ಬಾರ್ನ್ ಇಗ್ನೋರೆಂಟ್ ಬಟ್ ಮೇಡ್ ಸ್ಟುಪಿಡ್ ಬೈ ಎಜುಕೇಷನ್ ಅಂತ. ಅದು ನನಗೆ ಅದು ಹೆಚ್ಚು ಓದಿ, ಅದೇ ಹೇಳ್ತಾರೆ, ಯಾರು ಮನೆಯಲ್ಲಿ ಅಡುಗೆ ಪುಸ್ತಕ ಜಾಸ್ತಿ ಇದೆ ಅಂದರೆ ಅವ್ರಿಗೆ ಅಡುಗೆ ಮಾಡೋಕ್ಕೆ ಬರೋಲ್ಲ ಅಂತಂತೆ. ಅಥವಾ ರೆಸಿಪಿ ಟಿ ವಿ ಜಾಸ್ತಿ ನೋಡ್ತಾ ಇದ್ದಾರೆ ಅಂದರೆ ಮನೆಯಲ್ಲಿ ಹೊರಗಡೆಯಿಂದ ತರಿಸ್ಕೊಳ್ತಿದ್ದಾರೆ ಅಂಥೇಳಿ. ಇದು ಮೂಲತಃ ಹೇಳ್ತಾರೆ, ಮನುಷ್ಯ ಸುಮಾರು ದಿನಕ್ಕೆ 4 ಗಂಟೆ ಅನ್ನ ಅಗಿಯೋದಕ್ಕೆ ಜಗಿಯೋದಕ್ಕೇ ಉಪಯೋಗಿಸ್ತಾ ಇದ್ದ ಅಂತ. ಯಾಕಂದರೆ ಆಹಾರ ಅಷ್ಟು ಪರಿಪೂರ್ಣವಾಗಿರ್ತಾ ಇತ್ತು. ಗೆಡ್ಡೆ ಗೆಣಸುಗಳಿರ್ಬೋದು, ಬೇರೆ ಬೇರೆ ರೀತಿಯ ಆಹಾರಗಳಿರ್ಬೋದು, ಅದನ್ನು ಸಂಗ್ರಹಿಸುವುದು, ಅದನ್ನು ಜೀರ್ಣಿಸುವುದು, ಅದನ್ನು ತಿನ್ನುವುದು, ಇದರಲ್ಲೇ ಅವನ ಹೆಚ್ಚಿನ ಕಾಲ ಇತ್ತು. ಇವತ್ತು ಅಮೆರಿಕದಂಥ ದೇಶಗಳಲ್ಲಿ 12 ನಿಮಿಷ ಆಹಾರಕ್ಕೋಸ್ಕರ ಖರ್ಚು ಮಾಡ್ತಕ್ಕಂಥದ್ದು. ಅದು ಬೇಡದ ವಿಚಾರ. ಅದಕ್ಕೋಸ್ಕರ ಯಾರು ಟೈಮ್ ವೇಸ್ಟ್ ಮಾಡ್ತಾರೆ? ಅದನ್ನು ಔಟ್ಸೋರ್ಸ್, ಈಗ ಹೇಳ್ತಾರೆ, ದಿಸ್ ಇಸ್ ದ ಏಜ್ ಆಫ್ ಔಟ್ಸೋರ್ಸಿಂಗ್. ಎಲ್ಲದನ್ನು ಔಟ್ಸೋರ್ಸ್ ಮಾಡ್ಬೋದು ಅಂತ ಒಬ್ಬ ಸಮಾಜಶಾಸ್ತ್ರಜ್ಞ ಹೇಳ್ತಾನೆ. ಎಲ್ಲಿವರೆಗೆ ಔಟ್ಸೋರ್ಸಿಂಗ್ ಅಂದರೆ ಕುಕ್ಕಿಂಗ್, ಕ್ಲೀನಿಂಗ್ ಆ್ಯಂಡ್ ಕ್ಯಾರಿಯಿಂಗ್ ಅಂತ. ಅಂದರೆ ಭ್ರೂಣವನ್ನು ಕೂಡ ಬಾಡಿಗೆಗೆ ಪಡೆದು ಮಗುವನ್ನು ಪಡಿತಕ್ಕಂಥ, ಈ ಬಾಡಿಗೆ ಭ್ರೂಣವನ್ನು ಪಡೆದಕ್ಕಂಥ ಎಲ್ಲವನ್ನು ಔಟ್ಸೋರ್ಸ್ ಮಾಡ್ತಕ್ಕಂಥ ಕಾಲ ನಾವು ಇದು. ಬೆಂಗಳೂರಲ್ಲಿ BPO ಇದೆ, ಫಾರ್ ಹೈರಿಂಗ್ ವೂಮ್. ಆನಂದ್ ಗುಜರಾತಲ್ಲಿ ಬಾಡಿಗೆ ಭ್ರೂಣಗಳನ್ನು ಪಡೆಯೋದಕ್ಕೆ ಇಲ್ಲಿ BPO ಇದೆ. ಸೊ ಇದೊಂದು ಔಟ್ಸೋರ್ಸಿಂಗ್ ಇದೆ. ಈ ಕುಕ್ಕಿಂಗು, ಕ್ಲೀನಿಂಗು ಇವೆಲ್ಲ ಯಾರಿಗಿರಬೇಕು ಅಂಥೇಳಿ, ಯಾವುದೋ ಒಂದು ಮಾಡರ್ನೈಸ್ಡ್ ವರ್ಲ್ಡಲ್ಲಿ ಇವೆಲ್ಲ ಬೇಡದ್ದು ವಿಚಾರ ಅಂಥೇಳಿ ಇದೆ. ಅದು ಗಾಂಧೀಜಿದು ಒಂದು ಒಳ್ಳೆಯ ಸ್ಟೇಟ್ಮೆಂಟ್ ಇದೆ, ಇಫ್ ಯು ಆರ್ ಸ್ಪೀಡ್ ಈಸ್ ಇರ್ರೆಲವೆಂಟ್ ಇಫ್ ಯು ಆರ್ ಗೋಯಿಂಗ್ ಇನ್ ದ ರಾಂಗ್ ಡೈರೆಕ್ಷನ್ ಅಂತ. ಹೈ ಸ್ಪೀಡ್ ಇನ್ ರಾಂಗ್ ಡೈರೆಕ್ಷನ್ ಅಂತ. ಅದು ನನಗೆ ಅನಿಸುತ್ತೆ, ನಾವು ಈ ವಿಚಾರಗಳಲ್ಲಿ ನಾವು ಕಳ್ಕೊಂಡಿದ್ದೀವೋ. ಆಹಾರ, ಸಂಸ್ಕೃತಿ. ಯಾಕಂದರೆ ಆಹಾರ ಅಂತಕ್ಕಂಥದ್ದು ಪುಸ್ತಕದಲ್ಲಿ ಓದಿ ಪಡ್ಕೊಳ್ತಕ್ಕಂಥದ್ದಲ್ಲ, ಒಂದು ಪೀಳಿಗೆಯಲ್ಲಿ ಪಡ್ಕೊಳ್ತಕ್ಕಂಥ ಜ್ಞಾನ ಅಲ್ಲ ಅದು. ಅದು ಸಂಪ್ರದಾಯದಿಂದ, ಒಂದು ಸಂಪ್ರದಾಯದಿಂದ ಇನ್ನೊಂದು ಸಂಪ್ರದಾಯಕ್ಕೆ ದಾಟಿ ಬರ್ತಕ್ಕಂಥ ಇದು. ಅದಕ್ಕೆ ಯಾರೊಬ್ಬ ಹೇಳ್ತಾನೆ, ಈ ಕಲ್ಚರ್ ಬೇಸ್ಡ್ ನಾಲೆಡ್ಜ್ ಅಂತ ಇದೆಯಲ್ಲ, ಅದು ಅಕಾಡೆಮಿಕ್ಕಾಗಿ ಪಡ್ಕೊಳ್ತಕ್ಕಂಥದ್ದು ಅಲ್ಲ. ಹೆಂಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಸಮಾಜ ಅಂತಕ್ಕಂಥದ್ದೇ ಒಂದು ಪಾರ್ಟ್ನರ್ಶಿಪ್. ಇಟ್ ಈಸ್ ಎ ಪಾರ್ಟ್ನರ್ಶಿಪ್ ಬಿಟ್ವೀನ್ ದಿ ಯಂಗ್ ಆ್ಯಂಡ್ ಓಲ್ಡ್. ಇಟ್ ಈಸ್ ಎ ಪಾರ್ಟ್ನರ್ಶಿಪ್ ಬಿಟ್ವೀನ್ ದಿ ಡೆಡ್ ಆ್ಯಂಡ್ ಲಿವಿಂಗ್. ಇಟ್ ಈಸ್ ಎ ಪಾರ್ಟ್ನರ್ಶಿಪ್ ಬಿಟ್ವೀನ್ ದಿ ಡೆಡ್ ಆ್ಯಂಡ್ ಟು ಬಿ ಬಾರ್ನ್ ಅಂತ. ದಟ್ ಈಸ್ ಅ ಕೈಂಡ್ ಆಫ್ ಎ ಕಂಟಿನ್ಯೂಟಿ ಆ್ಯಂಡ್ ಎನ್ ಆರ್ಗ್ಯಾನಿಕ್ ಲಿಂಕೇಜ್. ನಾವೀಗ ಅವುಗಳನ್ನು ಕತ್ತರಿಸ್ಕೊಂಡು ಒಂದು ಜನರೇಷನ್ನ ಇನ್ನೊಂದು ಜನರೇಷನ್ಗೂ ನಾವು ಪಡ್ಕೋಬೋದು. ವಿ ವಾಂಟ್ ಟು ಬಿ ಕಟ್ ಆಫ್ ಫ್ರಮ್ ದಿ ಓಲ್ಡರ್ ಜನರೇಷನ್ನು.
ಅದು ಭಾಳ, ನನ್ನ ಹತ್ರ ಸುಮಾರು ಪುಸ್ತಕಗಳಿದೆ ಆಹಾರದ ಬಗ್ಗೆ, ಒಂದು 10-15 ಸಾವಿರ ಪುಸ್ತಕ ಓದೋ ಹುಚ್ಚಿತ್ತು ಎಲ್ಲ. ಆದರೆ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ನಮ್ಮ ಅತ್ತೆಗೆ ನಾನು ಐ ಆಮ್ ಎ ಬಿಗ್ ಝೀರೋ, ನನಗೇನೂ ಗೊತ್ತಿಲ್ಲ. ಮಾತಾಡೋಕ್ಕೆಲ್ಲಾದರೂ ಹೋಗಿ ಮಾತಾಡ್ಬೋದು, ಹೊಟ್ಟೆ ನೋವು ಬಂದರೆ ಏನು ಅಂತ ಗೊತ್ತಿಲ್ಲ, ಏನು ತಿನ್ನಬೇಕು ಅಂತ ಗೊತ್ತಿಲ್ಲ. ಇದು ನಮಗೆ ಏನಕ್ಕೆ ಹೇಳ್ತಾರೆ ಈ ಭಾರತೀಯ ತತ್ವಶಾಸ್ತ್ರದಲ್ಲಿ, ನೋಯಿಂಗ್ ಈಸ್ ಬೀಯಿಂಗ್ ಅಂತ. ಟು ನೋ ಈಸ್ ಟು ಬಿ. ಟು ನೋ ಈಸ್ ನಾಟ್ ಫಾರ್ ಎಕ್ಸ್ಟರ್ನಾಲಿಟೀಸ್. ಸೊ ವಾಟ್ ಈಸ್ ದ ಯೂಸ್ ಆಫ್ ನಾಲೆಡ್ಜ್? ಅನ್ನಮಯ ಲೋಕದಿಂದ ಆನಂದಮಯ ಲೋಕಕ್ಕೆ ಹೋಗ್ತಕ್ಕಂಥದ್ದು ಇಲ್ಲಿಯ ಪರಂಪರೆ. ಅದು ಬಹಳಷ್ಟು ಡೀಪ್ ರೂಟೆಡ್ ಇದು ಇಲ್ಲಿ ಇದೆ. ಮೂಲತಃ ನಾವು ಆಹಾರ ಹಿಂದೆ ಹಿಂದೂ ಮುಂದು ಅಂತ, ಅದು ನಾವು ಹಿಂದೂ ಮುಂದು ನೋಡದೆ ಟೈಟ್ಲ್ ಕೊಟ್ಟಿತ್ತು. ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡಲಿಲ್ಲ. ಅದು ಮುಂದು ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡ್ಕೊಂಡು ಬರ್ತಾಯಿದ್ದೆ. ಮುಂದೆ ಅದು ಯಾರೋ ಒಬ್ಬ ಕ್ವಾಂಟಮ್ ಫಿಸಿಸಿಸ್ಟ್ ಹೇಳ್ತಾನೆ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಪ್ರೆಡಿಕ್ಟ್ ಎಸ್ಪೆಷಲಿ ಅಬೌಟ್ ಫ್ಯೂಚರ್ ಅಂತ. ಆಮೇಲೆ ಹೇಗೆ ಹೇಳೋಕ್ಕೆ ಸಾಧ್ಯ, ಹೇಗೆ ಹೋಗ್ತಾ ಇದೆ ಏನು ಅಂತ ಹೇಳಿಬಿಟ್ಟು ಕಷ್ಟ ಅದು. ಆದರೂ ಹಿಂದೆ ಸ್ವಲ್ಪ ನೋಡಿದರೆ ನಾವೇನು ಹೇಳ್ತೀವಿ, ಮನುಷ್ಯ 7 ಮಿಲಿಯನ್ ವರ್ಷಗಳ ಆ್ಯನ್ಸಿಸ್ಟ್ರಿ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು. ಅದರಲ್ಲಿ ಸುಮಾರು 2.5 ಮಿಲಿಯನ್ ಆ್ಯನ್ಸಿಸ್ಟ್ರಿ ಬೈಪಿಡಲ್ ಹೋಮೋಸೇಪಿಯನ್ ಅಂತ ತಗೊಂಡ್ರೆ, ಅನೇಕ ವರ್ಷಗಳ ಕಾಲ ಅವನು ನಟ್ಸ್ ಆ್ಯಂಡ್ ಫ್ರೂಟ್ಸ್ ಫ್ರೂಟೇರಿಯನ್ ಆಗಿ ಇದ್ದ. ಆಮೇಲೆ ಹಂಟರ್ ಗ್ಯಾದರರ್ ಫೇಸು. ಆಮೇಲೆ 15,000 ವರ್ಷದ ಹಿಂದೆ ಕೃಷಿಯನ್ನು ಕಂಡುಕೊಂಡ. ಕೃಷಿಯನ್ನು ಕಂಡುಕೊಂಡಿದ್ದೇ ಒಂದು ದೊಡ್ಡ ಅದು ವಿಲ್ ಡ್ಯೂರಾಂಟ್ ಭಾಳ ಚೆನ್ನಾಗಿ ಹೇಳ್ತಾನೆ. ವೆನ್ ಮ್ಯಾನ್ ಯೂಸ್ ಟು ಹಂಟ್ ಆ್ಯಂಡ್ ರನ್ ಆ್ಯಂಡ್ ಚೇಸ್ ಆಲ್ ದ ಟೈಮ್ ಫಾರ್ ಲಿಟಲ್ ಫುಡ್ ಇನ್ಸೆಕ್ಯೂರಿಟಿ ಆಲ್ವೇಸ್ ಹಾಂಟೆಡ್ ಹಿಮ್. Food uncertainty always bothered him. It is then that the woman who used to keep the fire alive in the cave thought of sowing the seed outside the cave and realized that you can grow your food right here next to your cave on your own. That's what he says. Woman, it is she. And he says very beautifully, it is the woman who domesticated the small animals. She domesticated cow, she domesticated dog, donkey, and he says nicely, and finally she domesticated man. So, but man is still a straying animal. He's not been fully domesticated. Antheli. So, this is what he says. So, agriculture started about 15,000 years ago. Many scientists believe that we are yet to get used to agricultural produce, because man today is a grass grain eating animal. So fundamentally we are not meant to eat grains from the grass, but grass grain, it became, agriculture and cooking, this changed the entire human evolution. What they say is that cooking made us utilize maximum energy from food. Because anthropologist and historian Ernesto Philip from Oxford, he says cooking is digestion outside the stomach. It is digestion has to happen within the stomach, but you start digesting food outside the stomach. No animal does that, and you are able to release more energy thanks to cooking. But thanks to cooking, what they say is that the brain enlarged because of utilization of energy from food. But ಅದೇನು ಹೇಳ್ತಾರೆ, ಬ್ರೈನ್ ದೊಡ್ಡದಾಯಿತು. ಬ್ರೈನ್ ಪೋಸ್ಟ್ ಕುಕ್ಕಿಂಗ್ ಮನುಷ್ಯನ ಈಗ ಹೇಳ್ತಾರೆ, ಬಾಡಿ ಸೈಜ್ಗೆ ಬ್ರೈನ್ ಕಂಪೇರ್ ಮಾಡಿದರೆ ಮನುಷ್ಯನಿಗಿರೋ ಬ್ರೈನು ಬೇರೆ ಪ್ರಾಣಿಗಳಿಗಿಲ್ಲ ಕಂಪೇರ್ ಟು ಬಾಡೀಸ್. ಆಲ್ಸೋ ಇಟ್ಸ್ ಎನ್ ಆರ್ಗನ್. 3.5 kg ಇರೋದು 25% ಎನರ್ಜಿಯನ್ನು ತಗೊಳ್ತದೆ. ವೆರಿ ಹೈ ಎನರ್ಜಿ ಇಂಟೆನ್ಸಿವ್ ಆರ್ಗನ್. ಸೊ ಇದು ಎನ್ಲಾರ್ಜ್ ಆಯಿತು. ಇದು ಎನ್ಲಾರ್ಜ್ ಆಗಿದ್ದರಿಂದ ಒಳ್ಳೆಯದಾಯಿತು, ಆದರೆ ಅದರಿಂದ ಒಂದು ದುಷ್ಪರಿಣಾಮವೂ ಆಯಿತು. ಏನು ಅಂತ ಹೇಳಿದರೆ, ತಾಯಿಯ ಮರಣ ಜಾಸ್ತಿ ಆಯಿತು ಅಂತ. ಯಾಕಂದರೆ ಬ್ರೈನ್ ದೊಡ್ಡದಾದಾಗ ತಲೆ ದೊಡ್ಡದಾಯಿತು, ತಾಯಿಯ ಪೆಲ್ವಿಸ್, ಮದರ್ಸ್ ಪೆಲ್ವಿಸ್ ಡಿಡ್ಂಟ್ ಎಕ್ಸ್ಪ್ಯಾಂಡ್. ಸೊ ದ ಮೆಟರ್ನಲ್ ಮಾರ್ಟಾಲಿಟಿ ಇನ್ಕ್ರೀಸ್ಡ್ post cooking, post brain development.
ಸೊ ಫುಡ್ ಹ್ಯಾಸ್ ಗಾಟ್ ಎ ಫಂಡಮೆಂಟಲ್ ಲಿಂಕ್ ಟು ದಿ ವೆರಿ ಎವಲ್ಯೂಷನ್. ಏನು ಈ ಒಂದು ವಿಕಾಸ ಆಗೋದಕ್ಕೆ ಆಹಾರ, ಅಡುಗೆಯ ಪಾತ್ರ, ಬೇಯಿಸಿ ತಿಂತಕ್ಕಂಥ ಪಾತ್ರ ಮತ್ತು ಕೃಷಿಯ ಪಾತ್ರ ಬಹಳ ಇದೆ. ಕೃಷಿ ಸುಮಾರು ಈಗ ಹಳೆಯ ಸೈಟು ಅಂದರೆ ಜೆರಿಕೋ ಅಂತ ಜಾರ್ಡನ್ನಲ್ಲಿ ಇರ್ತಕ್ಕಂಥದ್ದು, ಸುಮಾರು 15,000 ವರ್ಷ ಅಂತ ಹೇಳ್ತಾರೆ. ಈಗ ಇದುವರೆಗೂ ಸಿಕ್ಕಿರೋದು, ನಾಳೆ ಇನ್ನೆಲ್ಲರೂ ಸಿಕ್ಕಿದರೆ ಬೇರೆ ಕಡೆ ಅಂತ ಹೇಳ್ಬೋದು, ಅದು ಹೇಳೋಕ್ಕಾಗೋದಿಲ್ಲ. ಸೊ ಇಷ್ಟು ಈ ಕೃಷಿಯ ಒಂದು ಇದಾಗಿರ್ತಕ್ಕಂಥದ್ದು ಸೆಟಲ್ಮೆಂಟ್ ಆಗಿರ್ತಕ್ಕಂಥದ್ದು, ಇದರಲ್ಲಿ ಮಹಿಳೆಯ ಪಾತ್ರ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇವತ್ತು ನಾವು ಆಹಾರ ಸಂಸ್ಕೃತಿ ಹೀಗೆ ಬೆಳ್ಕೊಂಡು ಬಂತು, ಅದರಲ್ಲಿ ವೈವಿಧ್ಯತೆ ಬೆಳ್ಕೊಂಡು ಬಂತು. ಇವತ್ತು ನಾವು ಆಹಾರ ಪದ್ಧತಿಯಲ್ಲಿ ಇಂದು ಏನಾಗ್ತಾ ಇದೆ ಅಂತ ಹೇಳಿದರೆ, ನೋಡಿ ಯಾರೊಬ್ಬ ಹೇಳ್ತಾನೆ, ನಾವು ಈ ಭೂಮಿಯನ್ನು ವಿ ಹ್ಯಾವ್ ಕನ್ವರ್ಟೆಡ್ ದಿಸ್ ಪ್ಲಾನೆಟ್ ಇಂಟು ಎ ಸ್ಲಮ್ ಪ್ಲಾನೆಟ್ ವಿತ್ ಸಿಕ್ ಪೀಪಲ್ ಅಂತ. ಎಲ್ಲ ಕಡೆ ನೋಡಿದ್ರೆ ಹಾಗೆ ಕಾಣುತ್ತೆ. ಇವತ್ತು ಎಲ್ಲ ಥರದ ಇದು ಇದೆ, ಆದರೆ ಡಿಸೀಸ್ ಬರ್ಡನ್ನು ಭಯಂಕರ ಇದೆ. ಇದು ನಮ್ಮ ಕಣ್ಣಿಗೆ ಕಾಣ್ತದೆ, ಎಲ್ಲ ಕಡೆ ಕಾಣ್ತದೆ. ಆಸ್ಪತ್ರೆ ಖರ್ಚು ಭಯಂಕರ ಆಗ್ತಾಯಿದೆ. ಈಗ ಅಮೆರಿಕಾದಲ್ಲಿ ನೋಡಿ, $4,000 ಊಟಕ್ಕೆ, $8,000 ಔಷಧಿಗೆ. ಅವರ ಇನ್ಕಮ್ಮು $48,000 ಪರ್ ಕ್ಯಾಪಿಟ. ಊಟಕ್ಕೆ 4,000, ಔಷಧಿಗೆ 8,000. ಇದು ನನ್ನ ಸ್ನೇಹಿತರೊಬ್ಬರು ಡಾಕ್ಟರ್ ದ್ವಾರಕನಾಥ್ ಅಂತ ಹೇಳಿ ಫ್ಲಾರಿಡಾದಲ್ಲಿದ್ದಾರೆ. ಅವ್ರು ಬಂದಾಗ ಹೇಳ್ತಾ ಇರ್ತಾರೆ, ಕೆಲವು ಪೇಷಂಟ್ಸ್ಗಳು ಬಂದರೆ CT MRI ಸ್ಕ್ಯಾನಿಂಗಿಗೆ ನಾನು ಅವ್ರನ್ನ ಝೂ ಕಳಿಸ್ತೀನಿ ಅಂದರು. ಯಾಕ್ರಿ ಝೂಗೆ ಯಾಕೆ ಕಳಿಸ್ತೀರಿ? ಇಲ್ಲೋ ಅಷ್ಟು ದಪ್ಪ ಇರ್ತಾರೆ, ಆ ಮಷಿನ್ ಒಳಗಡೆ ಹೋಗಲ್ಲ. ಅಲ್ಲಿ ಝೂ ಅಲ್ಲಿ ಹಿಪ್ಪೋಪೊಟಮಸ್ಸು, ಆನೆಗಳಿಗೆಲ್ಲ ದೊಡ್ಡ ದೊಡ್ಡ ಮಷಿನ್ ಇದೆ, ಅದ್ರ ಕೂಡ ಹಾಕಿ CT MRI ಸ್ಕ್ಯಾನಿಂಗ್ ಮಾಡಿಸ್ತೀನಿ ಅಂತ. ಏನು ಇದು ಡೆವಲಪ್ಮೆಂಟ್ ಆಗಿ ಏನು ಪ್ರಯೋಜನ? ಆರೋಗ್ಯವನ್ನು ಕಳ್ಕೊಂಡಿರ್ತಕ್ಕಂಥದ್ದು. ಖರ್ಚು ಜಾಸ್ತಿ ಆಗ್ತಿದೆ. ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಿದರೆ ಇವತ್ತು ನಮಗೆ ಏನು, ನಿಮಗೆ ಇನ್ಶೂರೆನ್ಸ್ ಇಲ್ವೇನ್ರಿ, ನೀವು ಮುಗಿದು ಹೋಯ್ತು ಕತೆ ನಿಮ್ಮದು ಅಂತ ಹೇಳ್ತಕ್ಕಂಥದ್ದು. ಮತ್ತು ಎಲ್ಲದಕ್ಕೂ ಹೇಳ್ತಾರೆ, ಒಬ್ಬ ಸೋಷಿಯಾಲಜಿಸ್ಟ್ ಐವಾನ್ ಇಲಿಚ್ ಅಂತ, ಎಂಥ ಆರೋಗ್ಯವನ್ನು ಮೆಡಿಕಲೈಸ್ ಮಾಡಿರ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದು. ಮೆಡಿಕಲೈಸೇಷನ್ ಆಫ್ ಹ್ಯೂಮನ್ ಹೆಲ್ತ್, ವೈದ್ಯಕೀಕರಣಗೊಳಿಸ್ತಕ್ಕಂಥದ್ದು ಅಂತ. ಇವತ್ತು ಆರೋಗ್ಯ ಅಂದರೆ ಡಾಕ್ಟರ್ ಏನು ಹೇಳ್ತಾರೆ, ಡಾಕ್ಟರ್ ಸೇಸ್ ಅಂದರೆ ಸ್ಟ್ಯಾಂಪ್ ಅದು. ನಮ್ಮ ಅಜ್ಜಿ ಹೇಳ್ತಾರೆ ಅಂದರೆ ಅದು ಇದಾಗೋದಿಲ್ಲ. ದಟ್ ಈಸ್ ದಿ ಪ್ರಾಬ್ಲಮ್ ವಿತ್ ಮೆಡಿಕಲೈಸ್ಡ್ ಹೆಲ್ತ್ ಕೇರ್. ಅದಕ್ಕೆ ಹೇಳೋದು, ದೇರ್ ಶುಡ್ ಬಿ, ಇಟ್ ಈಸ್ ನಾಟ್ ದಟ್ ಯು ನೀಡ್ ಟು ಹ್ಯಾವ್ ಎ ಹೆಲ್ತ್ ಪಾಲಿಸಿ, ಯು ನೀಡ್ ಟು ಹ್ಯಾವ್ ಎ ಪಾಲಿಸಿ ಫಾರ್ ಹೆಲ್ತ್ ಅಂತ. ಹೆಲ್ತ್ ಪಾಲಿಸಿ ಇದು ಇಲ್ಲದು, ಯು ನೀಡ್ ಟು ಹ್ಯಾವ್ ಎ ಪಾಲಿಸಿ ಫಾರ್ ಹೆಲ್ತ್. Disease prevention and health promotion has been forgotten. ಇವತ್ತು ಎಲ್ಲದಕ್ಕೂ ಫಿಕ್ಸ್ ಮಾಡೋದಕ್ಕೆ ನೋಡ್ತಾ ಇದ್ದೀವಿ, ಎಲ್ಲದನ್ನು ಫಿಕ್ಸ್ ಮಾಡ್ಬೋದು ಅಂತ, ಎಲ್ಲ ಕಾಯಿಲೆಗಳನ್ನು ಫಿಕ್ಸ್ ಮಾಡ್ಬೋದು ಅಂತ. ಮೊದಲನೇದಾಗಿ ಸಮಾಜಶಾಸ್ತ್ರಜ್ಞ ಏನು ಹೇಳೋದು ಅಂದರೆ, ಇವತ್ತು ನಾವು ಮನೆಯಲ್ಲಿ ಹುಟ್ಟಂಗಿಲ್ಲ, ಮನೆಯಲ್ಲಿ ನೆರಳಂಗಿಲ್ಲ, ಮನೆಯಲ್ಲಿ ಸಾಯಂಗಿಲ್ಲ ಅಂತ. ಆಸ್ಪತ್ರೆಯಲ್ಲಿ ಹುಟ್ಟಿ, ಆಸ್ಪತ್ರೆಯಲ್ಲೇ ನೆರಳಿ, ಆಸ್ಪತ್ರೆಯಲ್ಲೇ ಸತ್ತು ಸರ್ಟಿಫಿಕೇಟ್ ತೊಗೊಂಡು ಬಂದು ಎಲ್ರಿಗೂ ತೋರಿಸಿದರೆ ಅದು ನಾವು ಮಾಡರ್ನಿಟಿಯ ಇದಾಗ್ತಕ್ಕಂಥ. ಎಲ್ಲಿ ಹುಟ್ಟಿದ್ರಿ ಅಂತ ಕೇಳ್ತಾರೆ, ಇಲ್ಲ Cloud9 ಅಲ್ಲ, ಅಪೋಲೋದಲ್ಲ, ಮಲ್ಯಾದಲ್ಲೋ, ಇಲ್ಲಿ ಹುಟ್ಟಿದ್ರಿ, ಎಲ್ಲಿ ಹುಟ್ಟಿದ್ದು ನೀವು ಅಂತ ಹೇಳಿದ್ರೆ, ಇಲ್ಲಿ ಹುಟ್ಟಿದ್ವಿ. ಯಾವ ಕಾಯಿಲೆ ಅಂದರೆ ಕ್ಯಾನ್ಸರ್ ಅಂದರೆ ಗ್ರೇಡ್ ಜಾಸ್ತಿ ಇದೆ, ಇದೆ TB ಅಂದರೆ ಇದೇನಪ್ಪ ಇದು ಅಂಥ ಒಂದು ಗ್ರೇಡ್ ಇಲ್ಲಪ್ಪ ಅದು ಕಾಯಿಲೆಗೆ ಇದಕ್ಕೆ ಅಂತ ಹೇಳ್ತಕ್ಕಂಥದ್ದು. ಆರೋಗ್ಯವನ್ನು ಮೆಡಿಕಲೈಸ್ ಮಾಡಿರ್ತಕ್ಕಂಥದ್ದು ನಾವು ತುಂಬ ಅದರಿಂದ ತೊಂದರೆ ಆಗಿದೆ. ಸೊ ವಿ ನೀಡ್ ಟು ಡಿಕನ್ಸ್ಟ್ರಕ್ಟ್ ದಿ ವೆರಿ ಡೆಫಿನೇಷನ್ ಆಫ್ ಹೆಲ್ತ್. ವಾಟ್ ಈಸ್ ಹೆಲ್ತ್? How you can put it to man's health is not a box of diseases. ಆ ಕಾಯಿಲೆ ಈ ಕಾಯಿಲೆ ಬೇಡದ್ದು 108 ಕಾಯಿಲೆ ಹಾಕಿ. ಈಗ ಅಮೆರಿಕದಲ್ಲಿ ಒಂದು ಔಷಧಿಯನ್ನು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಈ ಔಷಧಿಯನ್ನು ನೀವು ಯಾವಾಗ ತಗೋಬೇಕು? 3 ಕಾರಣಗಳು. 3 ಕಾರಣದಲ್ಲಿ ಒಂದು ಕಾರಣ, ಯಾವತ್ತಾದರೂ ನಿಮಗೆ ಒಂದು ಚೂರ ಹೊಟ್ಟೆಯಲ್ಲಿ ನೋವು ಕಂಡ್ರೆ, ಇಫ್ ಯು ಸಮ್ ಪೇನ್ ಇನ್ ದ ಸ್ಟಮಕ್ ಯು ಮಸ್ಟ್ ಟೇಕ್ ದಿಸ್ ಡ್ರಗ್ ಅಂತ. ಅದು ನಾವು ಕೆಲವರು ಹೇಳೋದು, ಬೆಳಗ್ಗೆ ಮುಂಚೆ ಎಲ್ರಿಗೂ ಒಂಚೂರು ಪೇಯ್ನ್ ಆಗುತ್ತೆ. ಶುಡ್ ಬಿ ಟೇಕ್ ದಿಸ್ ಇದು ಮೆಡಿಕಲೈಸ್ಡ್ ಹೆಲ್ತ್ ಕೇರ್ ಅಂತ. ಅದನ್ನು ನಾನು ಯಾವುದೋ ಒಂದು ಆರ್ಟಿಕಲ್ ಬರೆಯೋಕೆ ಇತ್ತೀಚೆಗೆ ಬರೆದಿದ್ದೆ. ಹೆಲ್ತ್ ಈಸ್ ವೆಲ್ತ್, ಹಳೆಯ ಸ್ಟೇಟ್ಮೆಂಟು. ಬಟ್ ಇವತ್ತು ಯುವರ್ ಹೆಲ್ತ್ ಈಸ್ ಡಾಕ್ಟರ್ಸ್ ವೆಲ್ತ್ ಅಂತ ಹೇಳ್ತಕ್ಕಂಥ. ಸೊ extreme medicalization of human health. Unfortunately, with all due respect to medicine, they don't read, they don't learn about medicine, nutrition, food, disease prevention. ಡಿಸೀಸ್ ಪ್ರಿವೆನ್ಷನ್ ಬಗ್ಗೆ ಇಲ್ಲ. ಹೌದು, ಈ ನೋಡಿ, ಆಲ್ ಆಫ್ ಅಸ್ ಕ್ಯಾರಿ ಕ್ಯಾನ್ಸರ್ ಜೀನ್ಸ್, ಆಂಕೋಜೀನ್ಸ್. ಬಟ್ ಅವುಗಳನ್ನು ಆನ್ ಮಾಡೋದು, ಆಫ್ ಮಾಡೋದು ನಾವು ತಿನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಇದು ಕಾಲ್ಡ್ ಎಪಿಜೆನೆಟಿಕ್ಸ್ ಅಂತ. ದಿಸ್ ಇಸ್ ಅ ಮಾಡರ್ನ್ ಸೈನ್ಸ್ ಟುಡೇ.
ಮೊದಲು ಏನಾಯಿತು, ಭಾಳ ಟೈಮು ನಾವು ಈ ರಿಡಕ್ಷನಿಸ್ಟ್ ಸೈನ್ಸಲ್ಲಿ ಎಲ್ಲದನ್ನೂ ಒಡ್ಕೊಂಡು ಹೋಗಿ ಒಂದನ್ನು ಹಿಡ್ಕೊಳ್ಳೋದು. ಅಲ್ಲಿ ಇದರಲ್ಲಿ ಸಿಗಲಿಲ್ಲ. ಇದು ನಮ್ಮ ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ಒಡ್ಕೊಂಡು ಹೋದ್ರೆ ಏನೂ ಸಿಗ್ತಾ ಇಲ್ಲ. ಅದು ಯಾರೋ ಹೇಳ್ತಾನೆ, ಐ ವೆಂಟ್ ಇನ್ ಸರ್ಚ್ ಆಫ್ ಮ್ಯಾಟರ್, ಐ ಗಾಟ್ ಲಾಸ್ಟ್ ಇನ್ ದ ವೇವ್ಸ್, ಐ ವೆಂಟ್ ಇನ್ ಸರ್ಚ್ ಆಫ್ ದ ಬ್ರೈನ್, ಐ ಗಾಟ್ ಲಾಸ್ಟ್ ಇನ್ ದ ನ್ಯೂರಾನ್ ಸಿಗ್ನಲ್ ಅಂತ ಕಳ್ಕೊಂಡು ಅಂತ ಹೇಳ್ತಕ್ಕಂಥ ಇದು ಒಡೆದು ಮಾಡೋದ್ರಿಂದ DNA ಎಲ್ಲವನ್ನೂ ಡಿಸೈಡ್ ಮಾಡ್ತಕ್ಕಂಥದ್ದು ಎಂದು ಒಂದು ವಾದ. ಅದು ಯಾರು DNA ಇಸ್ ಸೆಲ್ಫ್ ರೆಸ್ಪೆಕ್ಟೆಡ್, ಅದು ಒಂದು ಸೆಲ್ ಒಳಗಡೆ ಕೂತ್ಕೊಂಡು ಎಲ್ಲ ಕಂಟ್ರೋಲ್ ಮಾಡುತ್ತೆ ಅಂತ ಅಲ್ಲ. ಈಗ ಹೇಳ್ತಾರೆ, ಹಸು ಕರು ಹಾಕಿ ಹಸು ಕರುವನ್ನು ನೆಕ್ಕಿದರೆ ಅದಕ್ಕೆ ಭಯ ಇರೋದಿಲ್ಲ. ದೀಸ್ ಆರ್ ಎಪಿಜೆನೆಟಿಕ್ ಎಕ್ಸ್ಪ್ರೆಷನ್ಸ್ ಅಂತ. ನಮ್ಮ ಜೀನ್, ಅದಕ್ಕೆ ಹೇಳ್ತಾರೆ ಇವತ್ತು ಜೀನ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಸಪ್ರೆಷನ್ಸ್ ಡಿಪೆಂಡ್ ಆನ್ ವಾಟ್ ಯು ಈಟ್ ಆ್ಯಂಡ್ ಇಕಾಲಜಿ, ಎನ್ವೈರ್ನ್ಮೆಂಟ್. ಅದಕ್ಕೆ ಹೇಳಿ ಹೆಲ್ತ್ ಈಸ್ ಎ ಇಕೋಸಿಸ್ಟಮ್ ಫಂಕ್ಷನ್. ಇಟ್ ಈಸ್ ನಾಟ್ ಕ್ಯಾಲ್ಸಿಯಮ್ ಈಸ್ ಈಕ್ವಲ್ ಟು ಬೋನ್ ಹೆಲ್ತ್, ದಿಸ್ ಈಸ್ ಈಕ್ವಲ್ ಟು ದಟ್. ಅದಕ್ಕೆ ಅದೇನಾಯಿತು, ಅಲ್ಲೂ ಒಂದು ಪ್ರಾಬ್ಲಮ್ ಆಯಿತು, ನ್ಯೂಟ್ರಿಷನಿಸಮ್ ಅಂತ. ಈ ಇಸಮ್ಗಳು ಬಂದು ಭಾಳ ಕೆಡ್ಸ್ ಹಾಕಿದೆ ನೋಡಿ. ಅದು ನ್ಯೂಟ್ರಿಷನಿಸಮ್ ಅಂತ. ಅವ್ರಿಗೆ ನ್ಯೂಟ್ರಿಷನ್ ಮಾತಾಡ್ತಾರೆ, ನ್ಯೂಟ್ರಿಷನ್ ಬರ್ತದೆ ಅಂತೇಳಿ. ನ್ಯೂಟ್ರಿಷನ್ ಬಂದವರಿಗೆ ಫುಡ್ ಬರಲ್ಲ ಅಂತ, ಫುಡ್ ಬಂದವರಿಗೆ ಅಗ್ರಿಕಲ್ಚರ್ ಬರಲ್ಲ, ಅಗ್ರಿಕಲ್ಚರ್ ಬಂದವರಿಗೆ ಸಾಯಿಲ್ ಬರಲ್ಲ, ಸಾಯಿಲ್ ಬಂದವರಿಗೆ ಇಕಾಲಜಿ ಬಗ್ಗೆ ಪಾಠ ಇಲ್ಲ. ಈ ವಿಜ್ಞಾನದ ಈ ಸಣ್ಣದನ್ನು ನೋಡ್ತಕ್ಕಂಥ ನ್ಯಾರೋ ವ್ಯೂ ಪಾಯಿಂಟ್ ಇದೆಯಲ್ಲ, ಅದರಿಂದ ನಾವು ಭಾಳಷ್ಟು ಕಳ್ಕೊಂಡ್ವಿ. ಮಿಸ್ ದಿ ವುಡ್ ಫಾರ್ ಟ್ರೀಸ್ ಅಂತೇಳಿ ನೋಡಿ. ಇಕಾಲಜಿ ಅನ್ನೋದನ್ನು ವಿಜ್ಞಾನ ಅಂತಲೇ ಕನ್ಸಿಡರ್ ಮಾಡಲಿಲ್ಲ. ಹಾರ್ವರ್ಡಲ್ಲಿ ಇಒ ವಿಲ್ಸನ್ ಅಂಥೇಳಿ ಭಾಳ ದೊಡ್ಡ ಇಕಾಲಜಿಸ್ಟು, ಅವನು ದ ಟ್ರೀ ಆಫ್ ಲೈಫ್, ಫ್ಯೂಚರ್ ಆಫ್ ಲೈಫ್ ಅಂತ ಸುಮಾರು ಪುಸ್ತಕಗಳನ್ನು ಬರೆದಿದ್ದಾನೆ, ಬಹಳ ದೊಡ್ಡ ಇಕಾಲಜಿಸ್ಟು. ಅವನನ್ನು ವಾಟ್ಸನ್ನು DNA ಇದನ್ನು ಕಂಡಿದ್ದನು, ಕ್ರಿಕ್ ಆ್ಯಂಡ್ ವಾಟ್ಸನ್ ಹೇಳ್ತಾನೆ, ಇಕಾಲಜಿ ಇಸ್ ನಾಟ್ ಎ ಸೈನ್ಸ್, ಕ್ಲೋಸ್ ಡೌನ್ ಯುವರ್ ಡಿಪಾರ್ಟ್ಮೆಂಟ್ ಅಂತ. ಯಾಕಂದರೆ ಇಕಾಲಜಿಯಲ್ಲಿ ಕಾಸ್ ಆ್ಯಂಡ್ ಇಫೆಕ್ಟ್ ರಿಲೇಷನ್ಶಿಪ್ ಕಾಣೋದಿಲ್ಲ. ಈಗ ಹೇಳ್ತಾರೆ, ದೇಹವನ್ನು ಒಂದು ಸ್ವಿಚ್ ಬೋರ್ಡ್ ಥರ ನೋಡೋಕ್ಕಾಗಲ್ಲ, ಅಲ್ಲಿ ಬಟನ್ ಒತ್ತಿದ್ರೆ ಇಲ್ಲಿ ಲೈಟ್ ಬರುತ್ತೆ ಅಂತ ನೋಡೋಕ್ಕಾಗಲ್ಲ. ವಿಜ್ಞಾನದಲ್ಲಿ ಅಲ್ಲಿ ಒತ್ತಿದ್ರೆ ಇಲ್ಲಿ ಬಂತೆ ಅಂತ ಹೇಳಿದ್ರೆ ಕಾಸ್ ಆ್ಯಂಡ್ ಎಫೆಕ್ಟ್ ಎಸ್ಟಾಬ್ಲಿಷ್ ಮಾಡಿದರೆ ಅದು ಡೆಟರ್ಮಿನಿಸ್ಟಿಕ್ ಸೈನ್ಸ್ ಅಂತ ಇತ್ತು. ಸೊ ಇದು DNA ಇದೆ, DNA ಈ ಥರ ಆಗ್ತದೆ, DNA ಮೇಕ್ಸ್ RNA ಮೇಕ್ಸ್ ಪ್ರೋಟೀನ್, ಹಿಂಗೆ ಆಗುತ್ತಪ್ಪ, ಹಿಂಗೆ ಕೆಲಸ ಮಾಡುತ್ತೆ ಬಯಾಲಜಿ ಅಂದರೆ ಅದು ಸೈನ್ಸು. ಬಟ್ ದ ಪ್ರಾಬ್ಲಮ್ ಈಸ್ ಒಂದಕ್ಕೊಂದು ಲಿಂಕ್ ಇದೆ. ಈಗ ಹೇಳ್ತಾರೆ, ಒಂದು ಫಂಗಸ್, ಒಂದು ಬೂಸ್ಟ್ ಬರ್ತದಲ್ಲ ಫಂಗಸ್ಸು, ಆ ಫಂಗಸ್ಸು ಇರುವೆಯಲ್ಲಿರುತ್ತೆ, ಇರುವೆ ಮರದಲ್ಲಿರುತ್ತೆ, ಮರ ಕಾಡಲ್ಲಿರುತ್ತೆ, ಕಾಡು ಪರಿಸರದಲ್ಲಿರುತ್ತೆ, ಪರಿಸರ ಆಕಾಶಕಾಯದಲ್ಲಿ ಕಾಸ್ಮಾಲಜಿಯಲ್ಲಿರುತ್ತೆ ಅಂತ. ಎ ಫಂಗಸ್ ಇನ್ ಅನ್ ಆ್ಯಂಟ್ ಇನ್ ಎ ಪ್ಲಾಂಟ್ ಇನ್ ದಿ ಟ್ರೀ ಇನ್ ದಿ ಇಕಾಲಜಿ ಇನ್ ದಿ ಕಾಸ್ಮಾಲಜಿ. ವಿ ಡೋಂಟ್ ನೋ. ಈಗ ನೋಡಿ, ಕಳೆದ 2-3 ದಿವಸಗಳಲ್ಲಿ ನಾನು ಈ PNAS ಅಂತ ಒಂದು ಜರ್ನಲ್ ಬರುತ್ತೆ, ವಿಜ್ಞಾನ ಜರ್ನಲ್, ಭಾಳ ದೊಡ್ಡ ಜರ್ನಲ್, ಪ್ರೊಸೀಡಿಂಗ್ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸ್ ಅಂತ ಅಮೆರಿಕದಲ್ಲಿ. ಅಲ್ಲಿ ಹೇಳ್ತಾರೆ 5 ಕಿಲೋಮೀಟ್ರಿಂದ 15 ಕಿಲೋಮೀಟರ್ಗಳಿಗೆ ಡೆನ್ಸ್ ಬ್ಯಾಕ್ಟೀರಿಯಾ ಇದೆ ಆಕಾಶದಲ್ಲಿ, ಅದು ಮೋಡವನ್ನು ಕ್ರಿಯೇಟ್ ಮಾಡುತ್ತೆ. ಆಶ್ಚರ್ಯ ಆಗುತ್ತೆ, ಏನ್ರಿ ಇದು ನಮ್ಗೆ ಗೊತ್ತಿರಲಿಲ್ಲ. ಮೂಲತಃ ಆರೋಗ್ಯದ ಬಗ್ಗೆ ಇರ್ಬೋದು, ಪರಿಸರದ ಬಗ್ಗೆ ಇರ್ಬೋದು, ವಿಜ್ಞಾನದ ಬಗ್ಗೆ ಇರೋದು ಮೊದಲನೇ ಪಾಠ ಏನು ನಾವು ತಿಳ್ಕೊಬೇಕಾಗಿರೋದು ಅಂತ ಹೇಳಿದರೆ ನಮಗೆ ಗೊತ್ತಿಲ್ಲ ಅಂತಕ್ಕಂಥದ್ದು. ಈಗ ನೋಡಿ, ಯೂನಿವರ್ಸ್ ಬಗ್ಗೆ ಹೇಳುವಾಗ ಏನು ಹೇಳ್ತಾರೆ, 96% ಆಫ್ ದ ಯೂನಿವರ್ಸ್ ಈಸ್ ಡಾರ್ಕ್ ಮ್ಯಾಟರ್ ಆ್ಯಂಡ್ ಡಾರ್ಕ್ ಎನರ್ಜಿ. ಯಾಕೆ ಡಾರ್ಕ್ ಮ್ಯಾಟರ್ ಆ್ಯಂಡ್ ಡಾರ್ಕ್ ಎನರ್ಜಿ? ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಅದಕ್ಕೆ ಬೆಳಕಿನ ಪ್ರಭಾವ ಇಲ್ಲ. ನೀವು ಅದ್ರ ಮೇಲೆ ಏನಾದರೂ ಒಂದು ಕಂಡುಹಿಡಿಬೇಕು ಅಂದರೆ ಮೈಕ್ರೋಸ್ಕೋಪೋ, ಟೆಲಿಸ್ಕೋಪೋ, ಲೈಟ್ ಬಿಡಬೇಕು. ಲೈಟಿಗೆ ಅದು ರಿಯಾಕ್ಟ್ ಮಾಡಿದರೆ ಅದು ಇದೆಯೋ ಇಲ್ವೋ, ರೂಪ ಏನು, ಅದರ ರಿಯಾಕ್ಷನ್ ಏನು ಅಂತ ಗೊತ್ತಾಗುತ್ತೆ. ಯಾವ ವಸ್ತು ಬೆಳಕಿನ ಪ್ರಭಾವಕ್ಕೆ ಒಳಗಾಗೋದಿಲ್ವೋ ಅದು ನಮಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕಾಗಲ್ಲ. ಇಡೀ ಜಗತ್ತಿನ 97% ಇವತ್ತು ಜಗತ್ತು ಏನು ನಮಗೆ ಗೊತ್ತು ಅಂತ ಹೇಳ್ತೀವಲ್ಲ, ಅದು ಡಾರ್ಕ್ ಮ್ಯಾಟರ್ ಆ್ಯಂಡ್ ಡಾರ್ಕ್ ಎನರ್ಜಿ. ಇದುವರೆಗೂ ಗೊತ್ತಾಗಿಲ್ಲ. ಸ್ವಿಟ್ಜರ್ಲ್ಯಾಂಡಲ್ಲಿ ಸಬ್ಅಟಾಮಿಕ್ ಟ್ರಯಲ್ಸ್ ನಡೀತಾ ಇದೆ. ದೇ ಆರ್ ಟ್ರೈಂಗ್ ಟು ಸ್ಪ್ಲಿಟ್ ಓಪನ್ ದಿ ಪ್ರೋಟಾನ್ಸ್ ಇಂಟು ಸಬ್ಅಟಾಮಿಕ್ ಪಾರ್ಟಿಕಲ್ಸ್ ಆ್ಯಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ದ ಹೆಲ್ ಇಸ್ ದ್ಯಾಟ್ ಅಂತೇಳಿ. ಬಟ್ ಇದುವರೆಗೆ ಗೊತ್ತಿಲ್ಲ. ಡಾರ್ಕ್ ಮ್ಯಾಟರ್ ಅಂತಕ್ಕಂಥದ್ದು ಗೊತ್ತಿಲ್ಲ ಅಂತಕ್ಕಂಥದ್ದು. ವಿಜ್ಞಾನದಲ್ಲಿ ಪೌಷ್ಟಿಕಾಂಶದಲ್ಲೂ ಕೂಡ ಅಷ್ಟೇ. ನಮಗೆ 5 ನಾವು ಪೌಷ್ಟಿಕಾಂಶ ನ್ಯೂಟ್ರಿಷನ್ ಸೈನ್ಸ್ ಓದಿ 5 ಹೇಳ್ತಾರೆ, ಪ್ರೋಟೀನು, ಫ್ಯಾಟು, ಕಾರ್ಬೋಹೈಡ್ರೇಟು, ವಿಟಮಿನ್ಸು, ಮಿನರಲ್ಸು ಅಂತ. ಆದರೆ ಆ ಪ್ರೋಟೀನ್ ಹೆಂಗೆ ಫೋಲ್ಡ್ ಆಗುತ್ತೆ ಅನ್ನೋದ್ರ ಮೇಲೆ ಇಫೆಕ್ಟ್ ಬೇರೆ ಆಗುತ್ತೆ. ನೋಡಿ, ಯುರೋಪಲ್ಲಿ ದನಗಳಿಗೆ ಮಾಂಸ ತಿನ್ನಿಸಿದರು. ನ್ಯೂಟ್ರಿಷನ್ ಸೈನ್ಸ್ ಪ್ರಕಾರ ತಪ್ಪೇ ಇಲ್ಲ, ಒಳ್ಳೆ ಪ್ರೋಟೀನು, ಕ್ವಾಲಿಟಿ ಪ್ರೋಟೀನು, ಹಾಲು ಜಾಸ್ತಿ ಆಗುತ್ತೆ, ಮಾಂಸ ಜಾಸ್ತಿ ಆಗುತ್ತೆ. ಹುಚ್ಚಿಡಿತು. ಯಾಕೆ ಹುಚ್ಚಿಡಿತು? ಅಲ್ಲಿ ಹೇಳಿದ್ರು ಪ್ರಯಾನ್ ಅಂತ ಪ್ರೋಟೀನ್ ಇದೆ, ಅದರ ಫೋಲ್ಡಿಂಗು ಬದಲಾಯಿತು.
ಗೊತ್ತಿಲ್ಲ. ಮಿಲಿಯನ್ಸ್ ಆಫ್ ಕೌಸ್ ವರ್ ಬರ್ನ್ಟ್ ಅಲೈವ್, ಮ್ಯಾಡ್ ಕೌ ಡಿಸೀಸಿಂದ. ಕಾಮನ್ ಸೆನ್ಸ್, ಹಸುಗಳಿಗೆ ಮಾಂಸ ತಿನ್ನಿಸ್ಬೋದು. ಯಾರೊಬ್ಬ ಹಳ್ಳಿಯವನಿಗೆ ಕೇಳಿ ಹೊಡೆದ್ಬಿಟ್ಟವನು ನಮಗೆ, ಏನು ಹೇಳ್ತಿದ್ದೀಯ ಏನು ಅಂತ. ಅದಕ್ಕೊಂದು ಇದು ಗಾದೆ ಹೇಳ್ತಾರಲ್ಲ, ಯಾರೊಬ್ಬ ಭಾಳ ವಿದ್ಯಾವಂತ ಹಳ್ಳಿಗೆ ಹೋಗ್ತಾ ಇದ್ದಂತೆ. ಅಲ್ಲಿ ಯಾರೊಬ್ಬ ಗಾಣದಲ್ಲಿ ಎಣ್ಣೆ ತೆಗಿತಾ ಇದ್ದಂತೆ. ಎಣ್ಣೆ ಎತ್ತು ತಿರುಗ್ತಾ ಇತ್ತು, ಇವ್ನು ಪಕ್ಕ ಮಲ್ಕೊಂಡಿದ್ದಂತೆ. ಹೋಗಿ ಎಬ್ಬಿಸ್ಬಿಟ್ಟು ಹೇಳಿದಂತೆ, ಏನಯ್ಯ ನೀನು ಮ್ಯಾನೇಜ್ಮೆಂಟ್ ಥಿಯರಿ ಇದ್ರ ಪ್ರಕಾರ ಹಿಂಗಿಲ್ಲಿ ಮಲ್ಕೊಂಡ್ರೆ ಎತ್ತು ನಿಂತ್ರೆ ನಿಂಗೆ ಹೆಂಗೆ ಗೊತ್ತಾಗುತ್ತೆ? ಅದು ಗಂಟೆ ಕಟ್ಟಿದ್ದೀನಿ, ನಂಗೆ ಅದು ಕೇಳ್ತಾ ಇರುತ್ತಪ್ಪ, ಹಂಗೆ ಮಲ್ಕೊಂಡು ಕೇಳ್ತಾ ಇರ್ತೀನಿ, ಗೊತ್ತಾಗುತ್ತೆ. ಅಲ್ಲಪ್ಪ ಅಲ್ಲೇ ನಿಂತು ಹಿಂಗೆ ತಲೆ ಅಲ್ಲಾಡಿಸಿರ ಆಗ ಅಂತ. ಅಷ್ಟು ಓದಿಲ್ಲ ಬುಡಿ ಬದಿ ಅದು ಅಂತ. ನಾವು ಮಾಡ್ತಕ್ಕಂಥದ್ದು ಏನು, ನಮಗೆ ತಿಳುವಳಿಕೆ ಇಲ್ಲ ನಮಗೆ. ನೋಡಿ, ಅದಕ್ಕೋಸ್ಕರ ಗೊತ್ತಿಲ್ಲ ಅಂತಕ್ಕಂಥದ್ದು ಇದೆಯಲ್ಲ, ಯಾರೂ ಒಪ್ಕೊಳ್ಳಲ್ಲ. ನ್ಯೂಟ್ರಿಷನ್ಸ್ ನೋಡಿ, ನಾನು ಲಾಸ್ಟ್ ಇಯರ್ ಬ್ಯಾಂಕಾಕಲ್ಲಿ ಒಂದು IUCN ಅಂತ ಇದೆ, ಒಂದು ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ನ್ಯೂಟ್ರಿಷನ್ ಸೈಂಟಿಸ್ಟ್ ಅಂತ ಹೇಳ್ಬಿಟ್ಟು, ಭಾಳ ದೊಡ್ಡ ಆರ್ಗನೈಸೇಷನ್ ವರ್ಲ್ಡಲ್ಲಿ ಅದು. ಅಲ್ಲಿ ಒಬ್ಬರು ಸೈಂಟಿಸ್ಟ್ ಬಂದಿದ್ರು. ಅವ್ರು ಹೇಳಿದರು, ಐ ಮಸ್ಟ್ ಅಡ್ಮಿಟ್ ಆ್ಯಂಡ್ ಕನ್ಫೆಸ್ ದಟ್ ಐ ಹ್ಯಾವ್ ಬೀನ್ ಎ ಜಿಂಕ್ ಮೇನಿಯಾಕ್ ಫಾರ್ 30 years ಅಂತ. 30 ವರ್ಷ ಜಿಂಕಿಂದನೇ ಎಲ್ಲ ಕಾಯಿಲೆಗಳು ಅಂತ ಹುಡುಕ್ತಾ ಇದ್ದೆ. ನಾನು ಜಿಂಕಿನ ಹುಚ್ಚ ಆಗಿದ್ದೆ, ಸತುವಿನ ಹುಚ್ಚ. ಜಿಂಕೇ ಕಾರಣ ಅಂತ ನನ್ನ ವಾದ. ಯಾಕಂದರೆ ಅದ್ರ ಬಗ್ಗೆ ಅವರು ಥೀಸಿಸ್ ಮಾಡಿದ್ದಾರೆ, ಗ್ರ್ಯಾಂಟ್ ತೊಗೊಂಡಿದ್ದಾರೆ, ಫಂಡ್ ತೊಗೊಂಡಿದ್ದಾರೆ. ಹಾಗಾಗಿ ಅದನ್ನ ಎಲ್ಲದಕ್ಕೂ ಕನೆಕ್ಟ್ ಮಾಡ್ತಾರೆ. ಎಷ್ಟು ಕಾಯಿಲೆಗೆ ಅದು ಜಿಂಕ್ ಕನೆಕ್ಟ್ ಆಗುತ್ತೋ ಅಷ್ಟು ಅವ್ರಿಗೆ ಖುಷಿ. ಇದು ಪ್ರಾಬ್ಲಮ್. ಸೊ ಗೊತ್ತಿಲ್ಲ ಅಂತಕ್ಕಂಥದ್ದು ಭಾಳ. ಇವತ್ತು ನೋಡಿ ಹೇಗೆ ಕೆಲಸ ಮಾಡ್ತದೆ ಈ ಆಹಾರ, ಹೇಗಾಗ್ತದೆ. ಈಗ ನಮ್ಮ ಅದು ಈ ಸಾಕ್ರೆಟಿಸನ್ನು ಒರಕಲ್ ಆಫ್ ಡೆಲ್ಫಿ ಡಿಕ್ಲೇರ್ ಮಾಡ್ತಂತ ಒಂದು ಸಾರಿ, ಸಾಕ್ರೆಟಿಸ್ ಈಸ್ ದ ವೈಸೆಸ್ಟ್ ಮ್ಯಾನ್ ಇನ್ ಗ್ರೀಕ್ ಅಂತ. ಆಗ ಬೇರೆ ಎಲ್ಲ ಗ್ರೀಕಲ್ಲಿ ಬೇಕಾದಷ್ಟು ಫಿಲಾಸಫರ್ಸ್ ಇದ್ರಲ್ಲ, ಅವ್ರಿಗೆಲ್ಲ ಬೇಜಾರ ಹೋಗಿ ಕೇಳಿದ್ರಂತೆ, ಯಾಕ್ರಿ ಸಾಕ್ರೆಟಿಸೇ ಬುದ್ಧಿವಂತ ಅಂತ ಹೇಳ್ತೀರಾ ಅಂತ. ಹಿ ಈಸ್ ದ ಓನ್ಲಿ ಮ್ಯಾನ್ ಹೂ ನೋಸ್ ದಟ್ ಹಿ ಡಸಂಟ್ ನೋ ಅಂತ. ಅವ್ನು ಗೊತ್ತಪ್ಪ, ನಂಗೆ ಗೊತ್ತಿಲ್ಲ ಅಂತ ಅವನಿಗೆ ಗೊತ್ತು, ಅದಕ್ಕೋಸ್ಕರ ಅವನು ಬುದ್ಧಿವಂತ ಅಂತ. ಇದು ಆಹಾರ, ಆರೋಗ್ಯ ಇವೆಲ್ಲದಕ್ಕೆ ಖಂಡಿತವಾಗಿಯೂ ಅಪ್ಲೈ ಆಗ್ತದೆ. ಗೊತ್ತಿಲ್ಲ, ನಿಜವಾಗಿಯೂ ಗೊತ್ತಿಲ್ಲ. ಹಾಗಾಗಿ ಗೊತ್ತಿಲ್ಲ ಅಂತಿದ್ದಾಗ ಟ್ರೆಡಿಷನನ್ನು, ಏನು ಮಹಾಭಾರತದಲ್ಲಿ ಕೃಷ್ಣ ಅರ್ಜುನಿಗೆ ಹೇಳಿದಂಗೆ, ಗೊತ್ತಿಲ್ಲ ಅನುಮಾನ ಇದ್ದಾಗ ಟ್ರೆಡಿಷನ್ನ ಫಾಲೋ ಮಾಡ್ತಕ್ಕಂಥದ್ದು. ಅದು ನೆನ್ನೆ ಮೊನ್ನೆ ಬಂದಿದ್ದಲ್ಲ. ಯಾವುದು ವಿಷ ಪದಾರ್ಥ, ಯಾವುದು ವಿಷ ಅಲ್ಲ ಅಂತ ಗೊತ್ತಿದ್ದು ಯಾರು ಹೇಳ್ಕೊಟ್ರು ನಮಗೆ? ಈ ಕಾಡಲ್ಲಿ ಹಣಬೆ ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರ್ದು ಅಂತ ಯಾರು ಹೇಳ್ಕೊಟ್ರು? ಹಸುವಿಗೆ ಯಾವ ಹುಲ್ಲು ತಿನ್ನಬೇಕು, ಯಾವ ಹುಲ್ಲು ತಿನ್ನಬಾರ್ದು ಅಂತ ಯಾರು ಪಾಠ ಮಾಡಿಕೊಡ್ತಿದ್ದಾರೆ? ಯಾರೂ ಮಾಡ್ತಾಯಿಲ್ಲ. ಅದೊಂದು ಇನ್ನೇಟ್ ನಾಲೆಜ್ ಆಗಿ ಬೆಳೀತಕ್ಕಂಥದ್ದು. ಆ ನಾಲೆಜನ್ನು ಟ್ರಸ್ಟ್ ಮಾಡ್ಬೋದು. ಓಕೆ, ಮಾಡರ್ನ್ ಸೈನ್ಸು ಅದ್ರ ಬಗ್ಗೆ ಹುಡುಕಬಾರ್ದು, ಮಾಡಬಾರ್ದು ಅಂತಲ್ಲ. ಆದರೆ ಯಾವುದನ್ನೂ ಒಂದು ಪ್ರಾವಿಷನಲ್ ಸೈನ್ಸ್ ಇಟ್ಕೊಂಡು ಪರ್ಮನೆಂಟ್ ಡ್ಯಾಮೇಜ್ ಮಾಡಬೇಡಿ ಅಂತ. ಯಾಕೆಂದರೆ ಇವತ್ತಿನ ಸೈನ್ಸು ನಾಳೆ ಅದು ಬದಲಾಗುತ್ತೆ. ಎಷ್ಟೋ ಆಗಿದೆ, ಎಷ್ಟೋ ವಿಜ್ಞಾನಗಳಲ್ಲಿ ಆ ಥರ ಆಗಿ ಇದಾಗಿದೆ. ಅದಕ್ಕೂ ಕಾರ್ಲ್ ಪಾಪರ್ ಅಂಥೇಳಿ ಒಬ್ಬ ದೊಡ್ಡ ಫಿಲಾಸಫರ್ ಆಫ್ ಸೈನ್ಸ್, ಅವನು ಒಂದು ಹೇಳ್ತಾನೆ, ದಿ ಟೆಸ್ಟಿಫೈಯಬಿಲಿಟಿ, ದ ಟೆಸ್ಟ್ ಆಫ್ ಸೈಂಟಿಫಿಕ್ ಟ್ರೂತ್ ಈಸ್ ಇಟ್ಸ್ ಫಾಲ್ಸಿಫೈಯಬಿಲಿಟಿ. ಯಾವುದು ಸುಳ್ಳು ಮಾಡೋಕ್ಕಾಗತ್ತೋ, ಸುಳ್ಳು ಮಾಡೋಕ್ಕೆ ಯೋಗ್ಯವಾಗಿದೆಯೋ ಅದೇ ವೈಜ್ಞಾನಿಕ ಸತ್ಯ ಅಂತ. ಫಾಲ್ಸಿಫೈಯಬಿಲಿಟಿ ಕ್ರೈಟೀರಿಯಾ ಅಂತ. ಕ್ಯಾನ್ ಯು ಫಾಲ್ಸಿಫೈ ದಿಸ್ ಟ್ರೂತ್? ಈಗ ಮ್ಯಾಥಮ್ಯಾಟಿಕ್ಸಲ್ಲಿ ಹೇಳ್ತಾರೆ, ಇಫ್ ದ ಆಕ್ಸಿಯಮ್ಸ್ ಆರ್ ಪ್ರೂವ್ಡ್ ದೆನ್ ಇಟ್ ಈಸ್ ಫಾಲ್ಸ್. ಆಕ್ಸಿಯಮ್ಸ್ ಆರ್ ಅನ್ಪ್ರೂವಬಲ್. ಸೊ ಅನ್ಪ್ರೂವಬಿಲಿಟಿ ಆಫ್ ದಿ ಆಕ್ಸಿಯಮ್ಸ್, ದಟ್ ಈಸ್ ದಿ ಟ್ರೂತ್. It applies to all sciences, more so to biology, food, nutrition. ಇದಕ್ಕೆ. So this is the crux of our current understanding. We do not know many things. We should know more and more things. But in between, what are we doing? In between, if you today see market, media, ಎಷ್ಟರ ಮಟ್ಟಿಗೆ ಪ್ರಚಾರ ಇದು ನಡೀತಾ ಇದೆ ಅಂತೇಳಿ, ಯಾರಿಗಾದ್ರೂ ಈಗ ನೀವು ಸಾಮಾನ್ಯವಾಗಿ ಕೇಳಿದ್ರೆ, ನೀವು ಯಾವ ಎಣ್ಣೆ ಉಪಯೋಗಿಸ್ತೀರಾ ಅಂದರೆ ಸಫೋಲಾ ಅಂತಾರೆ, ಅಥವಾ ಸನ್ ಡ್ರಾಪ್ ಅಂತಾರೆ. ಯಾವ ಎಣ್ಣೆ ಅಂತಲೇ ಗೊತ್ತಿರೋದಿಲ್ಲ. ಅದಕ್ಕೆ ಯಾರೋ ಹೇಳಿದ್ರಂತೆ, ಕಿಂಗ್ ಫಿಶರ್ ಈಸ್ ನೋ ಲಾಂಗರ್ ಎ ಬರ್ಡ್, ಇಟ್ಸ್ ಎ ಬಿಯರ್ ಅಂತ. ಬರ್ಡ್ ಅನ್ನೋದು ಮರ್ತುಬಿಟ್ಟಿದ್ವಿ. ಇದು ಬ್ರ್ಯಾಂಡೆಡ್, ಋತು ಬುಕ್ ಅಂದ್ರೆ ಬ್ರ್ಯಾಂಡ್ ಬುಕ್ ಅಂತ, ಬ್ರ್ಯಾಂಡನ್ನು ತಿಂತಕ್ಕಂಥ ಕಾಲ ನಮ್ಮದು ಆಹಾರದಲ್ಲಿ. ಈ ಬ್ರ್ಯಾಂಡಿಗೆ ಯಾವಾಗ ಬ್ರ್ಯಾಂಡ್ ತಿಂತೀವೋ ಆಹಾರ ಯಾವುದು ಅಂತ ಗೊತ್ತಿರೋದಿಲ್ಲ, ಅದರ ಇದು ವಿಚಾರಗಳು ನಮಗೆ ಗೊತ್ತಿರೋದಿಲ್ಲ. ಬಹಳಷ್ಟು ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಇಂಡಸ್ಟ್ರೀಸು. ನಾನು ಫುಡ್ ಇಂಡಸ್ಟ್ರಿ ಜೊತೆ ಕ್ಲೋಸ್ ಆಗಿ ವರ್ಕು ಮಾಡಿದ್ದೀನಿ, ಸತ್ಯ ಹೇಳ್ತೇನೆ. ಎಷ್ಟು ಅಂತ ಹೇಳಿದರೆ, ನಾನು ಇತ್ತೀಚೆಗೆ ಬಹಳ ದೊಡ್ಡ ಇಂಡಿಯಾದ ಅತಿ ದೊಡ್ಡ
ಈ ಕನ್ಸ್ಯೂಮರ್ ಕಂಪ್ನಿ ಫುಡ್ಡು ಇದೆಲ್ಲ ಮಾಡಿ ಅವ್ರ R&D ಹೆಡ್ ಜೊತೆ ಏನೋ ಮಾತಾಡ್ತಿದ್ದೆ. ನೋಡಿ, ಈ ಬಣ್ಣಗಳೆಲ್ಲ ನಾವು ಯುರೋಪಲ್ಲೆಲ್ಲ ಬ್ಯಾನ್ ಮಾಡ್ತಿದ್ದಾರಲ್ಲ, ನಾವು ನಮ್ಮ ದೇಶದಲ್ಲಿ ಇನ್ನೂ ಬಣ್ಣ ಹಾಕ್ಕೊಂಡು ಎಲ್ಲದಕ್ಕೂ ಬಣ್ಣ ಹಾಕ್ತೀವಲ್ಲ, ಕೃತಕ ಬಣ್ಣ, ಪೆಟ್ರೋಲಿಯಂ ಇಂದ ಬಂದು ಬಣ್ಣ ಹಾಕ್ತಿದ್ದೀವಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದರು, ನಮ್ಮ ದೇಶದಲ್ಲಿ ಇನ್ನೂ 10-15 ವರ್ಷ ಬೇಕು ಅದೆಲ್ಲ ಬರಬೇಕಾದ್ರೆ, ನಾವೇನು ಹೆದರಬೇಕಾಗಿಲ್ಲ. ಇದು ಒಂದು ಕ್ಯಾಶುವಲ್ ಆ್ಯಟಿಟ್ಯೂಡು. ಕಂಪನಿ ಕಾರ್ಪೊರೇಟ್ ಆಹಾರ ಸಂಸ್ಕೃತಿ ಹೇಗಾಗ್ತದೆ ಅಂತೆ, ಮೊದಲು ನಿಮ್ಮ ಸಂಸ್ಕೃತಿಯ ಬಗ್ಗೆ ನಿಮಗೆ ನಾಚಿಕೆ ಆಗಬೇಕು, ನಿಮಗೆ ಅದರ ಬಗ್ಗೆ ಕಳಪೆ ಇದು ಬರಬೇಕು. ಹೇಳ್ತೀನಿ, ಅದು ಯಾರು ಹೇಳಿದಂತೆ, ಯಾರು ಭಾರತದವರು ಈ ಈ ಡಿಯೋಡ್ರೆಂಟ್ಸ್ ಯೂಸ್ ಮಾಡ್ತಾ ಇಲ್ವಲ್ಲ ಯಾಕೆ ಅಂತ ಯಾರು ಕೇಳಿದ್ರು. ಅವ್ರು ಹೇಳಿದ್ರು, ಯು ಹ್ಯಾವ್ ನಾಟ್ ಶೇಮ್ಡ್ ದೆಮ್ ಇನಫ್ ಅಂತ. ಅವ್ರ ಮೈ ವಾಸನೆ ಬಗ್ಗೆ ನಾಚಿಕೆ ಆಗಬೇಕು, ಅವ್ರ ಬಣ್ಣದ ಬಗ್ಗೆ ನಾಚಿಕೆ ಆಗಬೇಕು, ಆಗಲೇ ಫೇರ್ ಆ್ಯಂಡ್ ಲವ್ಲಿ ಮಾರೋಕ್ಕಾಗೋದು. ಅವ್ರ ಹೆಸರಿನ ಬಗ್ಗೆ ಅವ್ರಿಗೆ ನಾಚಿಕೆ ಆಗಬೇಕು, ಅವ್ರ ಬಟ್ಟೆ ಬಗ್ಗೆ ಮಾಡಬೇಕು. ಸೀರೆ ಉಡೋಕ್ಕೆ ಬರಲ್ಲ ಅಂದರೆ ಅವ್ರಿಗೆ ಹೆಮ್ಮೆ ಆಗಬೇಕು. ಇದು ಹೇಳ್ತಾರೆ. ನಿಮ್ಮಲ್ಲಿ ಕಾರ್ಪೊರೇಟ್ ಜಗತ್ತು ಹೇಗಿದೆ ಅಂತ ಹೇಳಿದರೆ, ನಿಮ್ಮಲ್ಲಿ ಇರೋ ಪರಿಹಾರನ ನಾನು ನೋಡ್ತೀನಿ, ನಿಮ್ಮ ಕೈಯಲ್ಲಿ ಒಂದು ಪರಿಹಾರ ಇದೆ ಅಂತ. ಅದನ್ನು ನಾನು ಹೇಳ್ತಾರೆ, ಅದನ್ನು ನಾನು ನಿಮ್ಮ ಕೈಯಿಂದ ತೊಗೊಂಡು ಏನು ಹೇಳ್ತಾರೆ ಅಂದರೆ, ಇಫ್ ಯು ಹ್ಯಾವ್ ಎ ಸೊಲ್ಯೂಷನ್ ಇನ್ ಯುವರ್ ಹ್ಯಾಂಡ್, ಮೈ ಜಾಬ್ ಈಸ್ ಟು ಸ್ನ್ಯಾಚ್ ಇಟ್ ಫ್ರಮ್ ಯುವರ್ ಹ್ಯಾಂಡ್ ಆ್ಯಂಡ್ ಬ್ರೇಕ್ ಇಟ್ ಇಂಟು 2 ಪ್ರಾಬ್ಲಮ್ಸ್ ಆ್ಯಂಡ್ ಗಿವ್ ಯು 4 ಸೊಲ್ಯೂಷನ್ಸ್. ಯು ಹ್ಯಾವ್ ಎ ಚಾಯ್ಸ್, ಕೊಕೊ-ಕೋಲಾ ಆರ್ ಪೆಪ್ಸಿ. ಗ್ರೇಟ್ ಚಾಯ್ಸ್. ಅದೇ ಹೇಳ್ತಾರೆ, ದೆರ್ ಇಸ್ ಅ ಕೋಲಾ ವಾರ್ ಗೋಯಿಂಗ್ ಆನ್ ಅಂತ ಹೇಳ್ಬಿಟ್ಟು. ಹೂಮ್ ಈಸ್ ಇಟ್ ಗೋಯಿಂಗ್ ಟು ಬೆನಿಫಿಟ್? ಇಫ್ ದ ಕೋಲಾಸ್ ಹ್ಯಾವ್ ಎ ವಾರ್, ಹೂಮ್ ಈಸ್ ಇಟ್ ಗೋಯಿಂಗ್ ಟು ಬೆನಿಫಿಟ್? ನೋಬಡಿ. ಆಮೇಲೆ ಚಾಯ್ಸ್ ಅಂತಕ್ಕಂಥದ್ದು ಮಾಡರ್ನ್ ವರ್ಲ್ಡ್. ಏನು ಚಾಯ್ಸು ಅಂತ ಹೇಳಿದ್ರೆ, ನೀರಿಗೆ ಎಷ್ಟು ಮೊನ್ನೆ ಯಾವುದೋ ಒಂದು ದಾವಣಗೆರೆ ಯೂನಿವರ್ಸಿಟಿಯಲ್ಲಿ ಯಾವುದೋ ಒಂದು ಇದೇ ಥರ ಪ್ರೋಗ್ರಾಮ್ ಇತ್ತು. ಅಲ್ಲಿ ಯಾರೊಬ್ಬರು ಬಂದು ಹೇಳಿದರು, ಇದು ಕಸ್ಟಮರ್ ಡಿಲೈಟ್, ಇವತ್ತು ಕಸ್ಟಮರ್ಗೆ ಎಷ್ಟು ಚಾಯ್ಸ್ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಇವತ್ತು ನಮಗೆ ಒಂದು 100 ಬ್ರ್ಯಾಂಡ್ ನೀರಿದೆ ಅಂತ. ಆ್ಯಕ್ಚುಲಿ ಏನು, ನಲ್ಲಿ ನೀರು ಕುಡಿಯೋಂಗಿರಬೇಕು, ಕೆರೆ ನೀರು ಕುಡಿಯೋಂಗಿರಬೇಕು, ಹಳ್ಳದ ನೀರು ಕುಡಿಯೋಂಗಿರಬೇಕು, ಹಂಚಲ ನೀರು ಕುಡಿಯೋಂಗಿರಬೇಕು, ನದಿ ನೀರು ಕುಡಿಯೋಂಗಿರಬೇಕು. ಅದು ದೊಡ್ಡ ದೇಶ. ಬೊಗಸೆಯಲ್ಲಿ ಕುಡಿಯೋಂಗಿರಬೇಕು, ಅದು ದೊಡ್ಡ ದೇಶ. ಇವತ್ತು ಜರ್ಮನಿ, ಕೆಲವು ದೇಶಗಳಲ್ಲಿ ಇವತ್ತು ಆ ರೀತಿಯಾದ ಪರಿಸ್ಥಿತಿ ಬಂದಿದೆ. ನಮ್ಮಲ್ಲಿ ಒಂದು ನದಿ, ಒಂದು ಹಳ್ಳ, ಒಂದು ಇದರಲ್ಲಿ ನಾವು ಮುಟ್ಟೋಂಗಿಲ್ಲ. ಯಾವ್ರಿಗೆ ಬೇಕು ಈ ಚಾಯ್ಸು? ದಿಸ್ ಇಸ್ ದಿ ಟಿರನಿ ಆಫ್ ಚಾಯ್ಸ್. ಮತ್ತೆ ಹೇಳ್ತಾರೆ, ಚಾಯ್ಸ್ ಇದೆ. ನೀವು ಬ್ರೆಡ್ಡಿಗೆ, ಬೇಕರಿಗೆ ಹೋದರೆ ಚಾಯ್ಸ್ ಇದೆ. ಏನೇನು ಚಾಯ್ಸ್ ಇದೆ? ಬ್ರೆಡ್ ಇದೆ, ಬನ್ ಇದೆ, ಪಫ್ಸ್ ಇದೆ, ಪೇಸ್ಟ್ರೀಸ್ ಇದೆ, ಎಲ್ಲ 108 ಥರ ಬಣ್ಣದ್ದೆಲ್ಲ ಇದೆ. ಆದರೆ ನಿಜವಾಗಿಯೂ ಅದು ಆಯ್ಕೆನಾ, ಚಾಯ್ಸಾ? ಅದು ಅಲ್ಲ. 3 ಪದಾರ್ಥ ಒಳಗಡೆ ಇರೋದು: ಸಕ್ಕರೆ, ಮೈದಾ, ಡಾಲ್ಡಾ. ಹೊರಗಡೆ ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ಆಕಾರಗಳಲ್ಲಿ, ಬೇರೆ ಬೇರೆ ಬಣ್ಣಗಳಲ್ಲಿ ಇದರಲ್ಲಿ ಕಾಣ್ತಾ ಇದೆ. ಅದು ಚಾಯ್ಸ್ ಅಲ್ಲ. ಸೊ ಚಾಯ್ಸ್ ಎಲ್ಲಿರಬೇಕು? ಈಗ ಹೇಳ್ತಾರೆ, ನಾವು ಒಂದು ದಿವಸದಲ್ಲಿ ಇವತ್ತು ನಾವು ಎಷ್ಟು ಥರದ ಆಹಾರವನ್ನು ಉಪಯೋಗಿಸ್ತಾ ಇದ್ದೀವಿ ನಾವು. ನೀವು ನೋಡಿದರೆ ನೀವು ಲೆಕ್ಕ ಹಾಕ್ಬೋದು, ಎಷ್ಟು ಥರ ಅಕ್ಕಿ ಇದೆ. 1,00,000 ವೆರೈಟಿ ಇದೆ. ಡಾಕ್ಟರ್ ರಿಚಾರಿಯಾ ಅಂತ ದೊಡ್ಡ ಜೆನೆಟಿಸಿಸ್ಟು, ಈ ನಮ್ಮ ಉತ್ತರ ಕನ್ನಡದಲ್ಲಿ 86 ಲೋಕಲ್ ವೆರೈಟಿ ರೈಸ್ ಇದೆ, ಗೊತ್ತೇ ಇಲ್ಲ. ಸೋನಾ ಮಸೂರಿ, ಬಾಸ್ಮತಿ, 4 ವೆರೈಟೀಸ್ ಗೊತ್ತು ನಮಗೆ. ಅಸ್ಸಾಮಲ್ಲಿ ಒಂದು ಅಕ್ಕಿ ಇದೆ, ಕೋಮಲ್ ಚಾವಲ್ ಅಂತ ಹೇಳ್ಬಿಟ್ಟು, ಬೇಯಿಸಬೇಕಾಗಿಲ್ಲ, ನೀರಿಗೆ ಹಾಕಿದ್ರೆ 15 ನಿಮಿಷದಲ್ಲಿ ಬೇಯುತ್ತೆ. ಏನಿರ್ಬೋದು ಅದರ ಗುಣ? ಅದನ್ನು ಕಳ್ಕೋಬೇಕಾ? ಹೇಳ್ತಾರೆ, ದಿ ಡೆತ್ ಆಫ್ ಡೈವರ್ಸಿಟಿ ಅಂತ. ವೈವಿಧ್ಯತೆಯ ಮಾರಣ ಹೋಮ ಆಹಾರ ಪದ್ಧತಿಯಲ್ಲಿ, ಸಂಸ್ಕೃತಿಯಲ್ಲಿ, ಭಾಷೆಯಲ್ಲಿ. ಹೇಳ್ತಾರೆ, 100 ವರ್ಷದ ಹಿಂದೆ ಎಷ್ಟು ಭಾಷೆ ಇತ್ತು? 10,000 ಲ್ಯಾಂಗ್ವೇಜ್ ಇತ್ತು. ಇವತ್ತು 4,000. ಡೆತ್ ಆಫ್ 6,000 ಲ್ಯಾಂಗ್ವೇಜ್ ಇನ್ 100 years. ಯಾವ ಬ್ಯಾಲೆನ್ಸ್ ಶೀಟಲ್ಲೂ ಬರಲ್ಲ, GDPಯಲ್ಲೂ ಬರಲ್ಲ. ದಿಸ್ ಇಸ್ ದ ಟ್ರ್ಯಾಜಿಡಿ. ನೀವು ಇತ್ತೀಚೆಗೆ 2 ವರ್ಷ ಮೊದಲು ಅಂಡಮಾನಲ್ಲಿ ಒಬ್ಬಳು ಟ್ರೈಬಲ್ ವುಮನ್, ಶಿ ಡೈಡ್. ಸತ್ತಾಗ ದೊಡ್ಡ ನ್ಯೂಸ್ ಆಯಿತು. ಯಾಕೆ ಅಂದರೆ ಆಕೆ ಜೊತೆ ಒಂದು ಭಾಷೆ ಸತ್ತೋಯ್ತು. ಶಿ ವಾಸ್ ದ ಲಾಸ್ಟ್ ಸ್ಪೀಕರ್ ಆಫ್ ಎ ಲ್ಯಾಂಗ್ವೇಜ್. ಬೇಡವೇ ಇದು? ಏನು ಯಾವ ಚೇಸು, ಏನು ಚಾಯ್ಸು ಇದು? ಇದು ಡೈವರ್ಸಿಟಿಯಲ್ಲಿ ಅರ್ಥ ಆಗಬೇಕು. 7,500 ಬಾಳೆಹಣ್ಣು, ವೈವಿಧ್ಯತೆ ಇತ್ತು. ಅಕ್ಕಿಯಲ್ಲಿ ವೈವಿಧ್ಯತೆ ಅಂದರೆ ವೈವಿಧ್ಯತೆ ಇತ್ತು, ಒಂದೊಂದಕ್ಕೂ ಒಂದೊಂದು. ಈಗ ಕೇರಳದಲ್ಲಿ ನವರ ರೈಸ್ ಅಂತಿದೆ, ಮೆಡಿಸನ್ಗೆ ಎಲ್ಲ ಆಯುರ್ವೇದದವರು ಉಪಯೋಗಿಸ್ತಕ್ಕಂಥ ನವರ ಕಿಳಿ ಅಂತೆಲ್ಲ ಮಾಡ್ತಾರಲ್ಲ. ಈ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ಈ ಆರ್ಥರೈಟಿಸ್ ಪ್ರಾಬ್ಲಮ್ಸ್ಗೆ ಇದಕ್ಕೆಲ್ಲ
ಹಾಕ್ತಕ್ಕಂಥದ್ದು ಇತ್ತು. ಆಮೇಲೆ ನಮ್ಮ ಚರಕ ಸಂಹಿತ, ಸುಶ್ರುತ ಸಂಹಿತೆಗಳಲ್ಲಿ ಓದಿದರೆ ಬಾಣಂತಿಯರಿಗೆ ಒಂದು ಅಕ್ಕಿ, ಬೇರೆ ಬೇರೆ ಇದಕ್ಕೆ ಬೇರೆ ಬೇರೆ ಥರ ಅಕ್ಕಿ, ರಕ್ತಶಾಲಿ, ಬೇರೆ ಬೇರೆ ಅಕ್ಕಿಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು. ಕೆಲವು ಅಕ್ಕಿಗಳಿದೆ ಇವತ್ತೂ. ಕೆಂಪಕ್ಕಿ ನೀವು ಬೇಯಿಸಿದರೆ 7 ವಿಸಲ್ ಬೇಕು ಕುಕ್ಕರಲ್ಲಿ. ನಾನು ಕೆಲವ್ರಿಗೆ ಹೇಳೋದು, ಇವತ್ತು ಅರ್ಜೆಂಟಲ್ಲಿ ಇದ್ದೀವಿ ನಾವು. ನಾನು ಯಾರಿಗೂ ಹೇಳಿದೆ ಕೆಂಪಕ್ಕಿ ತಿನ್ನಿರಿ ಅಂತ ಹೇಳಿ, ಒಳ್ಳೇದು ಅಂದರೆ ಟೈಮ್ ಇಲ್ಲ ರೀ, ಅದು ಕಡಿತಾ ಇರಬೇಕು, ಟೈಮ್ ಇಲ್ಲ ಅಂತ. ಆಮೇಲೆ ಕುಕ್ಕರಲ್ಲಿ ಯಾರು 7 ವಿಸಲ್ವರೆಗೂ ಯಾರು ಕಾಯ್ತಾರೆ? ಅದು ನಾನು ಕೆಲವ್ರಿಗೆ ಹೇಳೋದು ತಮಾಷೆಯಾಗಿ, ಅವಳು ಅದಕ್ಕೂ 1 ವಿಸಲ್ಲು, ನಿಮಗೂ 1 ವಿಸಲ್ಲು, ನಾವೇನು ಮಾಡೋಣಪ್ಪ ಅಂತ. ಅರ್ಜೆಂಟಲ್ಲಿ ಇದೀವಿ, ಅದೇ ಹರೀಡ್ ಅಂಡ್ ವರೀಡ್ ಬಿಫೋರ್ ಯು ಆರ್ ಬೆರೀಡ್ ಅಂತ. ವಿ ಆರ್ ಇನ್ ಎ ಹರಿ. ಏನಕ್ಕೆ ಅಂತ ಗೊತ್ತಿಲ್ಲ. ದಿಸ್ ಇಸ್ ದ ಪ್ರಾಬ್ಲಮ್. ನೋಡಿ, ಸಿಂಪಲ್, ಯಾರು ಡಯಾಬಿಟೀಸ್ ಇರ್ತದೋ, ಒಂದು ಸಿಂಪಲ್ ಎಕ್ಸಾಂಪಲ್, ಅದು ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಬೇರೆ ಬೇರೆ ಥರ ಹೇಳ್ತಾರೆ. ಕುಕ್ಕರಲ್ಲಿ ಯಾವುದು ಟೈಮ್ ಜಾಸ್ತಿ ತೊಗೊಳ್ತದೋ, ಬೇಯೋಕ್ಕೆ ಯಾವುದು ಟೈಮ್ ತೊಗೊಳ್ತದೋ, ಅದು ಡಯಾಬಿಟಿಕ್ಕಿಗೆ ಫ್ಯಾಂಟಾಸ್ಟಿಕ್. ಯಾಕಂದರೆ ಅದು ರಕ್ತಕ್ಕೆ ನಿಧಾನವಾಗಿ ಸೇರಿಕೊಳ್ತದೆ. ನಾರು ಜಾಸ್ತಿ ಇದೆ, ಅದರಲ್ಲಿ ಸಕ್ಕರೆ ಏನು ಸ್ಟಾರ್ಚ್ ಅಂಶ ಬೇರೆ ರೂಪದಲ್ಲಿದೆ, ನಿಧಾನ ಸೇರುತ್ತೆ. ಯಾಕೆ ನಿಧಾನ ಸೇರಬೇಕು? ಒಂದು ನೋಡಿ, ನಾನು ಯೂನಿವರ್ಸಿಟಿಯಲ್ಲಿ ಮನೆಯಲ್ಲೂ ಮಾತಾಡುವಾಗ, ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಈ ಕಿರುಧಾನ್ಯಗಳ ಬಗ್ಗೆ ನಾವು ಹೇಳ್ತಾ ಇದ್ದೇನೆ. ನವಣೆ, ಸಾಮೆ, ಹಾರ್ಕ, ಬೇರೆ ಬೇರೆ ಥರ ಕಿರುಧಾನ್ಯಗಳು ನಮ್ಮ ದೇಶದಲ್ಲಿ ಬಹಳಷ್ಟಿತ್ತು. ನಿಮ್ಮ ಮೈಸೂರು ಗೆಜೆಟ್ ನೋಡಿದರೆ ಕೋಲಾರಲ್ಲಿ ಸೆಕೆಂಡ್ ಕ್ರಾಪ್ ವಾಸ್ ಹಾರ್ಕ. ಇವತ್ತು ಹಾರ್ಕ ಅಂದರೆ ಏನು ಅಂತ ಕೇಳ್ತಾರೆ, ಗೊತ್ತೇ ಇಲ್ಲ. ಅದಕ್ಕೆ ಹೇಳ್ತಾರೆ ಪ್ರಾಬ್ಲಮ್ ಯಾವುದಾದ್ರೂ ಒಂದು ಔಷಧಿಯ ಗುಣವನ್ನು ಮರೆತಾಗ ಅದು ಕಳೆಯಾಗಿ ಕಾಣ್ತದೆ. ಯಾಕೆಂದರೆ ಅದರ ಔಷಧಿಯ ಗುಣ ನಮಗೆ ಮರೆತು ಬಿಟ್ಟಿದ್ದೀವಿ, ಗೊತ್ತಿಲ್ಲ. ಇದು ಪ್ರಾಬ್ಲಮ್ಮು. ಸೊ ಇದು ಯಾರೋ ಹೇಳ್ತಾ ಇದ್ದೆ ಇಂಥದ್ರ ಬಗ್ಗೆ, ಕಿರುಧಾನ್ಯಗಳ ಬಗ್ಗೆ ಹೇಳುವಾಗ ಅವ್ರು ಹೇಳಿದರು, ಈಗೆಲ್ಲ ನಾವು ಎಲ್ಲಿ ತಿನ್ನೋಕ್ಕಾಗುತ್ತೆ, ಅದೆಲ್ಲ ಆ ಕಾಲಕ್ಕಾಯಿತು, ನಾವು ಮಾಡರ್ನ್ ಆಗಿದ್ದೀವಿ ಹಾಗೆ ಅಂತ. ನಾನು ಅವ್ರಿಗೆ ಹೇಳಿದೆ, ನೋಡಿ, ನಮ್ಮ ದೇಹದಲ್ಲಿ 5 ಲೀಟರ್ ರಕ್ತ ಇದೆ, ಆದರೆ 5 ಗ್ರಾಮ್ ಸಕ್ಕರೆ ಮಾತ್ರ ಹಿಡಿದಿಡೋಕ್ಕೆ ಸಾಧ್ಯ. ಇದು ಹೇಳ್ತಾರೆ, ಮ್ಯಾಮಲ್ ಕ್ಯಾನ್ ಮೇಂಟೈನ್ ನ್ಯಾರೋ ಶುಗರ್ ರೇಂಜ್ 70 ರಿಂದ 120 mg/dL. ಅದು ದಾಟಿದರೆ ಡಯಾಬಿಟೀಸ್. 5 ಲೀಟ್ರಲ್ಲಿ 5 ಗ್ರಾಮ್ ಮಾತ್ರ ಇಡೋಕ್ಕೆ ಸಾಧ್ಯ. ನಾವು ಹಿಂಗೆ ಕೂತ್ಕೊಂಡು ಮಾತಾಡ್ತಿದ್ದೀವಲ್ಲ, ಗಂಟೆಗೆ 100 ಕ್ಯಾಲೋರಿ ನಾವು ಖರ್ಚು ಮಾಡ್ತಿರ್ಬೋದು. 1 ಗಂಟೆಗೆ ಒಂದು 20 ಗ್ರಾಮು ಸಕ್ಕರೆಯನ್ನು ನಾವು, ಸಕ್ಕರೆಯ ರೂಪ ಬೇರೆ ಬೇರೆ ತಿಂದದ್ದು ಸಕ್ಕರೆ ಆಗ್ತದೆ, ಖರ್ಚು ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳೋಣ. 20 ಗ್ರಾಮ್ ಖರ್ಚು ಮಾಡ್ತಿದ್ದೀವಿ, 100 ಗ್ರಾಮ್ ಸೇರಿಬಿಡುತ್ತೆ. ಯಾವುದೋ ಒಂದು ಬಿಳಿ ಇಡ್ಲಿ ಅಥವಾ ಸೌತ್ ಇಂಡಿಯನ್ ಊಟಕ್ಕೆ ಹೇಳ್ತಾರೆ ಮೌಂಟನ್ ಆಫ್ ರೈಸ್ ಆ್ಯಂಡ್ ರಿವರ್ಸ್ ಆಫ್ ಸಾಂಬಾರ್ ಅಂತ. ಅದು ಸ್ವಲ್ಪ ಜಾಸ್ತಿ ತಿಂದು ಒಂದು ಗಂಟೆ ಒಳಗಡೆ 100 ಗ್ರಾಮ್ ಸಕ್ಕರೆ ರಕ್ತಕ್ಕೆ ಸೇರಿತು. ಯಾಕೆ ಸೇರಿತು? ಪಾಲಿಶ್ ಹೊಡೆದಿದ್ರು, ಬಿಳಿ ಇತ್ತು, ನಾರಿನಂಶ ತೆಗೆದಿದ್ರು, ಜಾಸ್ತಿ ಬೇಯಿಸಿದ್ರು, ಬೇಗ ರಕ್ತಗತ ಆಯಿತು. ತಿನ್ನೋಕೆ ಚೆನ್ನಾಗಿತ್ತು, ಬೇಗ ರುಚಿ ಇತ್ತು, ಸೇರಿತು, ರಕ್ತಗತ ಆಯಿತು. ಆದರೆ ರಕ್ತದಲ್ಲಿ ಸಕ್ಕರೆ ಇರೋ ಹಂಗಿಲ್ಲ. ಅವಾಗ ಏನಾಗುತ್ತೆ? ಗೇಟ್ ವಾಲ್ವ್ ಇದ್ದಾವೆ. ಯಾವ ಗೇಟು? ಒಂದು ಇನ್ಸುಲಿನ್ನು, ಇನ್ನೊಂದು ಗ್ಲುಕಾಗನ್ ಅಂತ. ಇವೇನು ಮಾಡುತ್ತೆ? ತಕ್ಷಣ ಇನ್ಸುಲಿನ್ ಜಾಸ್ತಿ ಆಗುತ್ತೆ. ಅಯ್ಯೋ ಇವನೇನೋ ತಿಂದ್ಬಿಟ್ಟಲ್ಲಪ್ಪ ಗೊತ್ತಾಗದೆ ಅಂಥೇಳಿ ಆ ಸಕ್ಕರೆ ತೆಗೆದುಬಿಟ್ಟು ಕೊಬ್ಬಾಗಿ ಮಾಡಬೇಕು, ಕೊಬ್ಬಾಗಿ ಪರಿವರ್ತನೆ ಮಾಡಿ. ಸ್ವಲ್ಪ ಸಕ್ಕರೆ ಗ್ಲೂಕೋಜನ್ ಆಗಿ ಸೇಕರಣೆ ಆಗ್ತದೆ, ಹೆಚ್ಚಿನದು ಕೊಬ್ಬೆ ಆಗ್ತಕ್ಕಂಥದ್ದು. ಅದಕ್ಕೆ ಯಾರೋ ಹೇಳ್ತಾರೆ, ರಿಫೈನ್ಡ್ ಪೊಟೇಟೋ ಎ ಫ್ಯೂ ಸೆಕೆಂಡ್ ಇನ್ ದ ಮೌತ್, ಎ ಫ್ಯೂ ಮಿನಿಟ್ ಇನ್ ದ ಸ್ಟಮಕ್, ಪರ್ಮನೆಂಟ್ಲಿ ಇನ್ ದ ಬಟಕ್ ಅಂತ. ಎಲ್ಲೂ ಹೋಗಲ್ಲ. ಹಾಗೆ ಹೇಳ್ತಾರೆ, ದೇಹ ಅನ್ನೋದು ಇಟ್ಸ್ ಯುವರ್ ಬಾಡಿ ಈಸ್ ಎ ಬ್ಯಾಂಕ್ ಅಕೌಂಟ್, ಯು ಪುಟ್ ಇನ್ ಮನಿ, ಇಫ್ ಯು ಡೋಂಟ್ ವಿಡ್ರಾ ಇಟ್ ಗ್ರೋಸ್ ವಿತ್ ಇಂಟ್ರೆಸ್ಟ್. ದಟ್ ಈಸ್ ಎ ಪ್ರಾಬ್ಲಮ್ ವಿತ್ ಶುಗರ್. ಅದು 5 ಗ್ರಾಮ್ ಅದು ಬಂದ ತಕ್ಷಣ ಇನ್ಸುಲಿನ್ ಜಾಸ್ತಿ ಆಗಬೇಕು, ಕನ್ವರ್ಟ್ ಮಾಡಿ ಕೊಬ್ಬಾಗಿ ಪರಿವರ್ತನೆ ಮಾಡಬೇಕು. ಎಷ್ಟು ಟೈಮ್ ಮಾಡ್ತದೆ? 10 ವರ್ಷ, 15 ವರ್ಷ, 20 ವರ್ಷ ನಿಮಗೆ ತಿನ್ನಕ್ಕೆ ಬರದೇ ಇರೋದನ್ನು ನಮ್ಮ ದೇಹ ಕಾಪಾಡ್ಕೊಳ್ತಾ ಇರ್ತದೆ, ಸಫರ್ ಪಡ್ತಾ ಇರ್ತದೆ. ಆಮೇಲೆ ಕೈ ಬಿಡುತ್ತೆ, ಇಲ್ಲಪ್ಪ ಇನ್ನೂ ನನಗಾಗಲ್ಲ, ನಿನಗೆ ಗೊತ್ತಿಲ್ಲ, ನಿನ್ನ ದೇಹದ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಕ್ಕಂಥದ್ದು. ಒಂದು ನಮ್ಮಲ್ಲಿ ಆಹಾರ ಅಂತ ಹೇಳಿದರೆ ಬರೀ ನ್ಯೂಟ್ರಿಷನ್ ಅಂತಕ್ಕಂಥದ್ದಲ್ಲ. ಈ ಅಕ್ಕಿ ವಿಚಾರ ಬಂದಾಗ ನಮ್ಮಲ್ಲಿ ಒಂದು ವೈಟ್ ಸುಪ್ರಿಮೆಸಿ ಇದೆ, ಬಿಳಿ ಶ್ರೇಷ್ಠ ಅಂತಕ್ಕಂಥದ್ದು. ಎಷ್ಟೋ ಜನಗಳಿಗೆ ಇವತ್ತು ನೋಡಿ, ಆ್ಯಕ್ಚುಲಿ ಫೇರ್ ಆ್ಯಂಡ್ ಲವ್ಲಿ ಅಡ್ವರ್ಟೈಸ್ಮೆಂಟ್ನ ಯಾರು ಕೋರ್ಟ್ಗೆ ಹೋಗಿ ಸೂ ಮಾಡಬೇಕು. ನಿಮ್ಮ ಬಣ್ಣದ ಬಗ್ಗೆ ನಿಮಗೆ ನಾಚಿಕೆ ಬರೆಸ್ತಕ್ಕಂಥದ್ದು, ಶೇಮ್ ಆಗ್ತಕ್ಕಂಥದ್ದು, ವೈಟ್ ಸುಪ್ರಿಮೆಸಿ ಇರ್ತವೆ. ಅದಕ್ಕೋಸ್ಕರ ಕೆಲವರು ಹೇಳ್ತಾರೆ ಬ್ರಿಟಿಷ್ನವ್ರಿಗೆ ಭಾರತ ಆಳೋದು ಭಾಳ ಸುಲಭ ಆಯಿತು, ಯಾಕಂದರೆ ಬಣ್ಣ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ಇರ್ಬೋದೇನು ನಮ್ಮಲ್ಲಿ ಇರ್ತಕ್ಕಂಥ ಕಳಪೆ ಭಾವನೆ. ಪಾಲಿಷ್ ಮಾಡಬೇಕು, ವೈಟ್ ಇರ್ಬೋದು. ಎಷ್ಟು ನೋಡಿ, ಮೊದಲು ವಿಟಮಿನ್ ಕಂಡಿಡ್ದಿದ್ದು ಅಕ್ಕಿ ಪಾಲಿಷಲ್ಲಿ.
ಅದು ಹೆಂಗೆ ಅಂತ ಹೇಳಿದರೆ, ಇಂಡೋನೇಷ್ಯಾದಲ್ಲಿ ಫಂಕ್ ಅಂತ ಹೇಳ್ಬಿಟ್ಟು ವಿಜ್ಞಾನಿ ಅಕ್ಕಿಯನ್ನು ತೌಡು ಮತ್ತು ನುಚ್ಚನ್ನು ಕೋಳಿಗೆ ಹಾಕ್ತಾಯಿದ್ದ. ಸ್ವಲ್ಪ ದಿವಸ ತೌಡು ನುಚ್ಚು ಇರಲಿಲ್ಲ. ಅವನು ಬಿಳಿ ವೈಟ್ ಮ್ಯಾನ್, ಹಿಸ್ ಪ್ಯೂರ್ ವೈಟ್ ರೈಸ್ ಆ ಕೋಳಿಗೆ ಹಾಕ್ತ. ಕೋಳಿ ತಲೆ ಉಲ್ಟಾಗಿ ಆಕಾಶ ನೋಡೋಕ್ಕೆ ಶುರುವಾಯಿತು, ಪುಕ್ಕ ಉದುರೋಕ್ಕೆ ಶುರುವಾಯಿತು ಬಿಳಿ ಅಕ್ಕಿ ತಿಂದು. ಆಗ ಅವನು ಏನಿದು, ಈ ತೌಡಲ್ಲೇನಿದೆ, ಈ ನುಚ್ಚಲ್ಲೇನಿದೆ ಅಂತ ಅವನಿಗೆ ವೆಸ್ಟರ್ನ್ ಕ್ಯೂರಿಯಸ್ ಮೈಂಡ್ ಅದನ್ನು ಅನಲೈಸ್ ಮಾಡ್ತಾನೆ. ಅನಲೈಸ್ ಮಾಡಿ ಆಗ ಅದರಲ್ಲೊಂದು ಕೆಮಿಕಲ್ ಕಾಂಪೌಂಡ್ ಸಿಗುತ್ತೆ. ಅದಕ್ಕೆ ಅವನ ಹೆಸರಿಟ್ಟಿದ್ದು ವೈಟಲ್ ಅಮೈನ್ಸ್ ಅಂತ. ಅದೇ ಮುಂದೆ ವೈಟಮಿನ್ ಆಗಿತ್ತು. 1912 ಈಗ ಇವತ್ತಿಗೆ 100 ವರ್ಷ ಹಿಂದೆ ಫಸ್ಟ್ ವಿಟಮಿನ್ ಎ ಅಂತ ಕೊನೆಗದು B1 ಅಂತ ಹೇಳಿ ಡಿಸ್ಕವರ್ ಆಯಿತು. ವಿಟಮಿನ್ ಕಂಡಿಡ್ತಿತ್ತು. ಹಾಗೆ ಸೊ ಹೊರಪದರನ್ನು ತೆಗಿತಕ್ಕಂಥದ್ದು, ಬಿಳಿಗೆ ನಾವು ಮಾರು ಹೋಗ್ತಕ್ಕಂಥದ್ದು, ಬಣ್ಣಗಳ ಬಗ್ಗೆ ನಮಗೆ ಕೆಲವರು ಎಷ್ಟು ಲೆವೆಲ್ ಅಂತ ಹೇಳಿದರೆ, ನನ್ನ ಮಗು ಕಪ್ಪಾಗುತ್ತೆ, ಬೇರೆ ಬೇರೆ ರೀತಿಯ ಇದು ಈ ಈ ಈ ಮ್ಯಾಡ್ನೆಸ್, ಒಂದು ಥರ ರೇಸಿಸ್ಟ್ ಈಟಿಂಗ್ ಹ್ಯಾಬಿಟ್ ನಮ್ಮಲ್ಲಿ ಇದೆ. ಇದ್ರ ಬಗ್ಗೆ ನಿಜವಾಗಿಯೂ ನಾವು ಈ ಮಾತಿನ ಈ ಸಂವಾದದ ಏನಾದರೂ ಒಂದು ಪ್ರಯೋಜನ ಆದರೆ, ಬಿಳಿ ಅಕ್ಕಿ ಬಿಟ್ಟು ನೀವು, ಯಾಕೆಂದರೆ ನಾವು ಸೌತ್ ಇಂಡಿಯನ್ಸು ಸಾಮಾನ್ಯವಾಗಿ ಬಿಳಿ ಅಕ್ಕಿ ಬಹಳ ಎಲ್ಲ ಉಪಯೋಗಿಸ್ತಕ್ಕಂಥದ್ದು. ಅನ್ಪಾಲಿಶ್ಡ್ ರೈಸು ಅಥವಾ ನಾವು ಮಂಗಳೂರು ಕಡೆ ಪಾರ್ಬಾಯ್ಲ್ಡ್ ಕುಚ್ಚಲಕ್ಕಿ ಆದರೆ ಅದು ಬೇಗ ಜೀರ್ಣ ಆಗಲ್ಲ, ಬೇರೆ ನಿಧಾನವಾಗಿ ಆಗ್ತದೆ. ಯಾಕೆ ಬೇಗ ಜೀರ್ಣ ಆಗಬಾರ್ದು? ನಾವು ಎನರ್ಜಿ ಖರ್ಚು ಮಾಡ್ತಾ ಇಲ್ಲ, ನಮ್ಮ ದೇಹಕ್ಕೆ ಸಕ್ಕರೆ ಹಿಡಿದಿಡುವ ಶಕ್ತಿ ಇಲ್ಲ. ಇದು ಕಾರಣಕ್ಕಾಗಿ ನಾವು ಅದಕ್ಕೋಸ್ಕರ ಹಿಂದೆ ಯಾವುದೋ ಒಂದು ಮುದ್ದೆ ತಿನ್ಕೊಂಡು ಹೋಗಿ ಸಾಯಂಕಾಲದವರೆಗೆ ಕೆಲಸ ಮಾಡ್ಕೊಂಡು ಬರ್ತಿದ್ದ, ಅದು ನಿಧಾನವಾಗಿ ರಿಲೀಸ್ ಆಗ್ತಾಯಿತ್ತು. ಇವತ್ತು ಬಹಳ ಇದಾಗಿ. ಮತ್ತು ನಾವು ಸಂಸ್ಕರಣಾ ರೀತಿ ಅಂತಕ್ಕಂಥದ್ದು ಹೇಗಿದೆ ಅಂತ ಹೇಳಿದರೆ, ಸಂಸ್ಕರಣೆ ಮಾಡೋದು ಹೇಗೆ, ನಿಮ್ಮ ಬಿಹೇವಿಯರ್ ನೋಡೋದು. ನಿಮಗೆ ವೈಟ್ ಇಷ್ಟ, ಅಂಥದ್ದೇ ಮಷಿನ್ ಬರುತ್ತೆ. ಈಗ ತಮಿಳ್ನಾಡಲ್ಲಿ ಯಾರೊಬ್ಬ ಹಾಕಿದ್ದಾರೆ ಒಂದು ಮಷಿನ್ನು, ಅದಕ್ಕೆ ಲೇಸರು, ಇನ್ಫ್ರಾರೆಡ್ ಟೆಕ್ನಾಲಜಿ ಎಲ್ಲ ಇದೆ. ಏನಂತ ಹೇಳಿದರೆ, ಬಿಳಿ ಅಲ್ಲದೆ ಇರೋ ಒಂದು ಕಾಳು ಹೊರಗಡೆ ಬರಬಾರ್ದು. ನಾ ಹೇಳಿದೆ, ಅದು ಎಲ್ಲಿ ರಿಜೆಕ್ಟ್ ಆಗುತ್ತೋ ಕರೆಕ್ಟ್ ಮಾಡಿಯಪ್ಪ, ಅದನ್ನೇನಾದ್ರು ಮಾಡ್ಕೊಂಡು ತಿಂದರೆ ಆರೋಗ್ಯ ಇರುತ್ತೆ ಅಂತ. ಇದು ನಮ್ಮ ಟೆಕ್ನಾಲಜಿ ಕೂಡ. ಈಗ CFTRIಯಲ್ಲಿ ಒಂದು ಹೊಸ ಮಷಿನ್ ಕಂಡಿಡ್ತಾ ಇದ್ದಾರೆ. ಏನು ಅಂತ ಹೇಳಿದರೆ, ರಾಗಿ ಬಿಳಿ ಮಾಡೋದು. ಇದು ವೇರ್ ಟೆಕ್ನಾಲಜಿ ಬಿಕಮ್ಸ್ ಸ್ಲೇವ್ ಟು ಯುವರ್ ರೇಷಿಯಲ್ ಮೆಂಟಲ್ ಸ್ಲೇವರಿ ಫಾರ್ ವೈಟ್. ಇದು ನಾವು ಎಲ್ಲಿವರೆಗೆ ಇದು ಹೋಗಲ್ವೋ ಅಲ್ಲಿ ಚೇಂಜ್ ಆಗಲ್ಲ. ನ್ಯೂಟ್ರಿಷನ್ನು ಅದು ಇದೆಲ್ಲ ಮಾತಾಡೋಕ್ಕೆ ಇಲ್ಲಿ ಇದು ಕೆಲವರು ಎಷ್ಟೋ ಮನೆಯಲ್ಲಿ ಕೆಂಪಕ್ಕಿ, ಬೇರೆ ಅಕ್ಕಿ, ಅನ್ಪಾಲಿಶ್ಡ್ ರೈಸ್ ಊಟ ಮಾಡೋರು ನೆಂಟರು ಬಂದರೆ ಅವ್ರು ಏನು ಅಂದ್ಕೊಳ್ತಾರೋ, ನಮ್ಮ ಬಗ್ಗೆ ಏನು ತಿಳ್ಕೊಳ್ತಾರೋ, ನಾವು ಎಷ್ಟು ಇವರು ಅಂತ ತಿಳ್ಕೊಳ್ತಾರೋ ಅಂಥೇಳಿ ಅವ್ರಿಗೆ ಬಿಳಿ ಅಕ್ಕಿಯನ್ನು ಮಾಡಿ ಹಾಕ್ತಕ್ಕಂಥದ್ದು. ಇದು ಮೊದಲನೇ ಬದಲಾವಣೆ ಆಗಬೇಕು. ಪ್ರೋಸೆಸ್ಸಿಂಗ್, ಆಹಾರ ಸಂಸ್ಕರಣೆ ಮಾಡತಕ್ಕಂಥ ರೀತಿ ಹೇಳ್ತಾರೆ. ಹೆಂಗಂತ ಹೇಳಿದರೆ, ಅಕ್ಕಿನ ತೌಡು ತೆಗೆಯೋದು, ತೌಡಲ್ಲಿ ಎಣ್ಣೆ ತೆಗೆಯೋದು, ಎಣ್ಣೆಯಲ್ಲಿ ವಿಟಮಿನ್ ಇ ತೆಗೆಯೋದು, ವಿಟಮಿನ್ ಇ ತೆಗೆದು ಔಷಧಿ ಕಂಪ್ನಿಗೆ ಮಾರೋದು, ಬಿಳಿ ಅಕ್ಕಿ ತಿನ್ನೋದು, ಡಯಾಬಿಟೀಸ್ ಬಂದಾಗ ಅದೇ ಔಷಧಿಯಿಂದ ಔಷಧಿ ಬರೋದು. ಎಲ್ರಿಗೂ ಬಿಸ್ನೆಸ್ ಇದೆ, ಎಲ್ರಿಗೂ ಖುಷಿ ಇದೆ, GDP ಬೆಳೀತದೆ. ಅದಕ್ಕೆ ಹೇಳ್ತಾರೆ GDP ಬೆಳೀತದೆ ಸ್ವಾಮಿ. GDPಗೂ ಇದಕ್ಕೂ ನೋಡಿ, ಅದಕ್ಕೆ ಕಾಯಿಲೆ ಬಂದರೆ GDP ಬೆಳೀತದೆ. ಯಾಕಂದರೆ ಡಾಕ್ಟರ್ ಫೀಸ್ ಜಾಸ್ತಿ ಆಗ್ತದೆ, ಔಷಧಿ ಕಂಪ್ನಿ ಖರ್ಚಾಗ್ತದೆ, ಮೆಡಿಕಲ್ ಡಯಾಗ್ನೋಸಿಸ್ ಖರ್ಚಾಗುತ್ತೆ, GDP ಬೆಳೀತದೆ. ಹಾಗಾಗಿ ನಮ್ಮ ಈ ಎಕನಾಮೆಟ್ರಿಕ್ಸ್ ಅಂತ ಇದೆಯಲ್ಲ, ಇದು ಎಲ್ಲಿವರೆಗೂ ಪರಿಪೂರ್ಣವಾಗಿ ಇವನ್ನೆಲ್ಲ ಸಮಗ್ರವಾಗಿ ನೋಡ್ತಕ್ಕಂಥ ಇದೆಯಲ್ಲ, ಅದು ಹೇಳ್ತಾರೆ ಎಕ್ಸ್ಕ್ಲೂಷನ್ ಆಫ್ ಇಕಲಾಜಿಕಲ್ ಕಾಸ್ಟ್ ಆ್ಯಂಡ್ ಸೋಷಿಯಲ್ ಕಾಸ್ಟ್ ಬೈ ಎಕಾನಮಿಕ್ಸ್ ಇಸ್ ದ ಬೇನ್ ಆಫ್ ಮಾಡರ್ನ್ ಡೆವಲಪ್ಮೆಂಟ್. ಅನ್ಲೆಸ್ ವಿ ಇನ್ಕ್ಲೂಡ್ ದೀಸ್, ಅಂದರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಹೆಲ್ತ್? ಅದಕ್ಕೆ ಆಸ್ಕರ್ ವೈಲ್ಡ್ ಹೇಳೋದು, ಪೀಪಲ್ ನೋ ದ ಮಾಡರ್ನ್ ಮ್ಯಾನ್ ನೋಸ್ ದ ಪ್ರೈಸ್ ಆಫ್ ಎವ್ರಿಥಿಂಗ್ ಬಟ್ ದ ವ್ಯಾಲ್ಯೂ ಆಫ್ ನಥಿಂಗ್. Price he knows. This is the problem with processing. Modern processing ಇದೆಯಲ್ಲ, ಎಷ್ಟು ಕಳಪೆ ಆಗಿದೆ ಅಂತ ಹೇಳಿದರೆ, ಎಣ್ಣೆ ಮಿಲ್ ನೋಡಿ ನೀವು, 265 ಡಿಗ್ರಿಯಲ್ಲಿ ಕುದಿಸಿದಾಗ ಅದರಲ್ಲಿರೋ ವಿಟಮಿನ್ಸ್ ಎಲ್ಲ ಬಾಯ್ಲ್ ಆಗುತ್ತೆ. ನ್ಯೂಟ್ರಿಯೆಂಟ್ಸನ್ನು ಯಾಕೆ ನಾವು ಸಂಸ್ಕರಣೆ ಮಾಡುವಾಗ ತೆಗೆಯೋದು? ಹೆಚ್ಚು ಕಾಲ ಬಾಳಿಕೆ ಬರಬೇಕು ಅಂತ. ಆಹಾರ ಹೆಚ್ಚು ಕಾಲ ಬಾಳಿಕೆಗೆ ಬರಬೇಕು ಅಂತ. ಯಾಕೆ ಹೆಚ್ಚು ಕಾಲ ಬಾಳಿಕೆ ಬರಬೇಕು? ಮಾರ್ಕೆಟಿಗೆ ಇಡಬೇಕು, ಶೆಲ್ಫ್ ಲೈಫು ಎಕ್ಸ್ಪೈರಿ ಡೇಟು 1 ವರ್ಷ ಇರಬೇಕು. ಅಲ್ಲಿ ಹೋಗಿ ಅಂಗಡಿಯಲ್ಲಿ ಕೂರಬೇಕು, ಅದು ಏನೂ ಆಗಬಾರ್ದು. ಯಾಕೆ ಏನೂ ಆಗಲ್ಲ? ನ್ಯೂಟ್ರಿಷನ್ ಇಲ್ಲ ಅಂತ ಹೇಳಿದರೆ ಬ್ಯಾಕ್ಟೀರಿಯಾನು ಮೂಸೋದಿಲ್ಲ. ಅದರಲ್ಲಿ ಏನೂ ಇಲ್ಲ ಅಂದರೆ ಅದನ್ನೇ ಅದಕ್ಕೆ ತಿಂತದೆ. ನ್ಯೂಟ್ರಿಷನ್ ಇದ್ದರೆ ಕಾಂಪಿಟೇಷನ್ ಇರ್ತದೆ. ಅದರಲ್ಲಿ ಸತ್ವ ಇದೆಯಪ್ಪ, ಬ್ಯಾಕ್ಟೀರಿಯಾ ತಿನ್ನಬೇಕು, ಫಂಗಸ್ ತಿನ್ನಬೇಕು, ಎಲ್ಲದೂ ತಿನ್ನಬೇಕು. ಹಾಗಾಗಿ ಶೆಲ್ಫ್ ಲೈಫ್ ಜಾಸ್ತಿ. ಹೇಳ್ತಾರೆ ಶೆಲ್ಫ್ ಲೈಫು ಪದಾರ್ಥದ ಜಾಸ್ತಿ, ನಮ್ಮದು ಕಮ್ಮಿ.
ನಮ್ಮ ಶೆಲ್ಫ್ ಲೈಫ್ ಕಮ್ಮಿ ಆಗುತ್ತೆ, ಅದರ ಶೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ. ಇದು ನಮ್ಮ ಸಂಸ್ಕರಣೆ ಮಾಡ್ತಕ್ಕಂಥ ಎಲ್ಲ ರೀತಿಯಲ್ಲಿ ನೋಡಿದರೆ. ಮತ್ತು ನೋಡಿ, ಎಲ್ಲಿ ಸಂಸ್ಕರಣೆಯಲ್ಲಿ ಪ್ಯೂರ್ ಅಂತ ಮಾಡೋಕ್ಕೆ ಹೋಗ್ತೀವೋ, ಪ್ಯೂರ್ ಬಿಕಮ್ಸ್ ಜಂಕ್. ಇದನ್ನಿದ್ರು ಯಾವುದಾದ್ರು ಪ್ಯೂರ್ ಅಂತ ಹೇಳಿದರೆ ಅದು ಜಂಕ್ ಅಂತ. ಯಾಕೆ ಜಂಕು? ಸಕ್ಕರೆ ಫಾರ್ ಎಕ್ಸಾಂಪಲ್, ಪ್ಯೂರ್ ಅದು ಅದರಲ್ಲಿ ಏನಿದೆ? ಸುಕ್ರೋಸ್ ಅಂದ್ಬಿಟ್ಟು ಬೇರೆ ಏನಿದೆ? ಏನೂ ಇಲ್ಲ, ಅಷ್ಟು ಪ್ಯೂರ್ ಅದು. ಬಟ್ ಇಟ್ ಈಸ್ ಜಂಕ್. ಜಾಗರಿ ಈಸ್ ಬೆಟರ್. ಬೆಲ್ಲದಲ್ಲಿ ಸ್ವಲ್ಪ ಮಿನರಲ್ಸ್ ಇದೆ. ಅದಕ್ಕೆ ಹೇಳ್ತಾರೆ ಯಾರಾದರೂ ಪ್ಯೂರ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ. ಈಗ ನಮ್ಮ ದೇಹದಲ್ಲಿ 100 ಟ್ರಿಲಿಯನ್ ಜೀವಕೋಶಗಳಿದ್ದಾವೆ, 100 ಟ್ರಿಲಿಯನ್ ಸೆಲ್ಸ್. 90 ಟ್ರಿಲಿಯನ್ ಸೆಲ್ಸ್ ಬಿಲಾಂಗ್ ಟು ಬ್ಯಾಕ್ಟೀರಿಯಾ. ಅದಕ್ಕೆ ಹೇಳ್ತಾರೆ ಯು ಆರ್ ಅ ಗೆಸ್ಟ್ ಇನ್ ಯುವರ್ ಬಾಡಿ, ಯುವರ್ ಬಾಡಿ ಡಸಂಟ್ ಬಿಲಾಂಗ್ ಟು ಯು. ಈಗ ನೋಡಿ, ಇನ್ನೊಂದು ಹೇಳಬೇಕು ಅಂದರೆ, ಕೆಲವುದು ಹಳೇದಕ್ಕೆ ಹೋಗೋದು ಅಂತಲ್ಲ, ಆದರೆ ಗಟ್ಟಿ ಇರೋದನ್ನು ಯಾಕೆ ಬಿಡೋದು ಅಂತ ಒಂದೇ ದೃಷ್ಟಿಯಿಂದ ಹೇಳ್ತಾ ಇರ್ತಾರೆ. ಈ ಮಿಡ್ ವೈಫ್ ಹಳ್ಳಿಯಲ್ಲಿ ದಾದಿಗಳು ಅಂತಾರಲ್ಲ, ಸೂಲಗಿತ್ತಿಯವರು, ರಾಂಚಿಯಲ್ಲಿ ಯಾವುದೋ ಒಂದು ಅಜ್ಜಿ ಇದೆಯಂತೆ. ಆ ಅಜ್ಜಿ ಹೇಳುತ್ತೆ, 2-3 ಪಾಯಿಂಟ್ ಆಕೆ ಹೇಳೋದು ಮಗು ಹುಟ್ಟುವಾಗ. ಹಾಂ, ಮೊದಲನೇದು ನಾನೀಗ ಹೇಳಿದ್ನಲ್ಲ, ನಮ್ಮ ದೇಹದಲ್ಲಿ 90% ಜೀವಕೋಶಗಳು ನಮ್ಮವಲ್ಲ, ಅದು ಬ್ಯಾಕ್ಟೀರಿಯಾದವು. ನಮ್ಮ ಕರಳು ಇರ್ಬೋದು, ಇನ್ ಆ್ಯಂಡ್ ಆನ್ ಅಸ್ ಅಂತ. ಒಟ್ಟಿನಲ್ಲಿ ಇದು ನಮ್ಮ ಜೀನ್ಸ್ಗಳು ಎಷ್ಟು? 27,000 30,000 ನಮ್ಮ ಜೀನ್ಸ್ಗಳು. ಬ್ಯಾಕ್ಟೀರಿಯಾ ಜೀನ್ಸ್ಗಳೆಷ್ಟು? 3 ಮಿಲಿಯನ್. ಅವಕ್ಕೂ ಇವು ಕೊಲಾಬ್ರೇಷನ್ ಇದೆ, ಕೊಡುಕೊಳ್ಳುವಿಕೆ ಇದೆ. ಎಷ್ಟೋ ವಿಚಾರಗಳನ್ನು ಬ್ಯಾಕ್ಟೀರಿಯಾ ಜೀನ್ಗಳು ನಮ್ಮ ಜೀನಿಗೆ ಟ್ರೈನಿಂಗ್ ಕೊಡಬೇಕು. ಅಪೆಂಡಿಕ್ಸ್ ಇದೆಯಲ್ಲ, ಈಗ ಅಪೆಂಡಿಕ್ಸ್ ಇಸ್ ಅ ಪ್ಲೇಸ್ ವೇರ್ ಬ್ಯಾಕ್ಟೀರಿಯಲ್ ಸೆಲ್ಸ್ ಟ್ರೈನ್ ಯಂಗ್ ಹ್ಯೂಮನ್ ಇಮ್ಯೂನ್ ಸೆಲ್ಸ್ ಇನ್ ಡಿಫೆನ್ಸ್ ಮೆಕ್ಯಾನಿಸಮ್. ಅದು ಕತ್ತರಿಸಾಕ್ತೀವಿ. ದಿಸ್ ಇಸ್ ದ ಕೊಲಾಬ್ರೇಷನ್. ಸೊ ಇಟ್ ಈಸ್ ಎ ಇಕೋಸಿಸ್ಟಮ್, ಇಟ್ ಈಸ್ ಎ ವೆಬ್, ಇಟ್ ಈಸ್ ನಾಟ್ ಸಿಂಗಲ್ ಪರ್ಸನ್, ಇಟ್ ಈಸ್ ಎ ವೆಬ್, ಕನೆಕ್ಟೆಡ್ ರಿಲೇಷನ್ಶಿಪ್, ಮಲ್ಟಿಟ್ಯೂಡ್. ಈ ದೃಷ್ಟಿಯಿಂದ ನೋಡ್ತಕ್ಕಂಥದ್ದನ್ನು ನಾವು ಕಲ್ತ್ಕೋಬೇಕು. ಸೊ ನಾವು ಪ್ಯೂರ್ ಅಂತ ಹೇಳಿದರೆ ಓಕೆ, ಇದರಲ್ಲಿ ಇಷ್ಟು ಇದಿರೋದ್ರಿಂದ ಕಷ್ಟ ಆಗ್ತದೆ. ಆದರೆ ನಮ್ಮ ಆರೋಗ್ಯ ನಮ್ಮ ಹೊಟ್ಟೆಯಲ್ಲಿ, ಕರುಳಿನಲ್ಲಿ ಯಾವ ಬ್ಯಾಕ್ಟೀರಿಯಾ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಟ್ಟವರು ಒಳಗಡೆ ಸೇರಿದರೆ ಜೀವನ ಎಲ್ಲ ತೊಂದರೆ ಕೊಡ್ತಾರೆ, ಒಳ್ಳೆಯವರು ಒಳಗಡೆ ಇದ್ದರೆ ಜೀವನಕ್ಕೆಲ್ಲ ಇನ್ಶೂರೆನ್ಸ್ ಇದ್ದಂಗೆ. ಹಾಗಾದರೆ ಒಳ್ಳೆ ಬ್ಯಾಕ್ಟೀರಿಯಾ ನಮ್ಮ ಕರುಳನ್ನು ಯಾವಾಗ ಸೇರೋದು? ನ್ಯಾಚುರಲಾಗಿ ಮಗು ಹುಟ್ಟಿದರೆ. ಭ್ರೂಣದಲ್ಲಿ ಮಗು ಸ್ಟೆರೈಲ್ ಆಗಿರುತ್ತೆ, ಒಂದು ಬ್ಯಾಕ್ಟೀರಿಯಾ ಬೇರೆ ಏನೂ ಇರೋದಿಲ್ಲ. ಆ ಚೀಲದಿಂದ ಒಡೆದು ಹೊರಗಡೆ ಬರುವಾಗ ಬ್ಯಾಕ್ಟೀರಿಯಾನ ಅಕ್ವೈರ್ ಪಡ್ಕೋಬೇಕು. ಅದು ತಾಯಿಯಿಂದಲೇ ಪಡ್ಕೋಬೇಕು. ಇಲ್ಲಿಂದ ಎತ್ತಿದರೆ ಪಡ್ಕೊಳ್ಳೋಕ್ಕಾಗಲ್ಲ. ಈಗ ಬ್ರೆಜಿಲ್ ದೇಶ ಹೋದ ತಿಂಗಳಲ್ಲಿ 50.8% ಚಿಲ್ಡ್ರನ್ ವರ್ ಬಾರ್ನ್ ಸಿಸೇರಿಯನ್. ನಮ್ಮ ಪ್ರೈವೇಟ್ ಹಾಸ್ಪಿಟಲಲ್ಲಿ 48% ಇದೆ. ಸೊ ಈಗೇನು ಹೇಳ್ತೀವಿ, ಇಫ್ ಯು ವಾಂಟ್ ಟು ಬಿ ಹೆಲ್ದಿ, ಅಕಸ್ಮಿತವಾಗಿ ಏನೋ ಮೆಡಿಕಲ್ ಪ್ರಾಬ್ಲಮ್ ಆಗಿ ಅದು ಬೇರೆ ವಿಚಾರ. ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳುತ್ತೆ, 10% ಮೇಲೆ ಸಿಸೇರಿಯನ್ ಆದರೆ ದೇ ಶುಡ್ ಬಿ ಆಡಿಟೆಡ್ ಆ್ಯಂಡ್ ದೇರ್ ಲೈಸೆನ್ಸ್ ಶುಡ್ ಬಿ ಕ್ಯಾನ್ಸಲ್ಡ್ ಅಂತ. ಸೊ ಯಾವಾಗ ಮಗು ಹುಟ್ಟುವಾಗಲೇ ಇದನ್ನು ಪಡ್ಕೊಳ್ಳೋಕ್ಕೆ ಆಗೋದಿಲ್ವೋ, ಈ ಬ್ಯಾಕ್ಟೀರಿಯಾಗಳನ್ನು ಪಡ್ಕೊಳ್ಳೋಕ್ಕಾಗೋದಿಲ್ವೋ, ಅವು ಕಾಲೋನೈಸ್ ಆಗೋದಿಲ್ಲ, ಒಳ್ಳೆ ಬ್ಯಾಕ್ಟೀರಿಯಾಗಳು ಇರೋದಿಲ್ಲ, ಕೆಟ್ಟ ಬ್ಯಾಕ್ಟೀರಿಯಾಗಳು ಸೇರಿಕೊಳ್ತವೆ, ಸೇರಿಕೊಂಡು ಹೊರಗಡೆ ಹೋಗಲ್ಲ. ದಿಸ್ ಇಸ್ ದ ಇನ್ಶೂರೆನ್ಸ್ ಆಫ್ ಇದನ್ನು. ಈಗ ಮೈಕ್ರೋಬಯೋಮ್ ಅಂತಾರೆ, ಮೈಕ್ರೋಬಯೋಮ್ ಅಂತ. ಈಗ ನಿನ್ನೆ ಈ ಎಕಾನಮಿಸ್ಟ್ ಅಂತ ಒಂದು ಮ್ಯಾಗ್ಝಿನ್ ಬರುತ್ತೆ ಲಂಡನ್ನಿಂದ, ಅವರು ಒಂದು 3-4 ಆರ್ಟಿಕಲ್ಲು ಇವತ್ತು ಕರೆಂಟ್ ಸೈನ್ಸಿಂದ ತೆಗೆದು ಹಾಕ್ತಾರೆ, ಚೆನ್ನಾಗಿರುತ್ತೆ ಯಾವಾಗಲೂ ಅದು. ಈ ಸರಿ ಇಶ್ಯೂವಲ್ಲಿ ಒಂದು ಹಾಕಿದ್ದಾರೆ, ಮೈಕ್ರೋಬಯೋಮ್ ಆ್ಯಂಡ್ ಹೈಪರ್ ಟೆನ್ಷನ್ ಅಂತ. ಒಳ್ಳೆ ಬ್ಯಾಕ್ಟೀರಿಯಾ ಇದ್ದರೆ ಹೈಪರ್ BP ಇರೋದಿಲ್ಲ ಅಂತ, ಒಳ್ಳೆ ಬ್ಯಾಕ್ಟೀರಿಯಾ ಇದ್ದರೆ BP ಇರೋದಿಲ್ಲ. ಅದು ಹೇಗೆ? ಅದಕ್ಕೆ ಅವ್ರು ಏನು ಮಾಡ್ತಿದ್ದಾರೆ, ಒಳ್ಳೆ ಬ್ಯಾಕ್ಟೀರಿಯಾ ನಾವೀಗ ಹೊರಗಡೆಯಿಂದ ತಂದು ಹಾಕಬೇಕು ಅಂತ ಒಂದು ವಿಜ್ಞಾನ ಡೆವಲಪ್ ಆಗ್ತದೆ. ಯಾವ ಥರ ಹಾಕಬೇಕು? ಕೆಳಗಿಂದ ಹಾಕ್ಬೋದು, ಮೇಲಿಂದ ಹಾಕ್ಬೋದು, ಬೇರೆ ಬೇರೆ ಪ್ರಯತ್ನಗಳು ಮಾಡ್ತಾರೆ. ಕೋಲನ್ ಇರಿಗೇಷನ್ ಅಂತ ಮಾಡ್ತಾ ಇದ್ದಾರೆ. ಇನ್ನೊಂದು ಏನು ಹೇಳ್ತಿದ್ದಾರೆ, ಯು ಹ್ಯಾವ್ ಟು ಟ್ರಾನ್ಸ್ಫರ್ ಎ ಸ್ಮಾಲ್ ಬಿಟ್ ಆಫ್ ಶಿಟ್ ಇನ್ ಟು ಯುವರ್ ಮೌತ್ ಆ್ಯಂಡ್ ಡೆವಲಪ್ ಬ್ಯಾಕ್ಟೀರಿಯಾ ಅಂತ. ಇದು ಯಾವ ಕರ್ಮ ಇದು ಅಂತ. ಇಟ್ಸ್ ಬಿಕಮಿಂಗ್ ಎ ಸೈನ್ಸ್. ನೀವು ಏನು ಸುಳ್ಳು ಹೇಳೋಕ್ಕಾಗಲ್ಲ ಈ ಕಾಲದಲ್ಲಿ, ಯಾಕಂದ್ರೆ ಹೇಳ್ತಾರೆ ಇದು BC ಆ್ಯಂಡ್ BG ಅಂತ, ಬಿಫೋರ್ ಕ್ರೈಸ್ಟ್ ಬಿಫೋರ್ ಗೂಗಲ್ ಅಂತಾರೆ. ಸೊ ಯು ಕ್ಯಾನ್ ಗೂಗಲ್ ಇಟ್. ಸೊ ಹಾಗಾಗಿ ಸೊ ಮೈಕ್ರೋಬಯೋಮ್ ಅಂತಕ್ಕಂಥದ್ದು, ಈ ಬ್ಯಾಕ್ಟೀರಿಯಾಗಳು ನಮ್ಮದು ಕೊಲಾಬ್ರೇಷನ್ ಇರತಕ್ಕಂಥದ್ದು. ಇನ್ನೊಂದು ಆ ಅಜ್ಜಿ ಹೇಳ್ತಕ್ಕಂಥದ್ದು, ಸೂಲಗಿತ್ತಿ ಆಕೆ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದರೆ, ಮಗು ಹುಟ್ಟುವಾಗ ಇಷ್ಟು
ಬೆಳಕಿರಬಾರ್ದು, ಬ್ರೈಟ್ ಲೈಟ್ ಇರಬಾರ್ದು, ಐ ಡಿಫೆಕ್ಟು ಭಾಳ ಬೇಗ ಶುರುವಾಗ್ತದೆ. ಇಟ್ ಇಸ್ ಸೈನ್ಸ್. ನಮ್ಮ ಮಲೆನಾಡು ಕಡೆ ಎಲ್ಲ ಒಂದು ಕತ್ಲೆ ಕೋಣೆ ಇರ್ತಾಯಿತ್ತು ಮಗು ಡೆಲಿವರಿಗೆ. ಯಾಕೆಂದರೆ ಕತ್ತಲೆಯಿಂದ ಬರ್ತಕ್ಕಂಥದ್ದು, ಸಡನ್ನಾಗಿ ಲೈಟಿಗೆ ಎಕ್ಸ್ಪೋಜರ್ ಆದಾಗ ಅರ್ಲಿ ಐ ಡಿಫೆಕ್ಟ್ ಬರ್ತದೆ ಅಂತಕ್ಕಂಥದ್ದು. ಇನ್ನೊಂದು ಆಕೆ ಹೇಳ್ತಕ್ಕಂಥದ್ದು, ಈ ಕಾರ್ಡ್ ಏನು ಅಂಬೆಲಿಕಲ್ ಕಾರ್ಡನ್ನು 15-20 ನಿಮಿಷ ಕತ್ತರಿಸಬಾರ್ದು. ಈಗ ನಮ್ಮ ಡಿಪಾರ್ಟ್ಮೆಂಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅವರು ಹೇಳ್ತಾ ಇದ್ದಾರೆ, ಡಾಕ್ಟರ್ಸ್ ಇದನ್ನು ಫಾಲೋ ಮಾಡಬೇಕು. ಇದು ವಿಜ್ಞಾನವೇ. ಇವು ಹಳೆಯದು ಅಂದ ತಕ್ಷಣ ಅದನ್ನು ನಾವು ಡಿಸ್ಕಾರ್ಡ್ ಮಾಡ್ತಕ್ಕಂಥದ್ದಲ್ಲ ಅಂತಕ್ಕಂಥದ್ದು. ಸೊ ಇದು ಒಟ್ಟಾರೆ ಏನು ಹೇಳಬೇಕು ಅಂದರೆ, ಇವತ್ತು ನಮ್ಮ ಒಂದು ಜ್ಞಾನ ಪರಂಪರೆಯನ್ನು ಒಂದಕ್ಕೆ ಕನೆಕ್ಟ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಜ್ಞಾನವನ್ನು ಉಪಯೋಗಿಸ್ಕೊಂಡು ಇದು ಹೇಳ್ತಾರೆ ನಾಲೆಡ್ಜ್ ಫ್ಯಾಕ್ಟ್ರಿ ಅಂತ. ಇವತ್ತು ಪ್ರಾಬ್ಲಮ್ ಏನಾಗ್ತದೆ ಅಂದರೆ, ನಾಲೆಡ್ಜ್ ಅನ್ನೋದು ಒಂದು ಫ್ಯಾಕ್ಟ್ರಿ ಆಗಿದೆ. ಅದಕ್ಕೆ ಯಾರೊಬ್ಬ ತತ್ವಶಾಸ್ತ್ರಜ್ಞ ಹೇಳ್ತಾನೆ, ನನಗೆ ಕತ್ತಲಿನ ಭಯವಿಲ್ಲ, ಕಣ್ಣು ಕುರುಡಾಗಿಸುವ ಬೆಳಕಿನ ಭಯ ಅಂತ. ಯು ಬಿ ಅವೇರ್ ಆಫ್ ದ ಲೈಟ್ ದಟ್ ಬ್ಲೈಂಡ್ಸ್ ಯು ರಾದರ್ ದೆನ್ ದ ಡಾರ್ಕ್ನೆಸ್ ದಟ್ ಡಸಂಟ್ ಟೇಕ್ ಅವೇ ಯುವರ್ ಐಸೈಟ್. ಯೂಸ್ ನಾಲೆಡ್ಜ್ ಟು destroy your culture, create their own culture, install their own products and brands. This is the modern trend. ಎಷ್ಟು ನೀವು ಕೆಲವು ಜರ್ನಲ್ಗಳನ್ನು ಓದಿದರೆ ಬೇಡದಕ್ಕೆ ಎಷ್ಟು ರಿಸರ್ಚ್ ಆಗ್ತಿದೆ ಅಂತ ಹೇಳೋಕ್ಕಾಗಿದೆ. ಈಗ ಎಲ್ಲ ನಮ್ಮ ಭಾರತೀಯ ಯೂನಿವರ್ಸಿಟಿಗೆ ಹೋಗಿದ್ರೆ ಸೋಯಾ ಬಗ್ಗೆ ರಿಸರ್ಚ್ ನಡೀತಾ ಇದೆ, ಓಟ್ಸ್ ಬಗ್ಗೆ ರಿಸರ್ಚ್ ನಡೀತಾ ಇದೆ. ನಾನು ಹೇಳಿದೆ, ಅಲ್ರಪ್ಪ, ನಮ್ಮ ದೇಶದ್ದೇ ಅಲ್ಲ ಅದು. ಇವತ್ತು ಓಟ್ಸ್ ಇಲ್ದವ್ರ ಮನೆಯೇ ಇಲ್ಲ. ಕುದುರೆ ತಿನ್ನೋದು ಇಟ್ಸ್ ಬೇಸಿಕಲಿ ಹಾರ್ಸ್ ಫುಡ್. ಅದೇ ಹೇಳ್ತಾ, ಯುರೋಪ್ ಡೆವಲಪ್ ಆಗೋದಕ್ಕೆ ಒಂದು ಆಲೂಗೆಡ್ಡೆ ಮನುಷ್ಯರಿಗೆ, ಕುದುರೆಗೆ ಓಟ್ಸು. ದಿಸ್ ಡೆವಲಪ್ಡ್ ವೇಜ್ ಗೂಡ್ಸ್ ಮಾಡೆಲ್ ಅಂತ ಹೇಳ್ತಾರೆ ಎಕಾನಮಿಕ್ಸಲ್ಲಿ. ಸೊ ದಿಸ್ ಗೇವ್ ದೆಮ್ ದಿ ಫುಡ್ ಆ್ಯಂಡ್ ದ ಇಂಡಸ್ಟ್ರಿಯಲೈಸೇಷನ್ ಹ್ಯಾಪನ್. ಇಟ್ಸ್ ಬೇಸಿಕಲಿ ಹಾರ್ಸ್ ಫುಡ್. ಇನ್ನೊಂದು ಹೇಳ್ತಾರೆ, ನಾವೊಂದು ತಿನ್ನುವ ಆಹಾರ ಇದು. ಇನ್ನೊಂದು, ರೈತರು, ಆಸ್ಟ್ರೇಲಿಯಾದ ರೈತನಿಗೆ ನಮ್ಮ ದುಡ್ಡು ಹೋದರೆ ಅದು ಪಾಪ. ಇಲ್ಲಿ ಬಡ ರೈತ ಅನಂತಪುರದ ಜಿಲ್ಲೆಯಲ್ಲಿ ಒಣಭೂಮಿ ಬೇಸಾಯ ಮಾಡೋವನು, ಅಲ್ಲಿ ಯಾವುದೋ ಒಂದು ಬೆಳೆದಿರ್ತಾನೆ, ಮಿಲೆಟ್ಸ್ ಬೆಳೆದಿರ್ಬೋದು, ಇನ್ನೊಂದು ಬೆಳೆದಿರ್ಬೋದು, ಅವನಿಗೆ ನಾವು ಮೋಸ ಮಾಡ್ದಂಗೆ. ಅದಕ್ಕೆ ಸ್ವಾಮಿನಾಥನ್ ಕೂಡ ಯಾವಾಗಲೂ ಹೇಳ್ತಾರೆ, ಇಂಪೋರ್ಟಿಂಗ್ ಫುಡ್ ಈಸ್ ಲೈಕ್ ಇಂಪೋರ್ಟಿಂಗ್ ಪಾವರ್ಟಿ ಅಂತ. ನೋಡಿ, ಇಲ್ಲಿ 70% ಏನು ಕೃಷಿಗೆ, ನಾವು ಸಾಮಾನ್ಯವಾಗಿ ಎಕಾನಮಿಕ್ಸಲ್ಲಿ ಈಗ 50% ಕೃಷಿ ಮೇಲೆ ಅವಲಂಬಿತರಾಗಿರೋರು, 14% GDP ಮಾತ್ರ ಕೃಷಿಯಿಂದ ಬರೋದು. ಬಹಳ ಜನರು ಇದರ ಮೇಲೆ ಡಿಪೆಂಡ್ ಆಗಿದ್ದಾರೆ, ಭಾಳ ತೊಂದರೆ ಇದೆ ಅಂತ ಹೇಳ್ತಕ್ಕಂಥದ್ದು. ಆದರೆ ಇದೇ ದೇಶ ಕಳೆದ ವರ್ಷ 60,000 ಕೋಟಿ ಖರ್ಚು ಮಾಡಿ ಎಣ್ಣೆ ತರಿಸ್ಕೊಳ್ತು. ಪಾಮ್ ಎಣ್ಣೆ, ಸೋಯಾ ಎಣ್ಣೆ. ನಮಗೆ ಎಣ್ಣೆ ಕಾಳು ಬೆಳೆಯೋಕ್ಕಾಗಲ್ವಾ? ಅದಕ್ಕೆ ಈಗ ಫಿಸ್ಕಲ್ ಡೆಫಿಸಿಟ್ಟು ಅಂದರೆ ಆ ಕ್ರೂಡ್ ಆಯಿಲ್ ಒಂದು, ವೆಜಿಟಬಲ್ ಆಯಿಲ್ ಇನ್ನೊಂದು. 60,000 ಕೋಟಿ ಖರ್ಚು ಮಾಡ್ತೀವಿ ಎಣ್ಣೆ ತರಿಸ್ಕೊಳ್ಳಿ. ಎಣ್ಣೆ ಬೆಳ್ಕೊಳ್ಳೋಕೆ ನಮ್ಗೆ ಆಗ್ತಾ ಇಲ್ವಾ? ಯಾವುದು ಫುಡ್ ಸೆಕ್ಯೂರಿಟಿ ಅಂತಾರೆ. ಏನು ಫುಡ್ ಸೆಕ್ಯೂರಿಟಿ? ಬರೀ ಗಂಜಿ ಇದ್ದರೆ ಸಾಕಾ? ಎಣ್ಣೆ ಕಾಳು ಬೇಡವಾ? ಬೇಳೆ ಕೆನಡಾದಿಂದ ತರಿಸ್ಕೊಳ್ತೀವಿ. ನಿಮ್ಗೆ ಗೊತ್ತಿರಬೇಕು, ಬರ್ಮಾ ಮತ್ತು ಕೆನಡಾದಿಂದ ಬೇಳೆ ತರಿಸ್ಕೊಳ್ತೀವಿ. ಇವುಗಳು ಕೂಡ ನಮ್ಮ ಆಹಾರ, ಇದರಲ್ಲಿ ಒಂದು ಪಾಪ ಪ್ರಜ್ಞೆನೂ ನಮ್ಗೆ ಇರಬೇಕು. ಆಹಾರದಲ್ಲಿ ಇದ್ದೇ ಇರುತ್ತೆ. ಮತ್ತು ನಮ್ಮ ಆಹಾರ ಪದ್ಧತಿ ಕೆಟ್ಟು ಹೋಗೋದಕ್ಕೆ ಇನ್ನೊಂದು ಮೂಲ ಕಾರಣ ಅಂದರೆ, ಅಡಿಗೆ ಮಾಡೋದನ್ನು ನಾವು ಗೌರವಿಸ್ತಿಲ್ಲ. ನಮ್ಮ ಹಳಬರ ಒಂದು ಪರಂಪರೆ. ಇವತ್ತು ಯಾರ್ಯಾರು ಕೇಳಿದ್ರೆ ನೀವೇನು ಮಾಡ್ತೀರಾ ಅಂದರೆ, ನಾನು ಮನೆ ಕೆಲಸ ಮಾಡಿ, ಹೌಸ್ ವೈಫ್ ಅಷ್ಟೇ. ಶಿ ಈಸ್ ದ ಪಿಲ್ಲರ್. ಅದು ಹೆಂಗಸೇ ಅಡುಗೆ ಮಾಡಬೇಕು ಅಂತಲ್ಲ, ಗಂಡಸರು ಮಾಡ್ಬೋದು, ಆ ಥರ ಹೇಳ್ತಾ ಇರೋದಲ್ಲ. ಯಾರು ಒಂದು ಕುಕ್ಕಿಂಗ್ ಟ್ರೆಡಿಷನ್ ಇದೆಯಲ್ಲ, ಆ ಟ್ರೆಡಿಷನ್ಗೆ ನಾವು ಮರ್ಯಾದೆ ಕೊಡಲಿಲ್ಲ. ಅದು ಕಳ್ಕೊಳ್ತಾ ಬಂತು. ಅದಕ್ಕೆ ನಾವು ಎಲ್ಲಿ ನಾವು ಅದಕ್ಕೆ ಈ ಎಕಾನಮಿಕ್ಸಿಗೆ ಬರಲಿಲ್ವೋ ಅದಕ್ಕೆ ಬೆಲೆ ಇಲ್ದಂಗೆ. ಅದಕ್ಕೆ ಕೇರಳದಲ್ಲಿ ಹೋದ ವರ್ಷ ಗೃಹಿಣಿಯರೆಲ್ಲ ಕೋರ್ಟಿಗೆ ಹೋಗಿದ್ದರು, ನಮಗೆ ಸಂಬಳ ಬೇಕು ಅಂತ. ಮನೇಲಿ ಅಡುಗೆ ಮಾಡಬೇಕು ಅಂದರೆ ಸಂಬಳ ಬೇಕು ಅಂತ. ನನ್ನ ಭಾಷಣ ಕೇಳಿದ್ಮೇಲೆ ನೀವು ಅದನ್ನ ಡಿಮಾಂಡ್ ಮಾಡ್ಬೋದು ಅಂತ. ಯಾಕಂದರೆ ನೀವು ದುಡ್ಡು ಕೊಟ್ಟರೆ ನಿಮಗೆ ಮರ್ಯಾದೆ ಕೊಡ್ತೀರಾ ಅಂತ. ಯಾಕಂದರೆ ಅದಕ್ಕೆ ಯಾರು ಪಾಪ ಅಡುಗೆ ಮಾಡಿದರು, ಹಾಕಿದರು, ಬೇಯಿಸಿದರು, ವರ್ಷಾನುಗಟ್ಟಲೆ ಮಾಡಿದರು, ಬೆಲೆ ಇಲ್ಲ, ಮರ್ಯಾದೆ ಇಲ್ಲ. ಸಮಾಜದಲ್ಲಿ ಎದುರು ನಿಂತು ಧೈರ್ಯವಾಗಿ ಮಾತಾಡೋಂಗಿಲ್ಲ. ಆದರೆ ಇಡೀ ಸಮಾಜದ ಆರೋಗ್ಯ ನಿಂತಿರೋದು ಮನೆಯ ಹಿತ್ತಲು, ಮನೆಯ ಅಡುಗೆ ಮನೆ ಮೇಲೆ. ಅದು ಹಾಳಾಗಿ ಹೋದರೆ ಯಾವ ಔಷಧಿ ಅಂಗಡಿಗೆ ತಿರುಗ್ತೀರಾ ನೀವು? ಸಾಧ್ಯ ಇಲ್ಲ.
ಆ ಗೌರವವನ್ನು ನಾವು ಕೊಡಲಿಲ್ಲ. ನಮ್ಮ ಗುರು ಡಾಕ್ಟರ್ ದೇಶಕಾಚಾರ್ ಅಂತ CFT ಅಲ್ಲಿ ಅವ್ರು ಯಾವಾಗಲೂ ಆಲ್ ಅವರ್ PhD ಶುಡ್ ಗೋ ಟು ಅವರ್ ಗ್ರ್ಯಾಂಡ್ ಮದರ್ಸ್ ಅಂತ. ನಾನಂತೂ ನಿಜವಾಗಿಯೂ ಅವರಿಂದ ಬಹಳಷ್ಟು ತಿಳ್ಕೊಂಡಿದ್ದೀನಿ. ಎಷ್ಟು ಜ್ಞಾನ ಇದೆ, ಎಷ್ಟು ಅಪಾರವಾದ ಜ್ಞಾನ ಇದೆ. ಅದಕ್ಕೆ ನಮಗೆ ಬರಲಿಲ್ವಲ್ಲ, ನಮ್ಮ ಎಕಾನಮಿಕ್ಸಿಗೆ ಬರಲಿಲ್ಲ, ಸೋಷಿಯಲ್ ಸೈನ್ಸಿಗೆ ಬರಲಿಲ್ಲ, ಅದನ್ನು ನಾವು ಪರಿಗಣಿಸಲಿಲ್ಲ. ಈ ಪರಿಗಣಿಸದೇ ಇರತಕ್ಕಂಥದ್ದು ಇದೆಯಲ್ಲ, ಇದೊಂದು ದೊಡ್ಡ ಅನಾಹುತ. ಇದನ್ನು ಕಳ್ಕೊಂಡ್ರೆ ಹೋಯಿತು. ಮತ್ತು ನೋಡಿ, ಈ ಕೃಷಿ ಮತ್ತು ಅಡುಗೆ ಅನ್ನೋದು ಸಡನ್ನಾಗಿ ಕಲಿಯೋಕ್ಕಾಗಲ್ಲ, ಕಳ್ಕೊಂಡ್ರೆ ಹೋಯಿತು. ತಾಯಿಯಿಂದ ಮಗಳಿಗೆ, ಒಬ್ಬರಿಂದ ಒಬ್ಬರಿಗೆ ದಾಟಿ ಬಂದರೆ ಆ ಪರಂಪರೆ ಉಳ್ಕೊಳ್ತದೆ. ಸಡನ್ನಾಗಿ ನೀನು ಇದು ಮಾಡು ಅಂತ ಹೇಳಿದ್ರೆ ಬರೋದಿಲ್ಲ. ಅದು ನನ್ನ ದೃಷ್ಟಿಯಿಂದ ಏನು ಈ ಪರಂಪರೆಯಲ್ಲಿ ಟ್ರೆಡಿಷನ್ ಇರ್ತಕ್ಕಂಥ ಇನ್ನೆಷ್ಟು ಟೈಮ್ ಇದೆಯೇ? ನಾನು 8 ಗಂಟೆವರೆಗೂ ಭಾಳಷ್ಟು ಮಾತಾಡೋದು. ಅದು ಯಾರೋ ಹೀಗೆ ಕೇಳಿದ್ರಂತೆ, ಎಷ್ಟೊತ್ತು ಮಾತಾಡ್ಬೋದು ಅಂತ. ಯಾರೊಬ್ರು ಹೇಳಿ, ನೀವು ಎಷ್ಟಾದರೂ ಮಾತಾಡಿ, ನಾವೊಂದು 15 ನಿಮಿಷ ಇರ್ತು ಹೋಗ್ತೀವಿ ಅಂತ. ಆ ರೀತಿ ಇನ್ನೂ ಒಂದು ಜೋಕ್ ಅದೇ ಥರ ಹೇಳ್ತಾರೆ. ಯಾರೋ ಹೀಗೆ ಮಾತಾಡ್ತಿದ್ರಂತೆ, ಒಂದು ಚೀಟಿ ಬಂತಂತೆ, ಇನ್ನೂ 15 ನಿಮಿಷ ಮಾತಾಡಿ ಅಂತ. ಮುಗಿದಾದ್ಮೇಲೆ 15 ನಿಮಿಷ ಮಾತಾಡಿ, ಮತ್ತೆ ಹೇಳಿದ್ರೆ ಇನ್ನೂ ಒಂದು 10 ನಿಮಿಷ ಮಾತಾಡಿ ಅಂತ. ಆಮೇಲೆ ಸಡನ್ನಾಗಿ ಬಂದು ಹೇಳಿದ್ರೆ ನಿಲ್ಲಿಸಿ ಅಂತ. ಯಾಕೆ ಏನೋ ತಪ್ಪು ಮಾಡ್ತಾ ಅಂತೆ. ಇಲ್ಲೆಲ್ಲ ಬೋಂಡ ರೆಡಿಯಾಗಿರಲ್ಲ, ಈಗ ರೆಡಿ ಆಯ್ತು, ನಿಲ್ಲಿಸಿ. ಆ ಥರ ಇರ್ಬೋದು ಅಂತ ಅನಿಸುತ್ತೆ. ಇವತ್ತು ನಾವು ಏನು ಸಂಸ್ಕರಣೆ ಇರ್ಬೋದು, ಅಥವಾ ಈ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಭಾಳ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಮೊದಲನೇ ಒಂದು ಮಿಸ್ಲೀಡಿಂಗ್ ಅಡ್ವರ್ಟೈಸ್ ಬಂದರೆ, ತರಕಾರಿ ಎಣ್ಣೆಯಲ್ಲಿ, ವೆಜಿಟೇಬಲ್ ಆಯಿಲಲ್ಲಿ ಕೊಲೆಸ್ಟ್ರಾಲ್ ಇಲ್ಲ ಅಂತ ಹೇಳೋದು. ಅದು ಅನಿಮಲ್ ಸ್ಟೆರಾಲ್. ಕೊಲೆಸ್ಟ್ರಾಲ್ ಅನ್ನೋದೇ ಅನಿಮಲ್ ಸ್ಟೆರಾಲ್, ತರಕಾರಿಯಲ್ಲಿ ಇಲ್ಲ. ಅದಕ್ಕೆ ನಾನು ಹೇಳಿದೆ, ಬೀಚಿಯವರೇನು ಹೇಳ್ತಿದ್ರಂತೆ, ಹೆಂಗಸರ ಹೆರಿಗರೆ ಆಸ್ಪತ್ರೆ ಅಂತ. ಈ ರೀತಿ ಇದು ಹೇಳದೇ ಇರೋದನ್ನು ಹೇಳ್ತಕ್ಕಂಥದ್ದು, ಕನ್ಫ್ಯೂಸ್ ಮಾಡ್ತಕ್ಕಂಥದ್ದು. ನೋಡಿ, ಒಂದು ಎಣ್ಣೆ ಇದೆ, ಈಗ ಲೋ ಅಬ್ಸಾರ್ಪ್ಷನ್ ಆಯಿಲ್ ಅಂತ ಬರುತ್ತೆ. ಇದು ಹೆಚ್ಚು ಹಿಡಿಯೋದಿಲ್ಲ, ಬೋಂಡ ಗಿಂಡ ಕರೆದ್ರೆ ಹೆಚ್ಚು ಎಳ್ಕೊಳ್ಳೋದಿಲ್ಲ, ಎಣ್ಣೆನ ಹೀರ್ಕೊಳ್ಳೋದಿಲ್ಲ ಅಂಥೇಳಿ ಬರ್ತದೆ. ಅದಕ್ಕೊಂದು ಕೆಮಿಕಲ್ಸ್ ಹಾಕ್ತಾರೆ, DMPS ಅಂತ ಹೇಳ್ಬಿಟ್ಟು. ಆದರೆ ಒಬ್ಬರು ಯಾರೋ ನನಗೆ ಹೇಳ್ತಾಯಿದ್ರು, ನಾವೊಂದು ಐಡಿಯಾ ಮಾಡಿದ್ದೀವಿ, ಈ DMPS ಕೆಮಿಕಲ್ ಅಂತ ಹೇಳಿದರೆ ಜನ ತೊಗೊಳ್ಳಲ್ಲ, ಅದಕ್ಕೊಂದು ಐಡಿಯಾ ಮಾಡಿದ್ದೀವಿ, ದಿಸ್ ಈಸ್ ದ ಓನ್ಲಿ ಆಯಿಲ್ ವಿತ್ DMPS ಅಂತ ಹೇಳ್ಬಿಡೋದು. ಮುಗಿದು ಹೋಯ್ತು ಕತೆ, ಬೇರೆದ್ರಲ್ಲಿ ಇಲ್ಲ, ಇದರಲ್ಲಿ ಮಾತ್ರ ಇದೆ ಅಂತ. ನೀವು ಇದು ಏನೋ DMPS ಅದು ಫುಲ್ ಫಾರ್ಮ್ ಗೊತ್ತಾಗಲ್ಲ, ಈ ಥರ ಹೇಳ್ಬಿಡೋದು. DMPS ಇದೆ, ARPS ಇದೆ, MXX ಇದೆ, ಎಂಥದ್ದೊಂದು ಹೇಳ್ಬಿಡೋದು. ಇದೇನೋ ಇದೆಯಪ್ಪ ಇದರಲ್ಲಿ, ನಮ್ಗೆ ಗೊತ್ತಿಲ್ಲದೆ ಇರೋದು ಅಂತ ಹೇಳ್ತಕ್ಕಂಥ. ಇದು ಗೊತ್ತಿಲ್ಲದೆ ಇರೋದು ಹೇಳಿದ್ರೆ ನಮಗೆ ಮರ್ಯಾದೆ. ಅದಕ್ಕೆ ನಮಗೆ ಇಂಗ್ಲೀಷ್ ಮಾತಾಡೋರು ಭಾರತದಲ್ಲಿ ತತ್ವಶಾಸ್ತ್ರಜ್ಞಗಳು ಅಂತ ಹೇಳ್ತಾರೆ. ದೇ ಬಿಕಮ್ ಫಿಲಾಸಫರ್ಸ್. ಈ ರೀತಿ ಅದು ಮಿಸ್ಲೀಡಿಂಗ್ ಮಾಡ್ತಕ್ಕಂಥದ್ದು. ಮತ್ತು ನಾನು ಒಂದು ಸಾರಿ ಬರೆದಿದ್ದೆ ಇದ್ರ ಬಗ್ಗೆ. ಈ ಒಂದು ರಿಸರ್ಚ್ ಪೇಪರ್ ಬರ್ತಕ್ಕಂಥ, ಯಾರೋ ಹೇಳಿದ್ರಂತೆ, ಕಾಫಿಯವರು ಹೇಳಿದ್ರಂತೆ, 3 ಕಪ್ ಕಾಫಿ ಕುಡಿದ್ರೆ 50% ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ ಅಂತ. ಟೀ ಇವರಿಗೆ ಕೊಡಬೇಕು, ಇವರಿಗೆ ಕಾಫಿಯವರಿಗೆ ಅಂಥೇಳಿ ಒಂದು ರಿಸರ್ಚ್ ಮಾಡಿ ಒಂದು ಪೇಪರ್ ತಂದ್ರಂತೆ. 2 ಕಪ್ ಸಾಕು, 50% ಕೊಲೆಸ್ಟ್ರಾಲ್ ಡೌನ್ ಅಂತ. ಯಾರೋ 3 ಕಪ್ ಕಾಫಿ ಕುಡಿದು 2 ಕಪ್ ಟೀ ಕುಡಿದು 100% ಕ್ಲಿಯರ್ ಅಂತ. ಯಾವ ಪ್ರಾಬ್ಲಮ್ ಇಲ್ಲ ನಮಗೆ. ಈ ರಿಸರ್ಚ್ ಫೈಂಡಿಂಗ್ಸ್ ವಾರ ನೀವು ಪ್ರತಿದಿನ ನೀವು ಎಡಿಟೋರಿಯಲ್ ಪಕ್ಕ ನೋಡಿ, ರಿಸರ್ಚ್ ಫೈಂಡಿಂಗ್ ಏನೇನೋ ಬರ್ತಾರೆ. ಅದು ಅವರು ನಮ್ಮ ಈ ಜನಗತೆ ಸಾಮಾನ್ಯ ಪತ್ರಿಕೆಗಳಿಗೆ ಅವರಿಗೆ ಸ್ಪೆಷಲಿಸ್ಟ್ ನಾಲೆಜ್ ಇರೋದಿಲ್ಲ. ಕ್ಯೂರ್ ಫಾರ್ ಕ್ಯಾನ್ಸರ್ ಆಯಿತು, ಅದು ಓದಿ 30 ವರ್ಷ ಆಯಿತು, ಬರಲೇ. ಜೆನೆಟಿಕ್ಸ್ ಎಲ್ಲ ಆಯಿತು, 10 ವರ್ಷದಿಂದ ಜೆನೆಟಿಕ್ ಸೀಕ್ವೆನ್ಸ್ ಆಗುವಾಗ ಎಲ್ಲ ಕಾಯಿಲೆಗೂ ಔಷಧಿ ಇಲ್ಲ. ಒಬ್ಬ ಪುಸ್ತಕ ಬರ್ದ, ಡೆತ್ ಆಫ್ ಇಲ್ನೆಸ್ ಅಂತ, ಸಾವೇ ಅಲ್ಲ ಕಾಯಿಲೆನೇ ಇಲ್ಲ ಅಂತ. ಈ ರೀತಿಯಾದ ಇದು ಪವರ್ಫುಲ್ಲಾಗಿ ಮೀಡಿಯಾ ಹೇಳ್ತಕ್ಕಂಥ. ಸರ್ವೆ ಬಗ್ಗೆ ಕೇರ್ಫುಲ್. ಅದಕ್ಕೆ ಹೇಳ್ತಾರೆ, ಯಾರೋ ಒಂದು ಸರ್ವೆ ಮಾಡಿದ್ರಂತೆ, 63% ಹುಡುಗಿಯವರಿಗೆ ಮೀಸೆ ಇದ್ದಾಗ ಹುಡುಗರು ಗಂಡಸರು ಇಷ್ಟ ಇಲ್ಲ ಅಂತ, ಗಂಡಸರನ್ನು ಸೇರಿಸ್ಕೊಂಡ್ಬಿಡೋಣ ಅಂತ ಹೇಳಿ. ಆಗ ಹೇಳಿದ್ರೆ ನಾನು ಇನ್ನೇನು ಬೋಳಿಸ್ಬೇಕು ಅಂತಿದ್ದೆ. ಅಷ್ಟೊತ್ತಿಗೆ ನ್ಯೂಸ್ ಬಂತು, ಇದು ಸರ್ವೆ ಮಾಡಿದವರು ಬ್ಲೇಡ್ ಕಂಪ್ನಿಯವರು, ಜಿಲೆಟ್ ಬ್ಲೇಡ್ ಕಂಪ್ನಿಯವರು. ಆ ಜಿಲೆಟ್ ಬ್ಲೇಡ್ ಕಂಪ್ನಿಯವ್ರಿಗೆ ಮೀಸೆ ಕಂಡ್ರೆ ಆಗಲ್ಲ. ಅದಕ್ಕೆ ಫಂಡಿಂಗ್ ಆ್ಯಂಡ್ ಫೈಂಡಿಂಗ್ ಆರ್ ಇಂಟರ್ಲಿಂಕ್ಡ್ ಅಂತ. ನೀವೇನಾರು ಒಂದು ನ್ಯೂಸ್ ಬಂದಾಗ ಹಿಂಗಂತೆ, ಇದು ಯಾರು ಮಾಡಿದ್ದು, ಇದ್ರ ಹಿಂದೆ ಏನಿದೆ. ಈಗ ಮೊನ್ನೆ ಯಾವುದೋ ಇದು ಬಂತು, ಒಂದು ಮನೆಯಲ್ಲಿ ಎಲ್ಲ ಗಲೀಜಿದೆಯಂತೆ, ಕ್ಲೀನ್ ಇಲ್ಲಂತೆ, ಇದಂತೆ, ICMR ಸ್ಟಡಿ ಮಾಡಿದೆ ಅಂತೇಳಿ. ನಾನು ಅಂದ್ಕೊಂಡೆ ಇದು ಡೆಟ್ಟಾಲೆ ಮಾಡಿರೋದು ಕೆಲಸ ಇರೋದು, ಲೈಫ್ ಬಾಯ್ನೋ ಲೆಟ್ಟಾಯನೋ ದುಡ್ಡು ಕೊಟ್ಟು ಮಾಡಿಸಿರೋದು. ಅಲ್ಲ, ಕ್ಲೀನಾಗಿರಬಾರ್ದು ಅಂತ ವಿಚಾರ ಅಲ್ಲನೂ ಹೇಳ್ತಾ ಇರೋದು.
ಆದರೆ ಕ್ಲೀನಾಗಿದ್ದರೆ ನೋಡಿ, ಇನ್ನೊಂದು ನೋಡಿ ಅಂತ ಹೇಳಿದ್ರೆ ಅಡಿಗೆ ಎಲ್ಲ ಕ್ಲೀನಾಗಿರಬೇಕು. ಇಲ್ಲ ನಮ್ಮ ದೇಶದಲ್ಲಿ ಸ್ವಲ್ಪ ಗಲೀಜು ಜಾಸ್ತಿನೇ, ಒಪ್ಕೊಳ್ಳೇಬೇಕಾಗ್ತದೆ. ಯಾಕಂದರೆ 70% ಭಾರತೀಯರು ಬಯಲು ಶೌಚಾಲಯ ಇದು ನಂಬರ್ 1 ಅಂತ ಹೇಳ್ತಕ್ಕಂಥದ್ದು ಎಲ್ಲ ಬೇಜಾರದ ವಿಚಾರ. ನಮ್ಮಲ್ಲಿ ಸ್ವಚ್ಛತೆ ಕಮ್ಮಿ ಇದೆ. ಇನ್ನೊಂದು ಕಡೆ ಇದೇ ನಮ್ಮ ದೇಶದಲ್ಲಿ ಒಂದು ಪ್ಯಾರಾಡಾಕ್ಸ್ ಇದೆ. ಏನು ಅಂತ ಹೇಳಿದ್ರೆ, ಆಲ್ಕೋಹಾಲ್ ಬಾಟ್ಲ್ ಯಾವಾಗಲೂ ಬ್ಯಾಗಲ್ಲಿರುತ್ತೆ, ಅಲ್ಲಿ ಇಲ್ಲಿ ಮುಟ್ಟಿದರೆ ವೈಪ್ ಮಾಡ್ಕೊಳ್ತೀವಿ. ಯಾವಾಗ ಈ ಸ್ವಚ್ಛತೆ ಅತಿ ಆಗ್ತದೋ ಅಲರ್ಜಿ ಬರುತ್ತೆ. ಅಲರ್ಜಿ ಆ್ಯಂಡ್ ಆಸ್ಮಾ ಆರ್ ಬಿಕಾಸ್ ಆಫ್ ಎಕ್ಸಸ್ ಹೈಜೀನ್. ಈಗ ಹೇಳ್ತಾರೆ, ನಿಮ್ಮ ದೇಹ ಅಂತಕ್ಕಂಥದ್ದು ಯುದ್ಧ ಮಾಡದೇ ಇರುವ ಸೈನ್ಯ ಆಗಬಾರ್ದು, ಪ್ರತಿನಿತ್ಯ ಯುದ್ಧ ಮಾಡುವ ಸೈನ್ಯ ಆಗಿರಬೇಕು. ಈಗ ಹೇಳ್ತಾರೆ, ಒಂದು ಪುಸ್ತಕ ಇದೆ ಡೈಯಿಂಗ್ ಟು ಲಿವ್ ಅಂತ. ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣದಲ್ಲೂ ಜೀವಕೋಶಗಳು ಸಾಯ್ತಾ ಇರಬೇಕು. ಸತ್ತಾಗ ಮಾತ್ರ ನಾವು ಬದುಕಿರೋಕ್ಕೆ ಸಾಧ್ಯ. ಯಾವ ಜೀವಕೋಶ ಸಾಯೋದಿಲ್ವೋ, ಯಾವ ಜೀವಕೋಶ ಸಾಯೋದಿಲ್ಲ? ಕ್ಯಾನ್ಸರ್ ಜೀವಕೋಶ ಸಾಯೋದಿಲ್ಲ. ಕ್ಯಾನ್ಸರ್ ಸೆಲ್ಸ್ ಡೋಂಟ್ ಡೈ. ಸೊ ಡೈಯಿಂಗ್ ಟು ಲಿವ್, ಡೆತ್ ಈಸ್ ಎ ಕಾನ್ಸ್ಟೆಂಟ್ ಪರ್ಮನೆಂಟ್ ಫೆನಾಮಿನಾ ಇನ್ ದ ಬಾಡಿ. ಇಟ್ಸ್ ಎ ಸ್ಟ್ರೀಮ್ ಆಫ್ ಬಿಕಮಿಂಗ್ ಅಂತ, ಆಗುವಿಕೆ ಅಂತಕ್ಕಂಥದ್ದು ಇದು. ಆದರೆ ಸರ್ ಹೈಜೀನು ಕ್ಲೀನ್. ಈಗ ಬೇರೆ ದೇಶಗಳಲ್ಲೆಲ್ಲ ಯಾರೋ ಈ ನಮ್ಮ ಇಮ್ಯುನಾಲಜಿ ಇಷ್ಟೆಲ್ಲ ಹೇಳ್ತಾರೆ, ಮಕ್ಕಳಿಗೆ ಜಾಸ್ತಿ ಅಲರ್ಜಿ ಬಂದರೆ ಒಂಚೂರು ಮಣ್ಣಲ್ಲಿ ಆಟಾಡಿಸಿ ಅಂತ. ಇನ್ನೊಂದು ಹೇಳ್ತಾರೆ, ಮನೆಯಲ್ಲಿ ಪ್ರಾಣಿಗಳಿದ್ದರೆ ಅಲರ್ಜಿ ಬರೋದಿಲ್ಲ, ಆಸ್ಮಾ ಬರೋದಿಲ್ಲ ಅಂತ ಬೇಕಾದ ಸರ್ವೆಗಳಿದೆ, ಆಗಿದ್ದಾವೆ. ಅದು ನಾಯಿ ಇದ್ದರೆ ಒಳ್ಳೆಯದು, ಬೆಕ್ಕಿದ್ರೆ ಒಳ್ಳೆಯದು. ಯಾಕಂದರೆ ಬೆಕ್ಕು ಭಾಳ ಕ್ಲೀನು ಅಂತ. ಕ್ಲೀನ್ ಇದ್ರೆ ಆಗಲ್ಲ, ಸ್ವಲ್ಪ ಗಲೀಜಾಗಿರಬೇಕು ಅಂತ. ಎಕ್ಸ್ಪೋಸ್ ಆಗಬೇಕು. ವೆನ್ ಯುವರ್ ಬಾಡಿ ಗೆಟ್ಸ್, ಈಗ ಹೇಳ್ತಾರೆ ನಮ್ಮ ಎಂಟೈರ್ ಇಮ್ಯುನಾಲಜಿ ಅಂತ ಇದೆಯಲ್ಲ, ದೇಹದ ರೋಗ ನಿರೋಧಕ ಶಕ್ತಿ ಎಲ್ಲಿಂದ ಬರೋದು ಅಂತ ಹೇಳಿದ್ರೆ 3R ಅಂತ ಹೇಳ್ತಾರೆ. ಒಂದು ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಫಂಗಸ್ ಇರ್ಬೋದು, ಪ್ಯಾಥೋಜನ್ ಯಾವುದೇ ಇದೆಯೋ ಅದನ್ನು ಮೊದಲು ಗುರುತಿಸ್ತಕ್ಕಂಥದ್ದು. ಓ, ಇದು ನನಗೆ ಅಟ್ಯಾಕ್ ಮಾಡ್ತಾ ಇದೆ, ದಿಸ್ ಈಸ್ ದಿ ಎನಿಮಿ, ಐ ನೋ ಯು, ಯು ಆರ್ ಹಾರ್ಮ್ಫುಲ್ ಟು ಮೀ ಅಂತ. ರೆಕಗ್ನೈಸ್. ಹೌ ಡು ಯು ರೆಕಗ್ನೈಸ್? ಅದರ ಬಗ್ಗೆ ಪರಿಚಯ ಇದ್ದರೆ ಆಗುತ್ತೆ. ನಿಮ್ಮ ಜೀವಕೋಶಗಳಿಗೆ, ನಿಮ್ಮ ಜೆನೆಟಿಕ್ಸಿಗೆ ಇದರ ಪರಿಚಯ ಇದ್ದಾಗ ರೆಕಗ್ನೈಸ್ ಮಾಡೋಕ್ಕಾಗುತ್ತೆ. ಅದಕ್ಕೆ ಹೇಳ್ತಾರೆ, ಜೀನ್ಸ್ ಆರ್ ದ ವರ್ಲ್ಡ್ಸ್ ಓಲ್ಡೆಸ್ಟ್ ಸಾಫ್ಟ್ವೇರ್. ದೆ ರಿಮೆಂಬರ್ ಎವ್ರಿಥಿಂಗ್. ಹೌ ಓಲ್ಡ್ ಆರ್ ಯು ಅಂದರೆ ನಮ್ಮ ವಯಸ್ಸು ಹೇಳಬಾರ್ದು. ಹೌ ಓಲ್ಡ್ ಆರ್ ಯುವರ್ ಜೀನ್ಸ್? ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್. ದೇ ಆರ್ ನಾಟ್ ಡೆಡ್, ದೇ ಆರ್ ಗೋಯಿಂಗ್ ಆನ್ ಆ್ಯಂಡ್ ಆನ್. ಸೊ ಇದು ಒಂದು ರೆಕಗ್ನೈಸ್ ಮಾಡ್ತಕ್ಕಂಥದ್ದು, ಇನ್ನೊಂದು ರಿಯಾಕ್ಟ್ ಮಾಡ್ತಕ್ಕಂಥದ್ದು, ಇನ್ನೊಂದು ರಿಕವರ್ ಆಗ್ತಕ್ಕಂಥದ್ದು. ರೆಕಗ್ನೈಸ್, ರಿಯಾಕ್ಟ್ ಆ್ಯಂಡ್ ರಿಕವರ್, ದಿಸ್ ಇಸ್ ದ ಎಂಟೈರ್ ಇಮ್ಯುನಾಲಜಿ. ಸೊ ಇದಕ್ಕೆ ನಮಗೆ ಅವುಗಳ ಪರಿಚಯ ಇರಬೇಕು. ಅಂದರೆ ವಾತಾವರಣ ಭಾಳ ಕ್ಲೀನ್ ಇದ್ದರೆ, ಎಲ್ಲ ಕಡೆ ವೈಪ್ ಮಾಡೋದು, ಎಲ್ಲ ಕಡೆ ಕ್ಲೀನ್ ಮಾಡಿದರೆ, ಕ್ಲೀನ್ ಇರಬಾರ್ದು ಅಂತಲ್ಲ, ನಾನು ಅದನ್ನು ಒಂದು ಮನಸ್ಸಲ್ಲಿ ಇಟ್ಕೊಂಡೇ ಹೇಳ್ತಾ ಇರೋದು. ಆದರೆ ಇವತ್ತು ಇನ್ನೊಂದು ಕಡೆ ನಮಗೊಂದು ಟ್ರೆಂಡ್ ಇದೆ, ನೀವು ತೊಳಿ HIV ಕಂಡು ಹಿಡಿದ ಜಾನ್ ಲೂಕ್ ಅಂತೇಳಿ, ಅವನು ಹೇಳ್ತಾನೆ HIV ವೈರಸ್ಗೆ ಸೋಪ್ ಹಾಕಬೇಕಾಗಿಲ್ಲ, ನೀರು ಹಾಕಿ ತೊಳೆದ್ರೆ ಸಾಕು ಅಂತ. ವಾಟರ್ ಕ್ಯಾನ್ ಕ್ಲೆನ್ಸ್ ಯು. ಆದರೆ ಆ ಕ್ಲೀನಿಂಗ್ ಬಿಸ್ನೆಸ್ಸೇ ಒಂದು ದೊಡ್ಡ ಬಿಸ್ನೆಸ್ ಆಗಿದೆ ಇವತ್ತು. ಅದು ಹೇಳ್ತಾರೆ, ನಮ್ಮ ಆರೋಗ್ಯಕ್ಕೆ ಎರಡು ಬಲವಾದ ಏಟು ಕೊಟ್ಟಿದ್ದು ಎರಡಂತೆ ವಿಜ್ಞಾನದ ಹೆಸರಿನಲ್ಲಿ. ಒಂದು ಹೈಜೀನು, ಇನ್ನೊಂದು ನ್ಯೂಟ್ರಿಷನ್. ನಿಮಗೆ ನ್ಯೂಟ್ರಿಷನ್ ಗೊತ್ತಿಲ್ಲ ಅಂತ ಹೇಳ್ತಕ್ಕಂಥದ್ದು. ನಾನು ಯಾವುದೋ ಒಂದು ನ್ಯೂಸಲ್ಲಿ, ಟಿ ವಿಯಲ್ಲಿ ಯಾವುದೋ ಒಂದು ಪ್ರೋಗ್ರಾಮ್ ನಡೀತಿತ್ತು. ನೀವು ಸ್ವಲ್ಪ ದಪ್ಪ ಆಗಬೇಕಾದ್ರೆ ಏನು ಮಾಡಬೇಕು? ನೀವು ಪ್ರೋಟೀನ್ ತೊಗೋಬೇಕು. ಎಲ್ಲಿ ಸಿಗುತ್ತೆ? ಅದು ಬೇಳೆಯಲ್ಲಿ ಸಿಗುತ್ತೆ. ಓ, ಬೇಳೆನೇ? ಪ್ರೋಟೀನ್ ಅಂದರೆ ನಮಗೆ ಡಿಸ್ಕನೆಕ್ಟ್ ಆಗುತ್ತೆ. ನ್ಯೂಟ್ರಿಷನ್ ಮಾತು ಕೇಳ್ತಾನೆ, ಆಹಾರದಿಂದ ಪೌಷ್ಟಿಕಾಂಶದಿಂದ ಆಹಾರವಲ್ಲ. ಆಲ್ವೇಸ್ ಫುಡ್ ಫ್ರಮ್ ನ್ಯೂಟ್ರಿಷನ್, ಫುಡ್ ಟು ನ್ಯೂಟ್ರಿಷನ್, ನಾಟ್ ನ್ಯೂಟ್ರಿಷನ್ ಟು ಫುಡ್. ದಟ್ ಈಸ್ ವೈ ಯು ಮಸ್ಟ್ ನೋ ಮೋರ್ ಅಬೌಟ್ food. If you want to know about nutrition, you should nutrition from food from agriculture from soil. You ನೋಡಿ, ಎಲ್ಲರ ಆರೋಗ್ಯ ನಮ್ಗೆ ಕೆಡ್ತಾ ಇರೋದಕ್ಕೆ ಮೂಲ ಕಾರಣ ಏನು? ಸಾಯಿಲ್ ಇನ್ಫರ್ಟಿಲಿಟಿ. ಅದಕ್ಕೆ ಲಿಯೋನಾರ್ಡೋ ವಿಂಚಿ ಹೇಳ್ತಾ ಇದ್ದಂತೆ, ವಿ ನೋ ಎವ್ರಿಥಿಂಗ್ ಅಬೌಟ್ ದ ಫ್ಲೋಟಿಂಗ್ ಹೆವನ್ಲಿ ಬಾಡೀಸ್ ಅಪ್ ಇನ್ ದ ಸ್ಕೈ, ಬಟ್ ವಿ ಡೋಂಟ್ ನೋ ಅಬೌಟ್ ದ ಸಾಯಿಲ್ ಬಿನಿತ್ ದ ಫೀಟ್. ದಿಸ್ ಇಸ್ ದ ಇಗ್ನೋರೆನ್ಸ್. ಯಾಕೆ ನಮಗೆ ಗೊತ್ತಿಲ್ಲ? ನಿಮಗೆ ಗೊತ್ತಿರಬೇಕು, ವಿಜ್ಞಾನದಲ್ಲಿ ಕಲ್ಚರಿಂಗ್ ದಿ ಮೈಕ್ರೋಬ್ಸ್ ಅಂತಾರೆ. ಕಲ್ಚರಿಂಗ್ ಅಂತೇಳಿ ನೀವು ಲ್ಯಾಬಿಗೆ ತೊಗೊಂಡು ಹೋಗಿ ಈ ಪೆಟ್ರಿ ಡಿಶಲ್ಲಿ ಹಾಕಿ ಬೆಳೆದ್ರೆ ಅದು ಬೆಳೀತವೆ. 95% ಬ್ಯಾಕ್ಟೀರಿಯಾಗಳು ಬೆಳೆಯೋದಿಲ್ಲ, ಹಾಗಾಗಿ ಅವ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಅಲ್ಲಿ ಬೆಳೆದ್ರೆ ನಮಗೆ ಗೊತ್ತಾಗುತ್ತೆ, ಇದು ಇದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಯು ಕಾಂಟ್ ಕಲ್ಚರ್ ದೆಮ್. ಬೋತ್ ಇಂಟೆಸ್ಟೈನ್ ಬ್ಯಾಕ್ಟೀರಿಯಾ ಆ್ಯಂಡ್ ಸಾಯಿಲ್ ಬ್ಯಾಕ್ಟೀರಿಯಾ ಕೆನಾಟ್ ಬಿ ಕಲ್ಚರ್ಡ್.
That is why we don't know about them. If the soil has good bacteria, it can prevent certain diseases. The disease suppressing quality of the soil. ಅಲ್ಲಿ ಯಾವಾಗ ಹೋಯಿತು ನೋಡಿ. ಇನ್ನೊಂದು ನಾವು ಆಹಾರದ ಬಗ್ಗೆ ಹೇಳುವಾಗ ಇದನ್ನು ಹೇಳಬೇಕಾಗ್ತದೆ. ರಾಸಾಯನಿಕ ಗೊಬ್ಬರಗಳನ್ನು ನಾವು ಇವತ್ತು ಬಳಸ್ತಕ್ಕಂಥ ರೀತಿ. NPK, ನೈಟ್ರೋಜನ್, ಫಾಸ್ಫರಸ್ ಆ್ಯಂಡ್ ಪೊಟ್ಯಾಷ್. ದಿಸ್ ಇಸ್ ದ ಮಂತ್ರ ಆಫ್ ಮಾಡರ್ನ್ ಅಗ್ರಿಕಲ್ಚರ್. ಈ NPK ಹಾಕಿದಾಗ ಮೈಕ್ರೋನ್ಯೂಟ್ರಿಯೆಂಟ್ಸು ಸಾಯಿಲಿಂದ ಲೀಚ್ ಔಟ್ ಆಗ್ತವೆ. ಜಿಂಕು, ಕ್ರೋಮಿಯಮ್ಮು, ಸೆಲಿನಿಯಮ್ಮು, ಮಾಲಿಬ್ಡಿನಮ್ಮು, ಬೊರಾನ್, ಇವೆಲ್ಲ ಏನು ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದೆ, ದೆ ಲೀಚ್ ಔಟ್ ಆಫ್ ದ ಸಾಯಿಲ್. ಅದಕ್ಕೋಸ್ಕರ ಮೈಕ್ರೋನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಹಿಡನ್ ಹಂಗರ್ ಅಂತಾರೆ. ಹಿಡನ್ ಹಂಗರ್ ಅಂತ ಹೇಳ್ಬಿಟ್ಟು, ಅಂದರೆ ನೀವು ಹೊಟ್ಟೆ ತುಂಬಿಸ್ಕೊಳ್ತಿದ್ದೀರಾ, ಆದರೆ ನ್ಯೂಟ್ರಿಯೆಂಟ್ಸ್ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಹಿಡನ್ ಹಂಗರ್ ಅಂತ ಹೇಳ್ತಕ್ಕಂಥದ್ದು. ಸಾಯಿಲ್ ನ್ಯೂಟ್ರಿಯೆಂಟ್ಸು ಹೋಗುತ್ತೆ NPK ಹಾಕ್ತಕ್ಕಂಥದ್ದು. ಮತ್ತು ಎಷ್ಟು ಈಗ ಇವತ್ತು ಯಾವುದನ್ನು ಒಂದು ನಾವು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇರ್ಬೋದು, ಅಗ್ರಿಕಲ್ಚರ್ ಪ್ರೊಡಕ್ಷನ್, ಈಸ್ ಇಟ್ ಸಸ್ಟೈನಬಲ್ ಅಂತ ಕ್ವಶನ್ ನಾವು ಎಲ್ಲರೂ ಕೇಳ್ತಾರೆ. ಸುಸ್ಥಿರವಾದ ಕೃಷಿ ಅದು ಸಸ್ಟೈನಬಲ್. ಇವತ್ತು ಮಾಡ್ತಿದ್ದೀರಾ, ನಾಳೆಗಾಗುತ್ತಾ? ಏನು ಸಸ್ಟೈನಬಿಲಿಟಿ ಅಂದರೆ ಬ್ರಂಟ್ಲ್ಯಾಂಡ್ ಅಂತಲ್ವ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೆಡ್ ಆಗಿದ್ದರು, ನೆದರ್ಲ್ಯಾಂಡ್ಸ್ನ ಪ್ರೈಮ್ ಮಿನಿಸ್ಟರು, ವೆರಿ ಫಾರ್ವರ್ಡ್ ಲುಕಿಂಗ್ ವಿಷನರಿ. ಆಕೆ ಹೇಳೋದು ಸಸ್ಟೈನಬಿಲಿಟಿ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಯು ಮೀಟ್ ಯುವರ್ ನೀಡ್ಸ್, ಡೋಂಟ್ ಕಾಂಪ್ರಮೈಸ್ ದಿ ಎಬಿಲಿಟಿ ಆಫ್ ಫ್ಯೂಚರ್ ಜನರೇಷನ್ ಟು ಮೀಟ್ ದೇರ್ ನೀಡ್ಸ್. ನಿಮ್ಮ ಮಕ್ಕಳಿಂದ, ಮರಿ ಮಕ್ಕಳಿಂದ ನೀವು ಕದಿಬೇಡಿ. ನೀರಿರ್ಬೋದು, ಮಣ್ಣಿನ ಫಲವತ್ತತೆ ಇರ್ಬೋದು ಆಗ್ತಕ್ಕಂಥದ್ದು. ಇವತ್ತು ಸಸ್ಟೈನಬಿಲಿಟಿ ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ ಆಗಿದೆ ನಮ್ಮ ಆಹಾರ ಪದ್ಧತಿಯಲ್ಲಿ. ಪ್ರೊಡಕ್ಷನ್ ಇದೆ. ಈಗ ನಿಮಗೆ ನಮ್ಮ ಕೋಸ್ಟಲ್ ಆಂಧ್ರದಲ್ಲಿ ಶ್ರಿಂಪ್ ಬೆಳೀತಾರೆ, ಮೀನು, ಶ್ರಿಂಪ್ ಅಕ್ವಾಕಲ್ಚರ್ ಮಾಡ್ತಾರೆ. 4 kg ಸಮುದ್ರದ ಮೀನು ಹಿಡಿದು ಹಾಕಿ 1 kg ಶ್ರಿಂಪ್ ಬೆಳೆಯೋದು. ಇಸ್ ಇಟ್ ಸಸ್ಟೈನಬಲ್? ಎಲ್ಲಿವರೆಗೂ ಹಿಡಿತೀರಾ? ಎಲ್ಲಿವರೆಗೂ ಅದನ್ನು 4 kg ಹಾಕಿ ಇದು 1 kg ಬೆಳ್ಕೊಂಡ್ರೆ ಎಷ್ಟು ಕಾಲ ಇದನ್ನು ಮಾಡೋಕ್ಕಾಗುತ್ತೆ? ಮನೆ ಸುಟ್ಟು ಇಲಿ ಓಡಿಸ್ದಂಗೆ ಅಂತಾರೆ. ಎಲ್ಲಿವರೆಗೂ ಮಾಡೋಕ್ಕಾಗುತ್ತೆ ಅಂತ. ಈಸ್ ಇಟ್ ಸಸ್ಟೈನಬಲ್? ನಮ್ಮ ಪ್ರೊಡಕ್ಷನ್ ಬೇಕು, ಫುಡ್ ಪ್ರೊಡಕ್ಷನ್ ಬೇಕು, ಬಟ್ ಈಸ್ ಇಟ್ ಸಸ್ಟೈನಬಲ್? ಯು ಹ್ಯಾವ್ ಟು ಆಸ್ಕ್ ದಿಸ್ ಕ್ವಶನ್. ಇನ್ನೂ ಒಂದು ಹೇಳ್ತಾರೆ, ನಮಗೆ NPK ಅಂತ ಹೇಳಿದ್ನಲ್ಲ, ನೈಟ್ರೋಜನ್, ಫಾಸ್ಫರಸ್ ಆ್ಯಂಡ್ ಪೊಟ್ಯಾಷಿಯಮ್ ಅಂತ ಹೇಳ್ತಾರೆ. ಫಾಸ್ಫರಸ್ಸು ಇವತ್ತು ಗಣಿಗಾರಿಕೆ ಮಾಡಿ ನಾವು ಆಹಾರವನ್ನು ಬೆಳೀತಾ ಇರ್ತಕ್ಕಂಥದ್ದು. ರಾಜಸ್ಥಾನದಲ್ಲಿ ಮೈನ್ ಇದೆ, ಜಾರ್ಡನ್ನಲ್ಲಿ ಮೈನ್ಸ್ ಇದೆ, ಮೊರಾಕೋದಲ್ಲಿದೆ, ಆಸ್ಟ್ರೇಲಿಯಾದಲ್ಲಿದೆ. ಅಲ್ಲಿಂದೆಲ್ಲ ಗಣಿಗಾರಿಕೆ ಮಾಡಿ ರಂಜಕವನ್ನು ತಂದು ನಾವಿಲ್ಲಿ ಕೃಷಿಯನ್ನು ಮಾಡ್ತಾಯಿದ್ದೀವಿ. ಈ ರಂಜಕ ಎಷ್ಟಿದೆ ಭೂಮಿಯಲ್ಲಿ ಅದು ಹೇಳ್ತಾರೆ. ಈಗ ಉಪಯೋಗಿಸ್ತಿದ್ದೀವಲ್ಲ, ಇದೇ ರೇಟಲ್ಲಿ ಉಪಯೋಗಿಸಿದರೆ 70 ವರ್ಷದಲ್ಲಿ, ನೇಚರ್ ಮ್ಯಾಗ್ಝಿನ್ ಹೇಳೋದು ಇದನ್ನು, 70 ವರ್ಷದಲ್ಲಿ ಖಾಲಿ ಆಗುತ್ತೆ ಅಂತ. ಮತ್ತೆ ಹೆಂಗೆ ಪ್ರೊಡ್ಯೂಸ್ ಮಾಡ್ತೀರಾ? ಈಸ್ ಇಟ್ ಡಿಪೆಂಡಬಲ್? ಈಸ್ ಇಟ್ ಸಸ್ಟೈನಬಲ್? ಇದು ಇನ್ನೂ ಒಂದು, ಈ ಸುಸ್ಥಿರವಾಗಿ ನಮ್ಮ ಆಹಾರ ಪದ್ಧತಿ ಇರಬೇಕು ಅಂತ ಹೇಳಿದರೆ, 1 ಕ್ಯಾಲೋರಿಗೆ ಇವತ್ತು 10 ಕ್ಯಾಲೋರಿ ಖರ್ಚು ಮಾಡ್ತಾ ಇದ್ದೀವಿ. 1 ಕ್ಯಾಲೋರಿಯನ್ನು ನಾವು ಗಳಿಸೋದಕ್ಕೆ, ಬೆಳೆಯೋದಕ್ಕೆ 10 ಕ್ಯಾಲೋರಿಯನ್ನು ಖರ್ಚು ಮಾಡ್ತಿದ್ದೀವಿ. ನಮ್ಮ ಆಹಾರದ ಮೇಲೆ ಇರ್ತಕ್ಕಂಥ, ನಮ್ಮ ತಟ್ಟೆ ಮೇಲೆ ಇರ್ತಕ್ಕಂಥ ಆಹಾರ ಒಂದು ರೀತಿಯಲ್ಲಿ ಪೆಟ್ರೋಲಿಯಂ ಜೆಲ್ಲಿ. ಯಾಕಂದರೆ ಪೆಟ್ರೋಲಿಯಂ ಉತ್ಪನ್ನಗಳ ಹಾಕಿ ನಮ್ಮ ತಟ್ಟೆ ಮೇಲೆ ನಾವು ಆಹಾರವನ್ನು ಇವತ್ತು ಪಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಇಂಡೈರೆಕ್ಟ್ಲಿ ಇಟ್ ಇಸ್ ಎ ಪೆಟ್ರೋಲಿಯಂ ಜೆಲ್ಲಿ. ಯೂರಿಯಾ ಇರ್ಬೋದು, ಯಾವುದೇ ಇರ್ಬೋದು. ಈ ರೀತಿಯಾಗಿ ಇದು ಇನ್ನೊಂದು ನೋಡಿ, ಈ ರೀತಿ ಏನು ಪೆಟ್ರೋಲಿಯಂ ಪದಾರ್ಥ, ಫಾರ್ ಎಕ್ಸಾಂಪಲ್ ನಾವು ಯೂರಿಯಾ ಹಾಕ್ತೀವಿ. ಯೂರಿಯಾ ಏನು ಕೊಡುತ್ತೆ? ನೈಟ್ರೋಜನ್ ಕೊಡುತ್ತೆ, ಸಾರಜನಕವನ್ನು ಕೊಡ್ತದೆ. ಎಷ್ಟು? 46% ಯೂರಿಯಾದಲ್ಲಿ ನೈಟ್ರೋಜನ್ ಇದೆ. ನೈಟ್ರೋಜನ್ ಎಲ್ಲಿದೆ? ಆಕಾಶದಲ್ಲಿದೆ. ಎಷ್ಟಿದೆ? 80% ಇದೆ. 80% ಆಕಾಶದಲ್ಲಿ ನೈಟ್ರೋಜನ್ ಇದೆ. ಯಾಕೆ ನಾವು ಕೆನಡಾ, ಅಮೇರಿಕಾದಿಂದ ಯೂರಿಯಾ ತಂದು ಇಲ್ಲಿಗೆ ಹಾಕಬೇಕು? ನೀವು ಅಕ್ಕಿ ಜೊತೆ ಬೇಳೆಕಾಳು ಬೆಳೆದ್ರೆ, ಬೇಳೆಕಾಳಿನ ಗಿಡದಲ್ಲಿ ಆ ನಾಡ್ಸ್ ಬರ್ತದೆ, ನಾಡ್ಯೂಲ್ಸ್, ಗಂಟೆ ಬರುತ್ತಲ್ಲ ಬೇರಲ್ಲಿ, ಆ ಗಂಟು ಏನು? ಬ್ಯಾಕ್ಟೀರಿಯಾಗಳು, ಫಂಗಸ್ಗಳು ಆ ನೈಟ್ರೋಜನ್ನ ಎಳೆದು ಭೂಮಿಗೆ ಕೊಡ್ತವೆ. ಸಿಂಪಲ್ ಟೆಕ್ನಾಲಜಿ. ಯು ನೀಡ್ ಕಾಂಬಿನೇಷನ್. ಇದು ಮೋನೋಕಲ್ಚರ್, ಅದು ಒಂದೇ ಬೆಳೀತಕ್ಕಂಥದ್ದು. ನಾವು ತಿನ್ನೋದು ಒಂದು, ಬೆಳೆಯೋದು ಒಂದು, ಪ್ರಾಬ್ಲಮ್ ಆಗ್ತಕ್ಕಂಥದ್ದು. ಇದೇ ಹೇಳ್ತಾರೆ, ಹಿಂದಿನ ಆಹಾರ ಪದ್ಧತಿ ಹೆಂಗಿತ್ತು? ನವಧಾನ್ಯ, ತೆಲುಗುವಲ್ಲಿ 12 ಪಂತುಲು ಅಂತಿದ್ರು.
12 ಪಂತುಲು, ನಾರ್ತ್ ಕಡೆ 12 ನಾಚ್ ಅಂತ. ವೈವಿಧ್ಯತೆಯ ನಾವು ಹೊಲದಲ್ಲಿದ್ದಾಗ ಅವು ಒಂದಕ್ಕೊಂದಕ್ಕೆ ಪೂರಕವಾಗಿ ಕೆಲವು ನೈಟ್ರೋಜನ್ನನ್ನು ಫಿಕ್ಸ್ ಮಾಡ್ತಕ್ಕಂಥದ್ದು, ಕೆಲವು ಫಾಸ್ಫರಸನ್ನು ತಂದು ಕೊಡ್ತಕ್ಕಂಥದ್ದು, ಈ ರೀತಿಯಾಗಿ ಪೂರಕವಾಗಿ ಬೆಳೀತಾ ಇರತಕ್ಕಂಥದ್ದು ಅದು ಇದಾಗಿ ಏನು ಕೊಡಬೇಕಾ ಎಂದು. ಹಾಂ, ಸೊ ಈ ರೀತಿಯಾಗಿ ನಾವು ಎಲ್ಲದನ್ನು ಕ್ವಶನ್ಸ್ ಅಲ್ಲ, ಎಷ್ಟು ಗಂಟೆಗೆ ಕ್ವಶನ್ ಕೇಳೋದಕ್ಕೆ ಏನು ಟೈಮ್ ಇದೆಯಾ? 7:45. ಹಾಂ, ಓಕೆ. ಆಯಿತು. ಸೊ ಈ ರೀತಿ ನಾವು ಆಹಾರವನ್ನು ಪಡ್ಕೋಬೇಕು, ಮಾಡಬೇಕು. ಆದರೆ ಇವುಗಳನ್ನು ನಾವು ಗಮನ ಹರಿಸಬೇಕಾಗ್ತದೆ. ನಮ್ಮ ತಟ್ಟೆಗೆ ಬಂದು ಬೀಳೋದೇ ಮುಖ್ಯ ಅಲ್ಲ, ಗೋಡೌನಲ್ಲಿ ಇರೋದೇ ಮುಖ್ಯ ಅಲ್ಲ, ಆಹಾರ ಭದ್ರತೆ ಅಂತ ಹೇಳಿದರೆ ಸರ್ಕಾರ ತಂದು ಕೊಡೋದೇ ಮುಖ್ಯ ಅಲ್ಲ. ಇದು ನಾವು ಫಾರ್ಸೈಟೆಡ್ ಅಂತ ಹ್ಯೂಮನ್ ಬೀಯಿಂಗ್ಸನ್ನು ನಾವು ಕರ್ಕೊಂಡ್ರೆ, ಭವಿಷ್ಯದ ಬಗ್ಗೆ ನಮಗೆ ಗಮನ ಇದೆ, ನಮ್ಮ ಮಕ್ಕಳ ಬಗ್ಗೆ, ನಮ್ಮ ಮುಂದಿನ ಇವರು ಪೀಳಿಗೆಯ ಬಗ್ಗೆ ಗಮನ ಇದೆ ಅಂತ ಹೇಳಿದರೆ, ಇವತ್ತು ನೀರು ವರ್ಷ ಡೆಸರ್ಟಿಫಿಕೇಷನ್ ಆಗ್ತಾಯಿದೆ. ಈಗ ದೇವನಹಳ್ಳಿ ಕಡೆ 1000 ಅಡಿ ಹೋಗ್ತಿದ್ದಾರಂತೆ. ಮೊನ್ನೆ ಯಾರೋ ಒಂದು ಪೇಪರ್ ನ್ಯೂಕ್ಲಿಯರ್ ಮೆಟೀರಿಯಲ್ ಸಿಗ್ತಾ ಇದೆ ಅಂತ. ಎಲ್ಲಿ ಬಗದು ಏನು ಮಾಡ್ತಕ್ಕಂಥದ್ದು? ನೀರನ್ನು ಆಗ್ತಕ್ಕಂಥದ್ದಲ್ಲ. ಹೀಗಾಗಿ ನಾವು ಇದ್ರ ಬಗ್ಗೆ ಖಂಡಿತವಾಗಿ ಇವತ್ತು ನೋಡಿ, ಮುಂದೆ ನೀರು, ಫಾಸ್ಫರಸ್ಸು ಇಂಥ ವಸ್ತುಗಳು ಮೈನಿಂಗ್ ಮಾಡಿ, ಗಣಿಗಾರಿಕೆ ಮಾಡಿ ನಾವು ಬಳಕೊಳ್ತಾರೆ. ಆದರೆ ಈ ನೇಚರ್ನ ಮೆಕ್ಯಾನಿಸಮನ್ನು ಅರ್ಥ ಮಾಡಿಕೊಂಡು, ಅದಕ್ಕೆ ಹೇಳ್ತಾನೆ ಫ್ರಾನ್ಸಿಸ್ ಬೇಕನ್, ಏನು ನೇಚರ್ ಟು ಬಿ ಕಮಾಂಡೆಡ್ ಮಸ್ಟ್ ಬಿ ಒಬೇಡ್. ಅದನ್ನು ಫಾಲೋ ಮಾಡಿ ನಾವು ಅರ್ಥ ಮಾಡಿಕೊಂಡು ಮಾಡಿದರೆ ಅದು ಇದಾಗ್ತದೆ. ಮತ್ತು ಕೆಲವು ಪ್ರಾಬಲಿ ಸಿಂಪಲ್ ಟಿಪ್ಸ್ ನಾವು ಆರೋಗ್ಯವಾಗಿ ಇರೋದಕ್ಕೆ ಏನು ಮಾಡ್ಕೋಬೇಕು ಅಂತ ಹೇಳಿದರೆ, ನನ್ನ ದೃಷ್ಟಿಯಲ್ಲಿ ಒಂದು ಒಳ್ಳೆ ತರಕಾರಿ ಅಂಗಡಿ, ಹಣ್ಣಿನ ಅಂಗಡಿ ಗುರುತು ಮಾಡ್ಕೋಬೇಕು ಹತ್ತಿರದಲ್ಲಿ ಎಲ್ಲಾದರೂ ಒಳ್ಳೆ ಕಡೆ. ನಾವೇ ಹೋಗಿ ಹಣ್ಣು ಒಬ್ಬ ಹೇಳ್ತಾರೆ, ಒಬ್ಬ ಅಡುಗೆ ಮಾಡೋನು ಅಂತ ಈ ದೊಡ್ಡ ಸ್ಟಾರ್ ಹೋಟೆಲ್ಗಳು ಹೇಳ್ತಾರೆ, ಅವನೇ ಹೋಗಿ ಅವನ ದಿನಸಿಯನ್ನು ತರಲಿಲ್ಲ ಅಂದರೆ ಅವನು ಒಳ್ಳೆಯ ಅಡುಗೆಯನ್ನು ಬಾಣಸಿಗ ಅಲ್ಲ ಅಂತ ಮಾಡ್ತಕ್ಕಂಥದ್ದು. ಯಾರಾದರೂ ನಿಮಗೆ 4 ಜನ ರೈತರು ಗೊತ್ತಿದ್ದರೆ ಪರಿಚಯದಲ್ಲಿ ಇದ್ಕೊಂಡು ಏನಾದರೂ ತರಿಸ್ಕೊಳ್ಳೋಕ್ಕಾದರೆ ಬಹಳ ಒಳ್ಳೆಯದು. ಬಿಳಿ ವ್ಯಾಮೋಹ ಬಿಡ್ತಕ್ಕಂಥದ್ದು, ಅಕ್ಕಿ ತಿನ್ನೋರು ಅನ್ಪಾಲಿಶ್ಡ್ ರೈಸನ್ನು ಉಪಯೋಗಿಸ್ತಕ್ಕಂಥದ್ದು. ಸಾಧ್ಯವಾದರೆ ರೆಡಿಮೇಡ್ ಆಟ ತರೋದ್ರ ಬದಲು ನಾವೇ ಗೋಧಿಯನ್ನು ತೊಗೊಂಡೋಗಿ ಮಿಲ್ಲಲ್ಲಿ ನಾವೇ ಮಿಲ್ ಮಾಡಿಸ್ಕೊಂಡು ಬರ್ತಕ್ಕಂಥದ್ದು. ಇದು ಯಾರೋ ಮಾರ್ಕ್ ಟ್ವೇನಿ ಕೇಳಿರುತ್ತೆ, ಹೌ ಟು ಡಬಲ್ ಮನಿ ಅಂತ, ಫೋಲ್ಡ್ ಇಟ್ ಟ್ವೈಸ್ ಆ್ಯಂಡ್ ಪುಟ್ ಇಟ್ ಇನ್ ಯುವರ್ ಪಾಕೆಟ್ ಅಂದಂತ. ಜಾಸ್ತಿ ಏನು ಖರ್ಚಿಲ್ಲ ಅದಕ್ಕೆ ಅಂತೇಳಿ ಸಿಂಪಲ್ ಸೊಲ್ಯೂಷನ್ನು. ಮತ್ತು ಇನ್ನೊಂದು, ನನ್ನ ದೃಷ್ಟಿಯಲ್ಲಿ ನಾವು ಬರೀ ಬೇಯಿಸಿದ್ದೇ ತಿಂತೀವಿ. ಬೆಳಗ್ಗೆಯಿಂದ ಕಾಫಿ ಟೀಯಿಂದ ಶುರು ಮಾಡಿದರೆ ಅನ್ನ, ಸಾರು, ಪಲ್ಯ, ಎಂಥ ಒಳ್ಳೆ ತರಕಾರಿನೂ ಎಣ್ಣೆ ಮಸಾಲ ಹಾಕಿ ಕೆಡಿಸ್ಬಿಡ್ತೀವಿ. ಬಹಳ ಹಾಳು ಮಾಡ್ತೀವಿ ನಾವು, ಓವರ್ ಕುಕ್ ಮಾಡಿ ಮಾಡ್ತಕ್ಕಂಥದ್ದು. ಆದರೆ ಹಣ್ಣು ತರಕಾರಿಗಳನ್ನು ಬೇಯಿಸದೆ, ದೇವರು ಬೇಯಿಸಿರ್ತಕ್ಕಂಥದ್ದು, ಸೂರ್ಯ ಬೇಯಿಸಿರ್ತಕ್ಕಂಥ ಆಹಾರವನ್ನು ತಿಂತಕ್ಕಂಥದ್ದು, ನಾವು ಬೇಯಿಸಿದ್ದು ಅಲ್ಲ. ಅದಕ್ಕೆ ಹೇಳ್ತಾರೆ, ಹಾಫ್ ಆಫ್ ಯುವರ್ ಪ್ಲೇಟ್ ಶುಡ್ ಬಿ ಅನ್ಕುಕ್ಡ್ ಅಂತ. ನಿರಗ್ನಿ ಅಥವಾ ಬೇಯಿಸದೇ ಇರತಕ್ಕಂಥ ಆಹಾರ ನಿಮ್ಮ ತಟ್ಟೆಯಲ್ಲಿ ಅರ್ಧಕ್ಕರ್ಧನಾರು ಇರಬೇಕು. ತಟ್ಟೆಯಲ್ಲಿ ಅಂತ ಅಲ್ಲ, ದಿನದಲ್ಲಿ ನೀವು ಪಡಿತಕ್ಕಂಥದ್ದು. ಆಗ ನಮಗೆ ಇಲ್ಲಾಂದರೆ ಹೇಳ್ತಾರೆ, ಕಾನ್ಸ್ಟಿಪೇಷನ್ ಬಿಕಮ್ಸ್ ಎ ಬಿಗ್ ಬಿಸ್ನೆಸ್ ಫಾರ್ ಫಾರ್ಮಸ್ಯೂಟಿಕಲ್ ಕಂಪನೀಸ್. ಸೊ ಇವುಗಳನ್ನು ಇದೆ. ಮತ್ತು ಕೆಲವು ಸ್ಮಾಲ್ ಇದು ಏನು ಹೇಳ್ತಾರೆ ಅಂತಂದರೆ, ನೀವೊಂದು ಚೀಲಕ್ಕೆ ಏನಾದರೂ ತುಂಬಿಸುವಾಗ ಬಾಯಿ ಕಟ್ಟೋಕ್ಕೆ ಜಾಗ ಬಿಡಿ ಅಂತ ಹೇಳ್ತಾರೆ. ಮೇಲ್ಗಡೆ ಒಂಚೂರು ಕಟ್ಟೋಕ್ಕೆ ಫುಲ್ ತುಂಬಿಸಿದ್ರೆ ಕಷ್ಟ ಆಗ್ತದೆ, ಒಂಚೂರು ಬಾಯಿ ಕಟ್ಟೋಕ್ಕೆ ಒಂಚೂರು ಜಾಗ ಬಿಟ್ಟರೆ ಒಳ್ಳೆಯದು ಅಂತ ಹೇಳ್ತಕ್ಕಂಥ. ಮತ್ತು ಏನಾಗುತ್ತೆ ಅಂತ ಹೇಳಿ ನೋಡಿ, ಮನುಷ್ಯ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದರೆ, ಮ್ಯಾನ್ ಈಸ್ ಎ ಇರ್ಯಾಷನಲ್ ಅನಿಮಲ್ ಅಂತ ಹೇಳ್ತಾರೆ. ಹೇಳ್ತಾರೆ, ಇಫ್ ಎ ಬುಕ್ ಈಸ್ ಬ್ಯಾಂಡ್ ಎವ್ರಿಬಡಿ ರೀಡ್ಸ್ ಅಲ್ವಾ. ಬ್ಯಾನ್ ಆಗಿದೆ ಅಂದರೆ ಸ್ವಲ್ಪ ಎವ್ರಿಬಡಿ ರೀಡ್ಸ್. ಈಸ್ ಅನ್ಯಾಚುರಲ್, ಸೊ ಈಸ್ ಇರ್ಯಾಷನಲ್. ಅದು ಮಕ್ಕಳಿಗೆ ಹೇಗೆ ಹೇಳ್ಕೊಡ್ಬೇಕು, ಅದೊಂದು ಗ್ರೇಟ್ ಆರ್ಟ್. ತಿನ್ನಬೇಡ ಅಂದರೆ ತಿಂತಾನೆ. ಅದಕ್ಕೆ ತಿನ್ನು ಅನ್ನಬೇಕಾ, ಏನು ಅನ್ನಬೇಕು, ಒಟ್ಟಿನಲ್ಲಿ ಇದು ಬಹಳ ಸಾಮಾನ್ಯವಾದ ವಿಚಾರ ಅಲ್ಲ. ಮತ್ತು ಟೇಸ್ಟ್ ಅಂತಕ್ಕಂಥದ್ದು ಇಟ್ಸ್ ಎ ಕಲ್ಟಿವೇಟೆಡ್ ಹ್ಯಾಬಿಟ್. ನೀವು ಯಾವುದಕ್ಕೆ ಬೇಕಾದ್ರೂ ನಿಮ್ಮನ್ನು ಒಗ್ಗಿಸ್ಕೋಬೇಕು. ಡಾಸ್ಟೋವ್ಸ್ಕಿ ಹೇಳ್ತಾನೆ, ಮ್ಯಾನ್ಸ್ ಮೈಂಡ್ ಕ್ಯಾನ್ ಗೆಟ್ ಯೂಸ್ ಟು ಎನಿ ಡ್ಯಾಮ್ ಥಿಂಗ್. ಯು ಕ್ಯಾನ್ ಕಲ್ಟಿವೇಟ್ ಯುವರ್ ಬ್ರೈನ್ ಫಾರ್ ಎನಿ ಡ್ಯಾಮ್ ಥಿಂಗ್. ಆ್ಯಂಡ್ ಫುಡ್ ಈಸ್ ಅಡಿಕ್ಟಿವ್ ಆಲ್ಸೋ. ಶುಗರ್ ಈಸ್ ಅಡಿಕ್ಟಿವ್, ಫ್ಯಾಟ್ ಈಸ್ ಅಡಿಕ್ಟಿವ್. ಹೇಗೆ ಇವತ್ತು ಇಷ್ಟರಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ನಾಳೆ ಅದಕ್ಕೆ ಇನ್ನೂ ಜಾಸ್ತಿ ತೊಗೋಬೇಕಾಗ್ತದೆ, ಬಿಡೋಕ್ಕಾಗಲ್ಲ. ಅಡಿಕ್ಟಿವ್ ನೇಚರ್ ಇದೆ ಬ್ರೈನಿನ ಮೇಲೆ, ಅದರ ಗ್ರಿಪ್ ಇದೆ. ಹಾಗಾಗಿ ಅದು ನಮ್ಮ ಕೈಗೆ ಹೆಂಗೆ ತೊಗೊಳ್ಳೋದು, ಅದರ ಅಡಿಕ್ಷನ್ನಿಂದ ನಾವು ಹೇಳ್ಕೊಳ್ಳೋದು. ಮತ್ತು ಎಳೆಯ ವಯಸ್ಸಿನಲ್ಲಿ ಎಳೆಯ ಮಕ್ಕಳಿಗೆ ಆಹಾರ ಕೊಡುವಾಗ ಸಕ್ಕರೆಯನ್ನು ಅಭ್ಯಾಸ ಮಾಡದೇ ಇರತಕ್ಕಂಥದ್ದು.
ಈಗ ಏನು ಮಾರ್ಕೆಟಲ್ಲಿ ಸಿಗ್ತಾ ಇದ್ದಾವೆ ಪ್ರಾಡಕ್ಟ್ಗಳು, ಹಾಲು ಪುಡಿಯಿಂದ ಹಿಡಿದು ಎಲ್ಲದರಲ್ಲೂ 25-30% ಹಾಲು ಸಕ್ಕರೆ ಹಾಕಿರ್ತಾರೆ. ಆ ಎಳೆ ವಯಸ್ಸಿನಲ್ಲೇ ಸಕ್ಕರೆಗೆ ಅವು ಇದಾಗ್ಬಿಡ್ತವೆ, ಮತ್ತು ಬಿಡೋಕ್ಕೆ ಆಗಲ್ಲ, ಅಡಿಕ್ಷನ್ ಆಗುತ್ತೆ. ಇದಕ್ಕೆ ಈಗ ಬೇರೆಯವರೆಲ್ಲ ಹೇಳ್ತಾ ಇದ್ದಾರೆ, ಈ ದೊಡ್ಡ ದೊಡ್ಡ ಕಂಪ್ನಿಯವ್ರು ಹೇಳ್ತಾರೆ ಇನ್ನೂ 10 ವರ್ಷದಲ್ಲಿ ನಾವು ಸಕ್ಕರೆ ತೆಗಿತೀವಿ ಅಂತ. ಇವತ್ತೇ ತೆಗೀರಿ, ಅದಕ್ಕೇನಾಗುತ್ತೆ ಅಂತ. ಏಕೆಂದರೆ ಇದು ನೀವು ಬ್ರೇಕ್ಫಾಸ್ಟ್ ಸೀರಿಯಲ್ಸ್ ಎಲ್ಲ ತೆಗೆದು ಬೆಳೆಯಲ್ಲಿ ಅರ್ಜೆಂಟಾಗಿ ತೊಗೊಳ್ತೀವಲ್ಲ, ಅದ್ರಲ್ಲಿ ನೋಡಿ 40% ಸಕ್ಕರೆ ಇರುತ್ತೆ. ಪ್ರಾಬ್ಲಮ್ ಏನು ಅಂದರೆ, ಒಂದು ಚಾಕ್ಲೇಟ್ ತಿಂದರೆ ಒಂದು ಚಾಕ್ಲೇಟ್ ತಿಂತೀನಿ, ಆದರೆ ಬೆಳಗ್ಗಿನ ತಿಂಡಿ ತಿಂದಾಗ 80-100 ಗ್ರಾಮ್ ತಿಂದಾಗ ಅದರಲ್ಲಿ ಅರ್ಧಕ್ಕರ್ಧ ಸಕ್ಕರೆ ಇದ್ದಾಗ ಎಷ್ಟು ಸಕ್ಕರೆ ದೇಹ ಸೇರ್ತದೆ. ಅದಕ್ಕೆ ಹೇಳ್ತಾರೆ ನೋಡಿ, ಸಕ್ಕರೆ ಅಂತಕ್ಕಂಥದ್ದನ್ನು ದೇವರು ಹೇಗಿಟ್ಟಿದ್ದಾನೆ ಪ್ರಕೃತಿಯಲ್ಲಿ ಅಂತ ಹೇಳಿದರೆ ಕಬ್ಬಿನಲ್ಲಿ ಇಟ್ಟಿದ್ದಾನೆ ಅಂತ ಹೇಳ್ಕೊಳ್ಳೋದು. ಕಬ್ಬಿನ ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ, ಆ ಕಬ್ಬಲ್ಲಿ 2 ಚಮಚ ಸಕ್ಕರೆ ತಿನ್ನಬೇಕು ಅಂದರೆ 1/4 ಗಂಟೆ ಜಗಿಬೇಕು. ಅದು ನಮಗಂತೂ ಆಗಲ್ಲ. ಹಾಗೆ ಲಾಕ್ ಮಾಡಿದಾನಂತೆ, ಹಾಗೆ ಲಾಕ್ ಮಾಡಿ ಇಟ್ಟಿದ್ದಾನೆ ನೇಚರಲ್ಲಿ. ಸುಲಭವಾಗಿ ಪ್ಯೂರ್ ಮಾಡಿ ಗುಳಕ್ಕಂತ ನುಂಗೋಂಗಿಟ್ಟಿಲ್ಲ. ಅದು ಪ್ರಕೃತಿಯ ವಿಶೇಷ. ಅದನ್ನು ನಾವು ಪ್ಯೂರ್ ಮಾಡಿ 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 ಹಿಂಗೆ ಹಾಕ್ಕೊಂಡು ತಿಂದುಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಇವು ಕೆಲವು ನೇಚರ್ ಗಿವ್ಸ್ ಸಿಗ್ನಲ್ಸ್ ಅಂತಾರೆ. ನೇಚರ್ ಗಿವ್ಸ್ ಲಾಟ್ ಆಫ್ ಸಿಗ್ನಲ್ಸ್. ಅದಕ್ಕೆ ನಾವು ಗಮನ ಹರಿಸೋದಿಲ್ಲ. ನಾವು ವಿ ಆರ್ ಟರ್ನಿಂಗ್ ಅವರ್ ಡೆಫ್ ಇಯರ್ ಆ್ಯಂಡ್ ಬ್ಲೈಂಡ್ ಐ ಟು ದೀಸ್ ಸಿಗ್ನಲ್ಸ್. ಇವುಗಳೆಲ್ಲ ಮುಖ್ಯವಾಗಿರ್ತಕ್ಕಂಥದ್ದು. ಆಹಾರ ಮನುಷ್ಯನಿಗೆ ಬಹಳ ನಿಕಟವಾಗಿ ಸಂಬಂಧ ಇರತಕ್ಕಂಥ ಒಂದು ಗೋವಾದ ಒಬ್ಬ ಪೊಯೆಟ್ದೊಂದು ಪೊಯಮ್ ಇದೆ, ಬೋರ್ಕರ್ ಅಂತ ಹೇಳ್ಬಿಟ್ಟು. ಅವನು ಈ ಪೊಯಮ್ಗೋಸ್ಕರ ಫೇಮಸ್ಸು. ಅವ ಏನು ಹೇಳೋದಂತ ಹೇಳಿದರೆ, ಓ ಗಾಡ್ ಆಫ್ ಡೆತ್, ಲೆಟ್ ಇಟ್ ನಾಟ್ ಬಿ ಮೈ ಟರ್ನ್ ಟುಡೇ, ನಾಟ್ ಟುಡೇ, ದೆರ್ ಈಸ್ ಫಿಶ್ ಕರಿ ಫಾರ್ ಡಿನ್ನರ್. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸ್ನೇಹಿತರೆ, ಒಂದು 10 ನಿಮಿಷ ಯಾರಿಗಾರು ಸಂದೇಹ ಇದ್ದರೆ ಪರಿಹರಿಸ್ಕೋಬೋದು. ಇರ್ತಕ್ಕಂಥ ಸಂದೇಹನ ವೇದಿಕೆ ಮೇಲೆ ಬಂದು ಎಲ್ಲರಿಗೂ ತಿಳಿಸಿ ಅದಕ್ಕೆ ಉತ್ತರ ಕೂಡ ಕೊಡ್ತಾರೆ. ಪ್ರಶ್ನೆ ಸಂಕ್ಷಿಪ್ತವಾಗಿರಬೇಕು. ನನ್ನ ಹೆಸರು ಕುಮಾರ್ ಅಂತ, ನಾನೊಬ್ಬ ಡೈಟಿಷಿಯನ್ನು. ಸೊ ಯುವರ್ ಲೆಕ್ಚರ್ ಈಸ್ ಇಂಡೀಡ್ ವೆರಿ ಎನ್ಲೈಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್. ಈಗ ನನ್ನ ಕ್ವಶನ್ ಏನು ಅಂತಂದರೆ, ಮೋಸ್ಟ್ ಆಫ್ ದ ಜೆರಿಯಾಟ್ರಿಕ್ ಪಾಪ್ಯುಲೇಷನ್ ಹೂ ಆರ್ ಅಬೌವ್ 45 ಮೆನ್ ಆ್ಯಂಡ್ ವುಮೆನ್ ಅಬೌವ್ 50, ದೇ ಆರ್ ಸಫರಿಂಗ್ ಫ್ರಮ್ ಲಾಂಗ್ ಸ್ಟ್ಯಾಂಡಿಂಗ್ ಡಿಜನರೇಟಿವ್ ಡಿಸೀಸಸ್. ಇದೆ ಪ್ರೊಕ್ರಾಸ್ಟಿನೇಷನ್ ಇಸ್ ದ ಥೀಫ್ ಆಫ್ ಟೈಮ್ ಆ್ಯಂಡ್ ಆಲ್ಸೋ ದ ಥೀಫ್ ಆಫ್ ಹೆಲ್ತ್ ಅಂತ ನಾನು ನನ್ನ ಭಾಷಣದಲ್ಲಿ ಹೇಳ್ತಾ ಇದ್ದೆ. The most of the people are suffering from the latent deficiency of nutrients. ಈಗ ನೋಡಿರಿ, ಮೋಸ್ಟ್ ಆಫ್ ದ ವುಮನ್ ಆರ್ ಸಫರಿಂಗ್ ಫ್ರಮ್ ವಿಟಮಿನ್ ಡಿ ಡಿಫಿಷಿಯನ್ಸಿ. ಆ ವಿಟಮಿನ್ ಡಿ ಡಿಫಿಷಿಯನ್ಸಿ ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಲ್ಯಾಬ್ರೇಟ್ರಿನಲ್ಲಿ 2800 ರೂಪೀಸ್ ಖರ್ಚಾಗುತ್ತೆ. ಅದಕ್ಕೆ ಮೋಸ್ಟ್ ಆಫ್ ದ ಲೇಡೀಸ್ ದೇ ಡೋಂಟ್ ವಾಂಟ್ ಟು ಗೋ ಫಾರ್ ವಿಟಮಿನ್ ಡಿ ಟೆಸ್ಟ್. ಯಾಕೆಂದರೆ ಇನ್ ದ ಲೇಟರ್ ಸ್ಟೇಜ್ ದೇ ಹ್ಯಾವ್ ಟು ಸ್ಪೆಂಡ್ 2.5 lakhs rupees ಪರ್ ನೀ ಇನ್ ದ ಲೇಟರ್ ಸ್ಟೇಜ್ ಆಫ್ ದ ಲೈಫ್. ನಮಗೇನು ಅಂದರೆ ಇನ್ವೆಸ್ಟಿಗೇಷನನ್ನು ಮಾಡೋದನ್ನು ನಾವು ಕಲಿಬೇಕು. ಮತ್ತು ಏನಾಗಿದೆ, ಈಗ ಸುಮ್ಮನೆ ಶುಗರು 300 ಇರುತ್ತೆ, 400 ಇರುತ್ತೆ. ಇದಕ್ಕೋಸ್ಕರ ನನ್ನ ಒಂದು ಸಜೆಷನ್ ಏನು ಅಂದರೆ, ಆ ಲೇಟೆಂಟ್ ಡಿಫಿಷಿಯನ್ಸಿ ಆಫ್ ನ್ಯೂಟ್ರಿಯೆಂಟ್ಸ್ ಬೋತ್ ಮೆನ್ ಆ್ಯಂಡ್ ವುಮನ್ ಹೂ ಆರ್ ಸಫರಿಂಗ್, ಅವ್ರಿಗೆ ಎನ್ಲೈಟನ್ ಮಾಡಬೇಕಾಗತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಮತ್ತು ಇನ್ನೊಂದೇನು ಅಂದರೆ, ಈಗ ಸಾಲಾಡ್ ತಿನ್ನಿ ಅಂತ ಹೇಳಿದ್ರಿ ನೀವು. ಒಂದು ಆರ್ಟಿಕಲ್ ಐ ರೆಡ್, ದ ಬೆಂಗಳೂರು ಡ್ರೌನ್ಸ್ ಇಟ್ಸ್ ಓನ್ ಎಕ್ಸ್ಕ್ರೀಟ ಅಂತ ಒಂದು ಲೇಖನ ಬಂದಿತ್ತು. ಏನಾಗುತ್ತೆ ಅಂದರೆ, ನಾವು ಹಸಿದೇನಾದ್ರು ತಿಂದರೆ ಸಿಕ್ಕಾಪಟ್ಟೆ ಲೂಸ್ ಮೋಷನ್ ಆಗುತ್ತೆ, ಆ ಥರ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಬಟ್ ಏನು ಅಂತಂದರೆ, ಇವತ್ತು ಎಲ್ಡರ್ಸು, ಈವನ್ ದೋ ದೇ ಕಂಪ್ರೈಸ್ 18% ಆಫ್ ದ ಪಾಪ್ಯುಲೇಷನ್, ದೇ ಆರ್ ಸ್ಪೆಂಡಿಂಗ್ 80% ಆಫ್ ದರ್ ಅರ್ನಿಂಗ್ ಇನ್ ದ ಲೇಟರ್ ಸ್ಟೇಜ್ ಆಫ್ ದ ಲೈಫ್. ಈ ಒಂದು ವಿಷಯದಲ್ಲಿ ಎಲ್ಡರ್ಲಿ ವುಮನ್, ಎಲ್ಡರ್ಲಿ ಮೆನ್ನನ್ನು ಎನ್ಲೈಟನ್ ಮಾಡಿದ್ರೆ, ಅವರು ಅದರಲ್ಲಿ ಒಂದು 10% ಅವರು ನ್ಯೂಟ್ರಿಷನ್ಗೆ ಖರ್ಚು ಮಾಡಿದ್ರೆ ದೇ ಕ್ಯಾನ್ ಲೀವ್ ರೆಸ್ಟ್ ಆಫ್ ದ ಲೈಫ್ ವೆರಿ ಹ್ಯಾಪಿಲಿ ಅಂತ ನನ್ನ ಒಂದು ಅಭಿಪ್ರಾಯ ಮತ್ತು ನನ್ನ ಒಂದು ಸಜೆಷನ್ ಕೊಡಿ. ನನ್ನ ಪ್ರಶ್ನೆ ಏನು ಅಂದರೆ, ಸಾಲ್ಟ್ ಬಗ್ಗೆ. ಈ ಸಾಲ್ಟ್ ಬಗ್ಗೆ ಭಾಳ ಈ ನೇಚುರೋಪತಿಯಲ್ಲಿ ಹೇಳ್ತಾರೆ, ಸಾಲ್ಟ್ ತಿನ್ನೋದ್ರಿಂದ ಎಲ್ಲ ಪ್ರಾಬ್ಲಮ್ಸ್ ಜಾಸ್ತಿ ಬರುತ್ತೆ. ನಾವು ಇಷ್ಟು ಅಡಿಕ್ಷನ್ ಆಗಿಬಿಟ್ಟಿದ್ದೀವಿ, ಸಾಲ್ಟ್ಲೆಸ್ ಫುಡ್ ತಿನ್ನೋಕ್ಕೆ ಆಗ್ತಾಯಿಲ್ಲ.
ಎಲ್ಲ ಊಟದಲ್ಲೂ ಪ್ರತಿಯೊಂದು ಚಪಾತಿಗೆ ಹಿಡಿದು ಪಲ್ಯ ಸಾಂಬಾರು ಎಲ್ಲದಕ್ಕೂ ಉಪ್ಪು ಹಾಕ್ತೀವಿ ನಾವು. ಅದು ಹಾಕ್ತಾ ತಿನ್ನಲಿಕ್ಕೆ ಯಾರೂ ಅಭ್ಯಾಸ ಮಾಡೋಕ್ಕೆ ಆಗ್ತಾನೇ ಇಲ್ಲ. ಸೊ ಸಾಲ್ಟ್ನ ಪ್ರಾಬ್ಲಮ್ ಏನು, ಅದರಿಂದ ಎಫೆಕ್ಟ್ ಏನು, ಸಾಲ್ಟ್ ಬಿಡೋದ್ರ ಒಳ್ಳೇದಾ ಕೆಟ್ಟದ್ದ, ಈ ಸೋಡಿಯಂ ಕ್ಲೋರೈಡ್ ಏನು ಸಿಗುತ್ತಲ್ಲ ನಮ್ಮ ಅಂಗಡಿಯಲ್ಲಿ ಉಪ್ಪು ತಂದು ಮಾಡಿ ತಿಂತೀವಲ್ಲ, ಅದು ಬಿಡೋದು ಒಳ್ಳೇದಾ ಕೆಟ್ಟದ್ದ, ಅದು ಬಿಟ್ಟರೆ ಏನಾಗುತ್ತೆ, ಅದು ಬಿಟ್ಟರೆ ಒಳ್ಳೇದಾ ಅನ್ನೋದ್ರ ಬಗ್ಗೆ ಉತ್ತರ ಹೇಳಿ ಸರ್ ದಯವಿಟ್ಟು. ಅದೇ ಈ ವರ್ಡ್ ಸ್ಯಾಲರಿ ಕೇಮ್ ಫ್ರಮ್ ಸಾಲ್ಟ್. ಹಿಂದೆ ಉಪ್ಪು ಕೊಟ್ಟು ಸ್ಯಾಲರಿ ಬದಲು ಉಪ್ಪು ಕೊಡ್ತಾರೆ. ಈಗ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ, ಆ ಉಪ್ಪು ಕೊಟ್ಟರೆ ಸ್ಯಾಲ್ರಿ ಅಂತ, ಅದಕ್ಕೆ ವರ್ಡ್ ಸ್ಯಾಲರಿ ಉಪ್ಪಿನಿಂದ ಬಂದು ಉಪ್ಪು ಕೊಡ್ತಾವೆ. ಉಪ್ಪು ಯಾಕೆ ನಾವು ಅಡಿಕ್ಟ್ ಆಗ್ದು, ಅದಕ್ಕೇನು ಕಲ್ಟಿವೇಟೆಡ್ ಹ್ಯಾಬಿಟ್ ಅಂತ ಹೇಳಿದ್ದು. ಯಾಕೆ ಉಪ್ಪಿಗೆ ಅಡಿಕ್ಟ್ ಆಗ್ತೀವಿ ಅಂದರೆ ಸಾಲ್ಟ್ ಈಸ್ ದ ಚೀಪೆಸ್ಟ್ ಫುಡ್ ಪ್ರಿಸರ್ವೇಟರ್. ಆಹಾರ ಹೆಚ್ಚು ಕಾಲ ಇಡಬೇಕು, ಉಪ್ಪು ಹಾಕಬೇಕು, ಇಲ್ಲ ಸಕ್ಕರೆ ಹಾಕಬೇಕು, ಎರಡರಲ್ಲೂ ಆಹಾರ ಕೆಡಲ್ಲ, ಅಭ್ಯಾಸ ಆಯಿತು. ಬಹಳಷ್ಟು ಸ್ಟಡೀಸ್ ಆಗಿದೆ. ಯಾನಮೋಮೋ ಟ್ರೈಬ್ಸ್ ಅಂತೇಳಿ ಸೌತ್ ಅಮೆರಿಕಾದಲ್ಲಿ ಸಾಲ್ಟನ್ನು ಉಪಯೋಗಿಸದೇ ಇರತಕ್ಕಂಥ ಟ್ರೈಬ್ಗಳಿದ್ದಾವೆ. ಅವರಿಗೆ ಹೈಪರ್ ಟೆನ್ಷನ್ ಗೊತ್ತೇ ಇಲ್ಲ, ಅವ್ರಿಗೆ ಬೇರೆ ಏನೇನು ಮಾಡ್ತಾರೋ ಗೊತ್ತಿಲ್ಲ. ಅದರೊಳಗೆ ಸಾಮಾನ್ಯ ಉಪ್ಪಿನಿಂದನೇ ಅಂತ ಹೇಳ್ತಕ್ಕಂಥ ಉಪ್ಪು ಆಸ್ಮ್ಯಾಟಿಕ್ ಪ್ರೆಷರ್ ಬೀಳ್ತಕ್ಕಂಥದ್ದು, ಬಿ ಪಿ ಬರ್ತಕ್ಕಂಥದ್ದಕ್ಕೆ ಉಪ್ಪಿನ ಇದು ಇದೆ. ನಾವು ಉಪ್ಪು ಜಾಸ್ತಿ ಉಪಯೋಗಿಸ್ತಾ ಇರೋದು. ಎಲ್ಲಿ ಉಪಯೋಗಿಸ್ತಾ ಇದ್ದೀವಿ? ಸೋಡಿಯಂ ಕ್ಲೋರೈಡನ್ನು ನಾವು ಉಪ್ಪು ಎಕ್ಸ್ಟ್ರಾ ಮೊಸರಿಗೆ ಉಪ್ಪು ಹಾಕ್ತಕ್ಕಂಥದ್ದು, ಇದಕ್ಕೆ ಉಪ್ಪು ಹಾಕ್ತಕ್ಕಂಥದ್ದನ್ನು ನಾವು ಕಮ್ಮಿ ಮಾಡಿಕೊಂಡು ಕಡಿಮೆ ಮಾಡಿದರೆ ತುಂಬ ಒಳ್ಳೆಯದು. ಎಂಡೋಜಿನಸ್ ಅದರಲ್ಲೇ ಇರತಕ್ಕಂಥ ಉಪ್ಪು ಸಾಕು, ನಾವು ಎಕ್ಸ್ಟ್ರಾ ಹಾಕ್ಕೊಳ್ಬೇಕಾಗಿಲ್ಲ. ಆದರೆ ಉಪ್ಪು ಬರೀ ಸೋಡಿಯಂ ಕ್ಲೋರೈಡಿಂದನೇ ಇವತ್ತು ಬರ್ತಾ ಇಲ್ಲ. ಸೋಡಿಯಂ ಬೆನ್ಸೋಯೇಟು, ಪ್ರಿಸರ್ವೇಟಿವ್, ಎಲ್ಲದಕ್ಕೂ ಪ್ರಿಸರ್ವೇಟಿವ್ ಸೋಡಿಯಂ ಬೆನ್ಸೋಯೇಟ್, ಅದರಲ್ಲಿ ಸೋಡಿಯಂ ಇದೆ, ಆಯಿತಾ. ಆಮೇಲೆ ಸೋಡಿಯಂ ಗ್ಲೂಟಮೇಟ್, ಅಜಿನೋಮೋಟು, ಸೋಡಿಯಂ ಬರ್ತಾ ಇದೆ. ಈ ರೀತಿಯಾಗಿ ಬೇರೆ ಬೇರೆ ಸೋಡಿಯಂ ರೂಪಗಳು ಕೂಡ ನಮ್ಮ ಆಹಾರದಲ್ಲಿ ಇವತ್ತು ಸೇರಿಕೊಂಡು ಸೋಡಿಯಂ ನಮಗೆ ಕಾಂಟೆಂಟ್ ಜಾಸ್ತಿ ಆಗ್ತಾಯಿದೆ. ಸಿಂಪಲ್ ಟೆಕ್ನಿಕ್ ಸೋಡಿಯಂ ಕಮ್ಮಿ ಮಾಡೋದು ತುಂಬ ಒಳ್ಳೆಯದು, ತುಂಬ ಒಳ್ಳೆಯದು. ಅದೇ ಅದು ಏನಾಯಿತು, ಈಗ ಅಯೋಡಿನ್ ಡೆಫಿಷಿಯನ್ಸಿ ಒಂದು 30% ಹಿಲ್ ರೀಜನ್ಲಿರೋರಿಗೆ ಇತ್ತು. ಪ್ರೊಫೆಸರ್ ರಾಮಸ್ವಾಮಿ ಅಂತ ನಮ್ಮ ICMRಲ್ಲಿದ್ದರು. ಅವರು ಆಗ ಒಂದು ಸ್ಟಡಿ ಮಾಡಿ, ಈ ಉತ್ತರಾಖಂಡದಲ್ಲಿ ಸ್ಟಡಿ ಮಾಡಿ ಅವ್ರು ಹೇಳಿದರು ಅಯೋಡಿನ್ ಡೆಫಿಷಿಯನ್ಸಿ ಇದೆ, ಇದು ಮಾಡಿದರೆ ಸರಿಯಾಗ್ತದೆ ಅಂದರು. ಆದರೆ ಅದೇನು ಮಾಡಿದ್ರು, ಎಲ್ಲ ಕಡೆ ಅಪ್ಲೈ ಆಯಿತು ಅಯೋಡಿನ್ ಮಾಡಿ ಅಯೋಡಿನ್ ಈಗ ಕಲ್ಲುಪ್ಪಿಗೂ ಅಯೋಡೈಸ್ ಸಾಲ್ಟ್ ಬರ್ತಾಯಿದೆ. ಆದರೆ ಏನಾಗಿದೆ, ಇರೋದನ್ನೆಲ್ಲ ತೆಗೆದು ಸಾಲ್ಟ್ ಪ್ಯೂರಿಫಿಕೇಷನ್ ಅಂತ ಹೇಳಿದ್ನಲ್ಲ, ನಾವು ಎಂಥ ಟೆಕ್ನಾಲಜಿ ಇರಬೇಕು ಅಂತ ಹೇಳಿದರೆ, ಈ ಒಳ್ಳೆಯದನ್ನು ತೆಗಿತಕ್ಕಂಥ ಟೆಕ್ನಾಲಜಿ ಇರಬಾರ್ದು, ಒಳ್ಳೆಯದನ್ನು ಉಳಿಸ್ಕೊಳ್ತಕ್ಕಂಥ ಟೆಕ್ನಾಲಜಿ ಇರಬೇಕು. ಅಲ್ಲಿ ಯಾವುದು ಸರ್? ಹೌದು, ಖಂಡಿತ ಹೌದು. ಸೊ ಹಂಗಾಗಿ ಅದು ಮತ್ತು ಈಗ ನಮ್ಮ ಸೈಂಧವ ಲವಣ, ಬೇರೆ ಬೇರೆ ಸಾಲ್ಟ್ ಇದಾವಲ್ಲ, ಅವೆಲ್ಲ ಫೆಂಟಾಸ್ಟಿಕ್. ಅವುಗಳಲ್ಲಿ ಬೇರೆ ಬೇರೆ ಲವಣಗಳಿರ್ತವೆ. ಬರೀ ಸೋಡಿಯಂ ಕ್ಲೋರೈಡ್ ಪ್ಯೂರ್ ಅಲ್ಲ, ಈ ಸಕ್ಕರೆ ಸುಕ್ರೋಸ್ ಅಂತಿದೆಯಲ್ಲ, ಆ ಪ್ಯೂರ್ ಅನ್ನೋದು ಕಾನ್ಸೆಪ್ಟ್ ಹೋಗ್ಬೇಕು ನಮಗೆ. ಆ ಬೇರೆ ಲವಣಗಳನ್ನು ಉಪಯೋಗಿಸ್ತಕ್ಕಂಥದ್ದನ್ನು ನಾವು ಮನೆಯಲ್ಲಿ ಇಲ್ಲಿ ಕೆಲವು ಕಡೆ ಸಿಗ್ತವೆ, ಈ ಗ್ರಂಥಿಗೆ ಅಡಿಗಳಲ್ಲಿ ಸಿಗ್ತವೆ, ಸೈಂಧವ ಲವಣ ಬೇರೆ, ಅವುಗಳನ್ನು ತಂದು ಉಪಯೋಗಿಸೋದು ಫೆಂಟಾಸ್ಟಿಕ್, ಭಾಳ ಒಳ್ಳೆಯದು. ಸರ್, ಯುವರ್ ಲೆಕ್ಚರ್ ವಾಸ್ ವೆರಿ ಇನ್ಫಾರ್ಮೇಟಿವ್ ಆ್ಯಂಡ್ ಯು ರಿಯಲಿ ಕವರ್ಡ್ ವೆರಿ ಅಡ್ವಾನ್ಸ್ಲಿ. ಬಟ್ ಈ ಲೆಕ್ಚರ್ನಲ್ಲಿ ಇನ್ನೊಂದಿದೆ, ಹಿಂದು ಮುಂದು ಅಂತಿದೆ. ಮುಂದರದ ಬಗ್ಗೆ ನೀವು ಹೇಳಬೇಕು ಅಂದರೆ, ಯು ಶುಡ್ ಟೆಲ್ ಅಸ್ ಅಬೌಟ್ ದ ಬ್ಯಾಲೆನ್ಸ್ ಡಯಟ್, ವೆಜಿಟೇರಿಯನ್ ಬ್ಯಾಲೆನ್ಸ್ ಡಯಟ್. What is ideal? 1200 calories if you want to consume. What exactly? As one of our friends were pointing out, the nutrition, ಈಗ ರಾ ಇದನ್ನು ತೊಗೊಂಡ್ರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರುತ್ತೆ ಅನ್ನೋದು ಕೂಡ ನಾನು ಕೇಳಿದ್ದೀನಿ. ಆ್ಯಂಡ್ ಆಲ್ಸೋ 3 whites you oppose, like sugar, salt and this one. You can highlight on this. And especially you can tell ಮುಂದೇನು. Okay, with all the adulteration we have got, what is ಮುಂದೆ? Even you say all the vegetables, so many chemicals are put. ನೀವೇನಾದರೂ ರಾ ತೊಗೊಂಡ್ರೆ ಸಲಾಡ್ ತೊಗೊಳಕ್ಕೂ ಹೆದರಿಕೆ ಕೆಲವು ಸರಿ ಆಗುತ್ತೆ. ಆ ರೀತಿ you can highlight on. Thank you sir, your lecture was very good, really. We got a lot of insight into the future. You must be from CFTR. I was there. Thank you. ಅದೇ ಮತ್ತೆ ಸಿ ಒಂದು ಏನಿದೆ ಅಂದರೆ, ಎನಿ ಟ್ರೂತ್ ಈಸ್ ಕಾಂಟೆಕ್ಸ್ಚುವಲ್. ಇಟ್ ಇಸ್ ನಾಟ್ ಎ ಹೋಲ್ ಟ್ರೂತ್ ಅಪ್ಲೈಸ್. ಅದಕ್ಕೆ ಯಾರೋ ಕೇಳಿದಂತೆ ವಾಟ್ ಈಸ್ ದಿ ಆಪೋಸಿಟ್ ಆಫ್ ಟ್ರೂತ್ ಅಂತ, ಅವ್ನು ಹೇಳಿದಂತೆ ಆಬ್ಸಲ್ಯೂಟ್ ಟ್ರೂತ್ ಅಂತ. ಸೊ ಹಾಗಾಗಿ ಆ್ಯಂಡ್ ವಾಟ್ ಯು ಸೇ ದಿ ಆಪೋಸಿಟ್ ಈಸ್ ಆಲ್ಸೋ ಟ್ರೂ ಅಂತಾರೆ. ಯಾಕಂದರೆ ಒಬ್ಬೊಬ್ಬರ ಪ್ರಕೃತಿ ಬೇರೆ ಥರ ಇರ್ತದೆ, ಹೀಗೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾರೆ ವಿಜ್ಞಾನದಲ್ಲಿ ನಥಿಂಗ್ ಈಸ್ ಸರ್ಟನ್ ಅಂತಾರೆ. ಆದರೆ ಅದಕ್ಕೆ ಟೇಬಲ್ ಯಾಕೆ ಕೊಟ್ಟಬೇಕು ಅಂತ, ನಥಿಂಗ್ ಈಸ್ ಸರ್ಟನ್ ಅಂತ, ಸರ್ಟನ್ನೇ ಅಲ್ಲ ಅಂತ ಹೇಳೋದಕ್ಕೆ ಅದಕ್ಕೆ ಯಾಕೆ ಟೇಬಲ್ ಕೊಟ್ಟಬೇಕು ಅಂತ, ಖಂಡಿತ ಅಲ್ಲ ಅಂತ ಹೇಳ್ತಕ್ಕಂಥ, ಖಂಡಿತ ಅಲ್ಲ ಅದಕ್ಕೆ ಟೇಬಲ್ ಯಾಕೆ ಕೊಟ್ಟಬೇಕು ಅಂತ ಬೇಕಾಗಿಲ್ಲ, ಅದು ಹೇಳ್ತಕ್ಕಂಥದ್ದು ಅಲ್ಲ. ಸೊ ವಿ ಡೋಂಟ್ ನೋ ಅಂತ ಅದಕ್ಕೋಸ್ಕರ ಮೊದಲೇ ಹೇಳಿಬಿಟ್ಟೆ ನಾನು.
ನುಡಿಸ್ಕೊಳ್ಳೋದಕ್ಕೆ ಸುಲಭ ಆಯ್ತು ಈಗ. ಎನಿವೆ ಇದು ಸಾರಿ, ನೀವು ಇಂದಿಗೆ ಏನು ಹೇಳಿದ್ದು ಹೇಳಿ, ಇದು ಕ್ಯಾಲೋರಿ. ಇದು ನೋಡಿ, ಒಂದೇನಾಗುತ್ತೆ, ಸಾಮಾನ್ಯವಾಗಿ ನೀವೊಂದು ಸೌತ್ ಇಂಡಿಯನ್ ಮೀಲ್ಸ್ ತೊಗೊಳ್ಳಿ, ಅನ್ನ ಸಾರು ಪಲ್ಯ ಬೇರೆ ಬೇರೆ ಇರತಕ್ಕಂಥ ಒಂದು ಸೌತೆಕಾಯಿನೋ ಕೋಸಂಬರಿನೋ ಯಾವುದು ಇರತಕ್ಕಂಥ ತೊಗೊಳ್ಳಿ, ಬ್ಯಾಲೆನ್ಸ್ ಆಗಿದೆ ನೋಡಿ. ಈಗ ಒಮೆಗಾ 3 ಬೇಕು ಬ್ರೈನ್ ಡೆವಲಪ್ಮೆಂಟ್ಗೆ, ಕೊಲೆಸ್ಟ್ರಾಲ್ ಕಮ್ಮಿ ಮಾಡೋಕ್ಕೆ ಒಮೆಗಾ 3 ಬೇಕು ಅಂಥೇಳಿ ಅಂಗಡಿಯಲ್ಲಿ ಒಮೆಗಾ 3ನ ಕೆ ಜಿಗೆ ಎಷ್ಟಿದೆ ಗೊತ್ತಾ? 3 ಲಕ್ಷ ರೂಪಾಯಿ ಇದೆ. ಆದರೆ ಸಾಸಿವೆ ಹಾಕಿ ಒಗ್ಗರಣೆ ಹಾಕಿದರೆ 14% ಒಮೆಗಾ 3 ಸಿಗುತ್ತೆ. ನಿಮಗೆ ಒಗ್ಗರಣೆ ಬೇಕಾ, ಒಮೆಗಾ 3 ಮೆಡಿಕಲ್ ಶಾಪಲ್ಲಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನಲ್ಲಿ ಬೇಕಾ? ಚಾಯ್ಸ್ ಈಸ್ ಯುವರ್ಸ್, ಉಂಗಳ್ ಚಾಯ್ಸ್. ದೊಡ್ಡ ಗೋಣಿ ಸೊಪ್ಪಲ್ಲಿ ಒಳ್ಳೆ ಒಮೆಗಾ 3 ಇದೆ, ಯಾರಿಗೂ ಬೇಡ. ಅದು ಹೆಸರು ಚೆನ್ನಾಗಿಲ್ವೇ, ದೊಡ್ಡ ಗೋಣಿ ಸೊಪ್ಪು. ಯಾರಿಗಾರು ಹೇಳಿದ್ರು ಮರ್ಯಾದೆ ಹೋಗ್ಬಿಟ್ಟು ಆಮೇಲೆ ದೊಡ್ಡ ಗೋಣಿ ಸೊಪ್ಪು ತಿಂತೀವಿ ಅಂತ. ಸ್ಪಿನಚ್ ಅಂದರೆ ಮಜಾ ಇದೆ ಅದು. ಬ್ರಾಕೊಲಿ ಅಂದರೆ ಇನ್ನೂ ಸ್ವಲ್ಪ ಲೆವೆಲ್ ಜಾಸ್ತಿ ಆಗುತ್ತೆ. ಮತ್ತು ನಾವು ಕ್ಯಾಲೋರಿ ಸೆಂಟ್ರಿಕ್ ಆಗೋದು ತಪ್ಪು. ನಾವು ಯಾವುದೇ ಅದಕ್ಕೋಸ್ಕರ ಹೇಳ್ತಾರೆ ನೋಡಿ, ಕ್ಯಾಲ್ಶಿಯಮ್ಮಿಂದ ಮೂಳೆ ಇದಾಗುತ್ತೆ. ಬರೀ ಕ್ಯಾಲ್ಶಿಯಂ ತೊಗೊಂಡ್ರೆ ನಿಮಗೆ ಹಾರ್ಟ್ ಅಟ್ಯಾಕು ಬರ್ತದೆ. ಯಾಕಂದರೆ ಕ್ಯಾಲ್ಸಿಫಿಕೇಷನ್ ಆಫ್ ದಿ ಅಲ್ಸರೇಟೆಡ್ ಆರ್ಟರೀಸ್ ಇಸ್ ದ ಲಾಸ್ಟ್ ನೇಲ್ ಆನ್ ಬ್ಲಾಕ್ ಅಲ್ವಾ? ಅದಕ್ಕೆ ನೋಡಿ, ಸಮಗ್ರವಾಗಿ ಬಿಡಿಯಾಗಿ ತಿಳ್ಕೊಳ್ಳೋದ್ರ ಬದಲು ಇಡಿಯಾಗಿ ತಿಳ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ನಾವು ಅವರು ಹೇಳಿದ್ದು ಇದು ಅಂತ ಹೇಳ್ತಾ ಇರೋದಲ್ಲ, ಕ್ಯಾಲೋರಿ ಬಗ್ಗೆ ನಮಗೆ ಇದು ಬೇಕು. ಆದರೆ ನೋಡಿ, ಒಂದು ಕ್ಯಾಲೋರಿ ತೊಗೊಂಡ್ರೆ ನೀವು ಕೆಲವು ನಾರಿನಂಶ ಜಾಸ್ತಿ ಇರೋ ಕ್ಯಾಲೋರಿ ತೊಗೊಂಡ್ರೆ ನಿಮಗೆ ಬೊಜ್ಜು ಬರಲ್ಲ. ಯಾಕೆ ಬರಲ್ಲ ಗೊತ್ತಾ? ಅರ್ಧಕ್ಕರ್ಧ ಕ್ಯಾಲೋರಿ ಆ ನಾರಿನಲ್ಲಿರ್ತಕ್ಕಂಥ ಆಹಾರದ ಶಕ್ತಿಯನ್ನು ಎಳ್ಕೊಳ್ಳೋಕ್ಕೆ ಖರ್ಚಾಗುತ್ತೆ, ಇನ್ವೆಸ್ಟ್ಮೆಂಟೇ ಜಾಸ್ತಿ. ಹಾಗಾಗಿ ಬೊಜ್ಜಿಗೆ ಇಲ್ಲ ಅವಕಾಶ. ಈ ರೀತಿಯಾಗಿ ನಾವು ನೋಡ್ಕೋಬೇಕು. ಮತ್ತು ಟ್ರೆಡಿಷನಲ್ಲಿ ನೇಚರಲ್ಲಿ ಇರ್ತಕ್ಕಂಥದ್ದು ಬ್ಯಾಲೆನ್ಸ್ ಆಗಿದೆ. ನಾನು ಕಬ್ಬಿನ ಎಕ್ಸಾಂಪಲ್ ಅದಕ್ಕೋಸ್ಕರ ಹೇಳಿದ್ದು. ನೀವು ಕ್ಯಾಲೋರಿ ನೋಡಿದರೆ ನೋಡಿ, ಈಗ ಕ್ಯಾಲೋರಿ ನೋಡಿದರೆ ಆಲ್ಕೋಹಾಲಲ್ಲಿ 1 ಗ್ರಾಮಿಗೆ 7 ಕ್ಯಾಲೋರಿ ಇದೆ, ಆಯಿತಾ? ಎಣ್ಣೆಯಲ್ಲಿ 9 ಕ್ಯಾಲೋರಿ ಇದೆ. ಪ್ಯೂರಿಫೈಡ್ ಕ್ಯಾಲೋರಿ ಬಹಳ ಡೇಂಜರ್ ಆಗ್ತದೆ. ಅದಕ್ಕೆ ಹೇಳ್ತಾರೆ, ವಾಟ್ ಈಸ್ ಎ ಜಂಕ್ ಫುಡ್? ಕ್ಯಾಲೋರಿ ವಿತೌಟ್ ನ್ಯೂಟ್ರಿಷನ್. ಓಕೆ, ನ್ಯೂಟ್ರಿಷನಲ್ಲಿ ನಮಗೆ ಎಷ್ಟು ಗೊತ್ತು ಎಷ್ಟು ಗೊತ್ತಿಲ್ಲ. 5 ಕಾಂಪೋನೆಂಟ್ ಹೇಳಿದೆ, ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಫ್ಯಾಟ್ ಆ್ಯಂಡ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ ಗೊತ್ತಿದೆ. 40,000 ಫೈಟೋಕೆಮಿಕಲ್ಸ್ ಇದ್ದಾವೆ. ಅವುಗಳ ಬಗ್ಗೆ ನಮಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದರೆ, ಇದು ಒಳಗೆ ಹೋಗಿ ಹಿಂಗೆ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದು ಒಳಗೆ ಹೋಗಿ ಇನ್ನೊಂದಾಗಿ ಮತ್ತೆ ಪರಿಣಾಮ ಬೀರ್ತದೆ. ಹಾಗಾಗಿ ಅದ್ರ ಬಗ್ಗೆ ಗೊತ್ತಿಲ್ಲ. ಪ್ರತಿಯೊಂದು ಬಣ್ಣಗಳು ಇದಾವಲ್ಲ, ನೇಚರಲ್ಲಿ ಕಾಣ್ತದಲ್ಲ, ಹಣ್ಣು ತರಕಾರಿಗಳ ಬಣ್ಣಗಳು, ಅವೆಲ್ಲ ಆ್ಯಂಟಿ ಆಕ್ಸಿಡೆಂಟು. ಕೆಲವು ಹಣ್ಣು ಅದಕ್ಕೆ ಸಿಗ್ನಲ್ ಹೇಳ್ತಾರೆ, ನೇಚರ್ ಸಿಗ್ನಲ್ ಹೇಳುತ್ತೆ, ಆ ಬಣ್ಣಗಳ ಸಿಗ್ನಲ್ ಹೇಳುತ್ತೆ, ಐ ಆಮ್ ನ್ಯೂಟ್ರಿಷಿಯಸ್ ಅಂತ. ಅವುಗಳು ಡಿಸೀಸ್ ಪ್ರಿವೆನ್ಷನ್, ಕಾಯಿಲೆಗಳನ್ನು ತಡೆಗಟ್ಟತಕ್ಕಂಥ. ನಾನು ಹೇಳಿದ್ನಲ್ಲ, ಬ್ಯಾಡ್ ಜೀನ್ಸ್ ಶುಡ್ ಬಿ ಸ್ವಿಚ್ಡ್ ಆಫ್, ರೈಟ್ ಜೀನ್ಸ್ ಶುಡ್ ಬಿ ಸ್ವಿಚ್ಡ್ ಆನ್ ಬೈ ವಾಟ್ ವಿ ಈಟ್. ಸೊ ನ್ಯೂಟ್ರಿಷನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರೊಫೈಲ್ ಅಂತ ಇದೆಯಲ್ಲ, ಅವುಗಳು ಬಹಳ ಮುಖ್ಯ ಆಗ್ತದೆ. ಮತ್ತು ಹಸಿ ತರಕಾರಿ ತಿನ್ನಬಾರ್ದು. ಮೈಸೂರು ರೋಡಲ್ಲಿ ಗೊಚ್ಚೆ ನೀರಿದೆ, ಕರೆಕ್ಟು. ಆದರೆ ಅದನ್ನೇ ಇಟ್ಕೊಂಡು ಎಲ್ಲ ಕಡೆ ನಾವು ಅದನ್ನು ಅಪ್ಲೈ ಮಾಡ್ತಕ್ಕಂಥದ್ದು ಆಗೋದಿಲ್ಲ. ಯಾಕಂದರೆ ಮೂಲತಃ ನಮ್ಮ ಜೀನ್ಸ್ ಆರ್ ಯೆಟ್ ಟು ಗೆಟ್ ಯೂಸ್ ಟು ಕುಕ್ಡ್ ಫುಡ್ ಅಂತಾರೆ. ಯೆಟ್ ಟು ಗೆಟ್ ಯೂಸ್ ಟು ಕುಕ್ಡ್ ಫುಡ್. ಅದು ನಮ್ಮಲ್ಲಿ ನಾನು ಹೇಳಿದೆ ಅಲ್ಲ, ವಿ ಕ್ಯಾನ್ ಅಂಡೂ ದಿ ಡಿವೈಟಲೈಸ್, ಅಂಡೂಯಿಂಗ್ ದಿ ಗುಡ್ನೆಸ್, ಅದು ಭಾಳಷ್ಟು ಇದೆ. ಹಾಗಾಗಿ ನಾವು ಹಸಿ ತರಕಾರಿಗಳು ಅಥವಾ ಹಣ್ಣುಗಳನ್ನು ನಾವು ಅಲ್ಲೂ ತಪ್ಪಿದೆ. ಪೆಸ್ಟಿಸೈಡ್ ಹಾಕ್ತಾರೆ, ಆರ್ಟಿಫಿಷಿಯಲ್ ರೈಪನಿಂಗ್ ಹಾಕ್ತಾರೆ, ಇಲ್ಲ ಅಂತಲ್ಲ, ಲಿಸ್ಟ್ ಸುಮಾರಿದೆ. ಹೌ ಕ್ಯಾನ್ ಐ ಲೀಡ್ ಎ ಗುಡ್ ಲೈಫ್ ಅಂಡರ್ ಆಲ್ ದೀಸ್ ಗಿವನ್ ಸರ್ಕಮ್ಸ್ಟೆನ್ಸಸ್? ಈಗ ಅದಕ್ಕೆ ನೀವು ಅದೇ ಹೇಳ್ತಾನೆ, ಲಿವಿಂಗ್ ಇಟ್ ಸೆಲ್ಫ್ ಈಸ್ ಡೇಂಜರಸ್ ಟು ಹೆಲ್ತ್ ಅಂತ. ಸರ್, ಲೆಕ್ಚರ್ ತುಂಬ ಚೆನ್ನಾಗಿತ್ತು. ಇವಾಗ ನಮ್ಮ ಸನ್ಫ್ಲವರ್ ಆಯಿಲಿಂದ ಡಾಮಿನೇಟ್ ಮಾಡಿಬಿಟ್ಟು ಕಡಲೆಕಾಯಿ ಎಣ್ಣೆ ಹೋಗ್ಬಿಟ್ಟಿದೆ. ಮೊದಲು ಕಡಲೆಕಾಯಿ ಎಣ್ಣೆ ತುಂಬ ಇತ್ತು. ಸೊ ಅದ್ರ ಬಗ್ಗೆ ಒಳ್ಳೆ ಕ್ವೆಶನ್. ಅದು ಒಳ್ಳೆ ಕ್ವೆಶನ್ ಅಂದರೆ ನಂಗೆ ಉತ್ತರ ಇದೆ ಅದಕ್ಕೆ. ಅದು ಈಗ ನೋಡಿ, ಎಣ್ಣೆಯಲ್ಲಿ ಏನು ಹೇಳ್ತಾರೆ, ಅದರಲ್ಲಿ ಫ್ಯಾಟಿ ಆ್ಯಸಿಡ್ಸ್ ಅಂತ ಇರ್ತವೆ.
ಸ್ಯಾಚುರೇಟೆಡ್ ಫ್ಯಾಟ್ಸು, ಮೂಫಾ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡು, ಪೂಫಾ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಅಂತ. ಅದರಲ್ಲಿ 2 ಇದೆ, ಒಮೆಗಾ 6 ಒಮೆಗಾ 3 ಅಂತ. ಅದು ಏನಂದರೆ ಒಟ್ಟಿನಲ್ಲಿ ಹಿಂಗೆ ಚೈನ್ ಇದೆ, ಎಣ್ಣೆಗಳಲ್ಲಿ ಬೇರೆ ಬೇರೆ ಥರ ಚೈನ್ ಇದೆ, ಉದ್ದಕ್ಕೆ ಚೈನ್ ಇದೆ. ಆ ಚೈನ್ ಬೇರೆ ಬೇರೆ ಥರ ಗಂಟುಗಳು, ಬೇರೆ ಬೇರೆ ಥರ ಗಂಟುಗಳು ಇರ್ತವೆ. ಅದ್ರ ಮೇಲೆ ಈ ಥರ ಕ್ಲಾಸಿಫಿಕೇಷನ್ ಮಾಡಿದ್ದಾರೆ. ಆದರೆ 2 ನಮ್ಮ ದೇಹದಲ್ಲಿ ಮಾಡ್ಕೊಳಕ್ಕಾಗಲ್ಲ. ಹೆಚ್ಚಿನದು ನಮ್ಮ ದೇಹನ ಒಂದು ಫ್ಯಾಕ್ಟ್ರಿ ಒಂದನ್ನೊಂದು ಕನ್ವರ್ಟ್ ಮಾಡುತ್ತೆ. ಈ ಒಮೆಗಾ 6 ಮತ್ತು 3 ಮಾಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಹೊರಗಡೆಯಿಂದ ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ ಅಂತ ಅದಕ್ಕೋಸ್ಕರ ಹೇಳೋದು, ಹೊರಗಡೆಯಿಂದ ನಾವು ಪಡ್ಕೋಬೇಕು ಅಂತ. ಅದ್ರ ಪ್ರಾಬ್ಲಮ್ ನೀವು ಹೇಳಿದ್ದು ಒಳ್ಳೆ ಪ್ರಶ್ನೆ. ಅದು ಏನಾಗಿದೆ ನಮ್ಮಲ್ಲಿ, ಈ ಸನ್ಫ್ಲವರ್ ಆಯಿಲನ್ನು ಹಾರ್ಟ್ ಹೆಲ್ತಿ ಅಂಥೇಳಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಆ ಎಣ್ಣೆ ತಪ್ಪು ಅಂತಲೂ ನಾನು ಹೇಳ್ತಾ ಇಲ್ಲ, ಆದರೆ ಅದನ್ನು ಪ್ರಮೋಟ್ ಮಾಡ್ತಾ ಇರೋ ತಪ್ಪು. ಯಾಕಂದರೆ ಅದರಲ್ಲಿ 76% ಒಂದೇ ರೂಪದ ಎಣ್ಣೆ ಇದೆ, ಒಂದೇ ರೂಪದ ಅಂಶ ಇದೆ. ಯಾವುದು? ಒಮೆಗಾ 6 ಲೀಕ್ ಆ್ಯಸಿಡ್ ಅಂತ ಹೇಳಿ ಅದನ್ನ ಹೇಳ್ತಾರೆ, ಒಮೆಗಾ 6 ಅಂತ ಹೇಳ್ತಕ್ಕಂಥದ್ದು ಒಂದೇ ಥರದ್ದಿದೆ. ಯಾವುದರಲ್ಲಿ ಒಂದೇ ಥರದ್ದು ಹೆಚ್ಚಿರುತ್ತೋ ಅದು ಬೇರೆ ಕಡೆ ಬ್ಯಾಲೆನ್ಸ್ ಆದರೆ ಪರವಾಗಿಲ್ಲ, ಅಂದರೆ ಸಾಮಾನ್ಯವಾಗಿ ಆಗುತ್ತೆ. ಆದರೆ ಇದನ್ನೇ ನಾವೀಗ ಖಾರದ ಪದಾರ್ಥ ಬೇರೆ ಬೇರೆ ಹೆಚ್ಚು ಉಪಯೋಗಿಸ್ತಾ ಇರೋದ್ರಿಂದ, ಎಣ್ಣೆ ಸೇರಿಸ್ಕೊಳ್ಳೋದ್ರಿಂದ ನಾವು ಗ್ರೌಂಡ್ನಟ್ ಆಯಿಲ್ ಭಾರತದ ನಿಜವಾಗಿಯೂ ನಮ್ಮ ಮೊದಲೇ ನಿಮ್ಮ ಹಳೇ ಇದು ನೋಡಿದರೆ ಮೆಜಾರಿಟಿ ಆಯಿಲ್ ಗ್ರೌಂಡ್ನಟ್ ಆಯಿಲ್ ನಮ್ಮ ದೇಶದ್ದು. ನಾವು ಮಲೇಷಿಯಾದ ಪಾಮ್ ಆಯಿಲು, ಅಮೆರಿಕದ ಸೋಯಾಬೀನ್ ಆಯಿಲು ತರಿಸ್ಕೊಂಡು ನಮ್ಮ ಆಹಾರ ಪದ್ಧತಿಯನ್ನು ಕೆಡಿಸ್ಕೊಂಡು, ಒಳ್ಳೆಣ್ಣೆ ಏನು ಗ್ರೌಂಡ್ನಟ್ ಆಯಿಲು ಅದರಲ್ಲಿ ಸ್ಯಾಚುರೇಟು ಇದೆ, ಮೂಫಾ ಅಂತ ಅದೂ ಇದೆ, ಪೂಫಾನೂ ಇದೆ, ಎಲ್ಲ ಇದೆ. ಅದೇ ಥರ ನಮ್ಮ 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 ಬೆಂಗಾಳದ ಕಡೆ ಮಸ್ಟರ್ಡು ಅದರಲ್ಲೂ ಹಾಗೆ ಎಲ್ಲ ಇದ್ದಾವೆ. ಅಕ್ಕಿ ತೌಡಿನ ಎಣ್ಣೆ, ಅಕ್ಕಿ ತೌಡು ತೆಗಿಬಾರ್ದು ಮೊದಲನೇದಾಗಿ, ಅದು ಅವುಗಳು ಇದಿದೆ, ಆ ಥರ ಬ್ಯಾಲೆನ್ಸ್ ಆಗಿದೆ. ಹಾಗಾಗಿ ಇದು ಆದರೆ ಸನ್ಫ್ಲವರ್ ಭಾರತದಲ್ಲಿ ಇವತ್ತು 4% ಆಯಿಲ್ ಮಾತ್ರ ಯೂಸ್ ಆಗ್ತಾ ಇರೋದು. ಭಾರತದಲ್ಲಿ ಎಣ್ಣೆ ಏನಾಗ್ತಿದೆ ಅಂತ ಹೇಳಿದರೆ, ಒಂದು ವರ್ಷಕ್ಕೆ ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ 25 ml ಬೇಕು ಹೊರಗಡೆಯಿಂದ ಹಾಕೋ ಎಣ್ಣೆ. ಬೇರೆ ಎಣ್ಣೆ ಬೇರೆ ಇದೆ ಸಾಯಂಕಾಲ. The state of soil and environment presently is deteriorating very fast. So I felt, though your lecture gives a lot of solutions, etc., many times I felt it is impractical because most of the organizations who are supposed to take care of these things, the quality of soil, quality of the environment, they are not taking any action. That is the major problem, sir. And so ordinary person have to go for very costly food like from the Sauvava, etc. I have seen such outlets are coming. I don't know how we can believe that. I don't know your opinion on that. But I felt we are unnecessarily becoming very costly. Life is becoming very costly. An ordinary person who wants to take your suggestions on many things, is it possible? I think people like institutions, etc., whether they can work together and see that something can be done in this regard, sir. Thank you. No, you are right. You are right. ಒಂದೇನಾಗುತ್ತೆ, ನಾವು ನಮ್ಮ ತಟ್ಟೆಗೆ ಏನು ಬೀಳುತ್ತೆ ಅಂತಲೇ ನೋಡಿದರೆ ನಾವು ಒಳ್ಳೆ ಸಿಟಿಸನ್ಸ್ ಆಗಲ್ಲ. ವಿ ಹ್ಯಾವ್ ಟು ಥಿಂಕ್ ಬಿಯಾಂಡ್ ಅವರ್ ಪ್ಲೇಟ್. ದಟ್ ಈಸ್ ವೈ ಫಸ್ಟ್ ಆಫ್ ಆಲ್ ಯು ಶುಡ್ ಬಿ ಅವೇರ್ ದಟ್, ನಾನು ಯಾಕೆ ಹೇಳಿದ್ರೆ, ವಿ ಹ್ಯಾವ್ ಲಾಸ್ಟ್ ಮೆನಿ ಆಫ್ ದೀಸ್ ಟ್ರೆಡಿಷನಲ್ ವೆರೈಟೀಸ್. ಟ್ರೆಡಿಷನಲ್ ವೆರೈಟೀಸನ್ನು ಉಳಿಸ್ಕೊಳ್ಳೋದು ಹೇಗೆ, ಸಾಯಿಲ್ ಹೆಲ್ತನ್ನು ಹೇಗೆ ನಾವು ಕಾಪಾಡ್ಕೋಬೋದು, ಸಾಧ್ಯತೆಗಳಿದೆ. ಆದರೆ ಅದು ಬಿಸ್ನೆಸ್ ಮಾಡೆಲ್ ಅಲ್ಲ, ಅದು ಪ್ರಾಬ್ಲಮ್. ಇದು ಬಿಸ್ನೆಸ್ ಮಾಡೆಲ್ ಎಲ್ಲಿವರೆಗೂ ಅಲ್ವೋ ಅಲ್ಲಿವರೆಗೂ ಅದಕ್ಕೆ ಎನ್ಕರೇಜ್ಮೆಂಟ್ ಇರೋದಿಲ್ಲ. ನಿಮ್ಮ ಪರಿಹಾರ ನಿಮ್ಮ ಕೈಯಲ್ಲಿದೆ ಅಂದರೆ ನನಗೇನು ಬಿಸ್ನೆಸ್ ಮಾಡೋಕ್ಕಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ, GDP ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ನಾವು ಇಂಥ ಪ್ರಾಬ್ಲಮ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಸಾಧ್ಯ ಇಲ್ಲ ಅಂತ ಇವತ್ತು ನೋಡಿ, ನಾನು ಆಂಧ್ರ ಪ್ರದೇಶದಲ್ಲಿ 15 ಮಿಲಿಯನ್ ಹೆಕ್ಟರಲ್ಲಿ NPM ಅಂತ ಮಾಡಿದರು, ನಾನ್ ಪೆಸ್ಟಿಸೈಡ್ ಮ್ಯಾನೇಜ್ಮೆಂಟ್ ಅಂತ. 15 ಮಿಲಿಯನ್ ಹೆಕ್ಟರು. ಈವನ್ ಈಲ್ಡ್ ಕೂಡ ನಾವು ಕೆಲವುದನ್ನು ನಾವು ಈಲ್ಡ್ ಜಾಸ್ತಿ ಆಯಿತು ಅಂತ ಹೇಳ್ತೀವಿ. ಆದರೆ ತಮಿಳ್ನಾಡಲ್ಲಿ ಕಣಕು ಪಿಳ್ಳೆಸ್ ಅಂತ ಹೇಳಿ ಲೆಕ್ಕ ಬರಿತಾಯಿದ್ರು, ಅಗ್ರಿಕಲ್ಚರ್ ಲೆಕ್ಕಗಳನ್ನು. ಇವತ್ತು ಲೆಕ್ಕಗಳಿದೆ, ಆ ರೆಕಾರ್ಡ್ ಇವತ್ತು ಬೀಟ್ ಮಾಡೋಕ್ಕಾಗಿಲ್ಲ. ನಾವು ಸಾಧ್ಯತೆಗಳಿದೆ. ಮತ್ತು ಸಾಧ್ಯತೆಗಳು ಹೇಗಿದೆ ಅಂತ ಹೇಳಿದರೆ, ನಾವು ಮೊದಲನೇದು ನಾವು ಮಾಡೆಲ್ ಸರಿ ಇಲ್ಲ. ನಾವು ಹೇಳ್ತಾರೆ ಇವತ್ತು ಕೃಷಿ ಮಾಡೋದು, ಈಗ ಒಂದು ಮಿಷನ್ನಿಗೋಸ್ಕರ ಒಂದು ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ತೀವಿ ನಾವು. ಈಗ ಹೇಳ್ತಾರೆ, ನಿಮ್ಮ ಕಾಲಿಗೆ ಚಪ್ಪಲಿ ಚಿಕ್ಕದಾಯಿತು ಅಂದರೆ ಕಾಲು ಕತ್ತರಿಸ್ಕೊಳಕ್ಕಾಗಲ್ಲ, ಚಪ್ಪಲಿ ಕತ್ತರಿಸ್ಕೋಬೇಕು. ನಾವು ಇವತ್ತು ಕಾಲು ಕತ್ತರಿಸ್ಕೊಳ್ತೀವಿ. ಸೊ ನಮಗೆ, ನಾನು ಏನು ಹೇಳ್ತಿರೋದು ಅಂತ ಹೇಳಿದರೆ, ನಾನೇನು ನಿಮಗೆ ಸೊಲ್ಯೂಷನ್ ಕೊಟ್ಟು ಹೋಗ್ತೀನಿ ಅಂತ ನಾನು ಬಂದಿದ್ದು ಅಲ್ಲ, ಸಾಧ್ಯವೂ ಇಲ್ಲ. ಆದರೆ ನಮ್ಮಲ್ಲಿ ಒಂದು ಅವೇಕನಿಂಗ್ ಆದರೆ, ಅವೇರ್ನೆಸ್ ಆದರೆ, ಸಾವಯವನೇ ಹತ್ರನೂ ಅಲ್ಲ. ಸಾವಯವದ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದರೆ, ಆದರೆ
ನಾವು ಒಳ್ಳೆಯದನ್ನು ಕ್ರಿಟಿಸೈಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ನಾವು ಹುಟ್ಟುವಾಗಲೇ ಅದನ್ನು ಇದು ಮಾಡ್ತೀವಿ, ಆಗೋದಕ್ಕೆ ಬೇರೆದಕ್ಕೆ ಮೆಡಿಕಲ್ ಶಾಪ್ಸ್ಗೆ ಒಳ್ಳೆ ಎನ್ಕರೇಜ್ಮೆಂಟ್ ಆಗುತ್ತೆ, ಸಾಧ್ಯತೆಗಳಾಗ್ತವೆ. ಹಾಗೆ ನಾವು ಸಾವಯವದಲ್ಲಿ ಇವತ್ತು ಏನು ತೊಂದರೆ ಇದೆ ಅಂತ ಹೇಳಿದರೆ ಸರ್ಟಿಫಿಕೇಷನ್ನು. ಈಗ ಹೆಂಗಂತ ಹೇಳಿದ್ರೆ ಯಾರೋ ಸಿಗರೇಟ್ ಸೇರ್ತೀನಿ ಅಂದರೆ ಯಾರು ಏನೂ ಕೇಳಲ್ಲಂತೆ, ಸೇದಲ್ಲ ಅಂದರೆ ಪ್ರೂಫ್ ಏನು ಅಂತೀವಿ. ಏನು ಪ್ರೂಫ್ ಇದೆ ಕೊಡಿ ಅಂತ. ಅದಕ್ಕೆ ಹೇಳ್ತಾರೆ ವಾಟ್ ಈಸ್ ಗುಡ್ ಗವರ್ನೆನ್ಸ್, ವೇರ್ ಇಟ್ ಈಸ್ ಈಸಿ ಟು ಡೂ ಗುಡ್ ಆ್ಯಂಡ್ ಡಿಫಿಕಲ್ಟ್ ಟು ಡೂ ಬ್ಯಾಡ್. ಇಲ್ಲೇನಾಗಿದೆ, ಒಳ್ಳೇದು ಮಾಡೋದು ಕಷ್ಟ. ಎಷ್ಟೋ ಜನ ನನ್ನ ರೈತರು ಇದ್ದಾರೆ, ಸ್ವಾಮಿ ನಾವು ನಂಜನಗೂಡು ರಸಬಾಳೆ ಬೆರೆತಿದ್ದೀನಿ, ಯಾರೂ ತೊಗೊಳ್ತಿಲ್ಲ, ಎಲ್ಲಿ ಹಾಕಲಿ, ಇದು ಯಾವ ಪಚ್ಚಬಾಳೆ ಇದು ಏನು ಮಾಡೋದು, ಒಳ್ಳೆಯದನ್ನು ಹೇಗೆ ಮಾರ್ಕೆಟ್ ಮಾಡೋದು. ಕಮರ್ಷಿಯಲ್ ವರ್ಲ್ಡಲ್ಲಿದೆ ನೋಡಿ. ಒಬಾಮಂಗೆ ಯಾರೋ ಕ್ವೆಶನ್ ಕೇಳ್ತಾರೆ, ಯೂಟ್ಯೂಬಲ್ಲಿ ಇದೆ ಅದೆಲ್ಲ, ಕೇಳ್ತಾರೆ ಅಮೆರಿಕದ ಆಹಾರ ಪದ್ಧತಿ ಕೆಟ್ಟು ಹೋಗಿದೆಯಲ್ಲ, ಏನು ಈ ಥರ ಆಗ್ತಿದೆಯಲ್ಲ, ಬಜ್ಜು ಜಾಸ್ತಿ ಆಗ್ತಾ ಇದೆಯಲ್ಲ ಅಂತ. ಒಬಾಮ ಹೇಳ್ತಾನೆ ಓಕೆ ಐ ವಿಲ್ ಟಾಕ್ ಟು ವಾಲ್ಮಾರ್ಟ್ ಅಂತ. Because we seek solution from corporates, because we seek even scientific institutions, unfortunately ಈಗ ಹೇಳ್ತಾರೆ ನೋಡಿ, ನಮಗೆ ನಿಜ ನಮ್ಮಲ್ಲಿರೋ ಜ್ಞಾನ, ಅದಕ್ಕೆ ಯಾರು ಹೇಳ್ತಾರಲ್ಲ, ದೇವರು ಒಂದು ಸಾರಿ ಗ್ರ್ಯಾಂಟಿಗೆ ಅಪ್ಲೈ ಮಾಡಿದ್ರಂತೆ, ನಾನು ಈ ಜಗತ್ತಿನಲ್ಲಿ ಇನ್ನೂ ಸ್ವಲ್ಪ ರಿಸರ್ಚ್ ಮಾಡಬೇಕು, ಒಂಚೂರು ಗ್ರ್ಯಾಂಟಿಗೆ ದುಡ್ಡು ಬೇಕು ಅಂತ. ಅದು ಇಮಿಡಿಯೇಟ್ ರಿಜೆಕ್ಟ್ ಆಯ್ತಂತೆ 3 ಪಾಯಿಂಟ್ ಮೇಲೆ. ಒಂದು, ನಿಮ್ಮ ಎಕ್ಸ್ಪೆರಿಮೆಂಟ್ ಭಾಳ ಹಳೆಯದು. ಇನ್ನೊಂದು, ನಿಮ್ಮದು ಎಕ್ಸ್ಪೆರಿಮೆಂಟ್ ಯಾವ ಪೇಪರಲ್ಲೂ ಪಬ್ಲಿಷ್ ಆಗಿಲ್ಲ, ಜರ್ನಲ್ ಪಬ್ಲಿಷ್ ಆಗಬೇಕಲ್ಲ, ಪಿಯರ್ ರಿವ್ಯೂ ಜರ್ನಲ್ ಪಬ್ಲಿಷ್ ಆಗಿಲ್ಲ. ಇನ್ನೊಂದು, ನಿಮ್ಮದು ರೆಪ್ಲಿಕೇಬಲ್ ಅಲ್ಲ, ನಿಮ್ಮ ಮಾಡೆಲ್ ರೆಪ್ಲಿಕೇಬಲ್ ಆಗಬೇಕು ಸೈನ್ಸಲ್ಲಿ, ಹಾಗಾಗಿ ಇಲ್ಲ ಅಂತ. ಅದೇ ಥರ ಇನ್ನೊಂದು ಹೇಳ್ತಾರೆ, ಯಾರೋ ಒಬ್ಬ ನೀರಿನ ಮೇಲೆ ನಾಯಿನ ನಡೆಸೋಕೆ ಕಲಿಸಿದ್ದಂತೆ. ಎಲ್ಲ ಎಕ್ಸ್ಪರ್ಟ್ಗಳನ್ನು ಕರೆಸಿ ತೋರಿಸಿದ್ದಂತೆ, ನೋಡಿ ನಮ್ಮ ನಾಯಿ ಅಂತ. ಅವ್ರು ಹೇಳಿದ್ರು ಅಯ್ಯೋ ನಿಮ್ಮ ನಾಯಿ ಈಜಕ್ಕೆ ಬರಲ್ವೇ ಅಂತ. ನಡೀತಾ ಇದೆ. ಅದನ್ನು ನೋಡುವ ಕಣ್ಣು ನಾವು ಬಡ್ಕೋಬೇಕು, ಮತ್ತು ಒಳ್ಳೆಯದನ್ನು ಎನ್ಕರೇಜ್ ಮಾಡಬೇಕು. ಇವತ್ತು ನಾನು ಹೇಳ್ತೇನೆ, ಯಾರಾದರೂ ಕೆಂಪಕ್ಕಿ ಮಾರ್ತಿದ್ದಾರೆ, ಯಾರಾದರೂ ಅನ್ಪಾಲಿಶ್ ರೈಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಚಾಮರಾಜಪೇಟೆಯಲ್ಲಿ ಬದಲು ಕಡಲೆಕಾಯಿ ನೀವು ತೊಗೊಂಡೋದ್ರೆ ಒಂದು ಟಿಫಿನ್ ಬಾಕ್ಸಲ್ಲಿ ಎಣ್ಣೆ ಮಾಡಿಕೊಡ್ತಿದ್ರು. ಈಗ ಇದಾರೋ ಏನಪ್ಪ? ನಾನು ಹೇಳ್ತಿರಲ್ಲ, ಎಣ್ಣೆ ಮಿಲ್ಗಳು, ದೊಡ್ಡ ಮಿಲ್ಗಳು ಬೇಕೇ ಬೇಕಾಗಿಲ್ಲ. ಗಲ್ಲಿಗಳಲ್ಲಿ ನಮಗೆ ಫ್ಲೋರ್ ಮಿಲ್ ಇದ್ದಂಗೆ ಎಣ್ಣೆ ಮಿಲ್ ಹಾಕ್ಕೋಬೋದು. ಎಣ್ಣೆ ಕಾಳು ತೊಗೊಂಡು ಹೋದರೆ ಎಣ್ಣೆ ಮಾಡಿ ತಕ್ಷಣ ಫ್ರೆಶ್ ಆಗಿ ಮಾಡಿಕೊಡ್ತಾನೆ. ಸಾಧ್ಯತೆಗಳಿದೆ. ಇವತ್ತು ನೋಡಿ, ಈ ಕೆಮಿಕಲ್ ಇದಾದಮೇಲೆ ಹವಾನ ಅಂತ ಸಿಟಿ ಸ್ವಂತ ಬೆಳ್ಕೊಳ್ಳೋಕೆ ಶುರು ಮಾಡಿದರು, ತರಕಾರಿ ವೆಜಿಟೇಬಲ್ಸನ್ನು ಸಿಟಿಯಲ್ಲಿ. ಅರ್ಬನ್ ಅಗ್ರಿಕಲ್ಚರ್, ಹವಾನ ಸಿಟಿ ಇವತ್ತು ಸೆಲ್ಫ್ ಸಫಿಷಿಯೆಂಟು. ಕಠ್ಮಂಡು 70% ಆಫ್ ಫುಡ್ ಇಸ್ ಮೆಟ್ ವಿತ್ ವಿತ್ ದಿ ಲೋಕಲ್ ರಿಕ್ವೈರ್, ವಿತ್ ಅರ್ಬನ್ ಅಗ್ರಿಕಲ್ಚರ್. ಸಾಧ್ಯತೆಗಳಿದೆ. ಯಾಕೆಂದರೆ ಫುಡ್ ಈಸ್ ದ ಲಾಸ್ಟ್ ಥಿಂಗ್ ಫಾರ್ ಅಸ್, ಲಾಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಅಸ್. ಅದಕ್ಕೋಸ್ಕರ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಹಾಂ, ಕರೆಕ್ಟ್. ಹಾಂ ಕರೆಕ್ಟ್. ರೈಸ್ ಬ್ರ್ಯಾನ್ ಆಯಿಲ್ ಈಸ್ ಎ ಗುಡ್ ಆಯಿಲ್. ನಾನು ಮೊದಲೇ ಹೇಳ್ತೇನೆ, ಇಟ್ಸ್ ಎ ಗುಡ್ ಒಂದು ಬ್ಯಾಲೆನ್ಸ್ ಇದೆ. ಮತ್ತು ಇನ್ನೊಂದೇನು ಗೊತ್ತಾ, ಇದೇ ಸರಿ ಅಂತ ನಾನು ಹೇಳೋದು ಸರಿಯಲ್ಲ. ಯಾಕೆ ಗೊತ್ತಾ, ಯಾರು ಈಗ ತೆಂಗಿನಕಾಯಿ ಎಣ್ಣೆ ಒಳ್ಳೇದಾ ಬೇಡೋದ ಅಂತ ನಾನು ಕೇಳಿ ನಾನು ಹೇಳೋದು, ಯಾರೋ ತೆಂಗಿನಕಾಯಿ ಮಾತ್ರ ತಿಂತಾರಾ? ತೆಂಗಿನಕಾಯಿ ಹಾಕಿದರೆ ಅದಕ್ಕೆ ಒಗ್ಗರಣೆಗೆ ಇನ್ನೊಂದು ಹಾಕ್ತಾರೆ, ತರಕಾರಿಲಿ ಒಂದು ಬರುತ್ತೆ, ಎಣ್ಣೆ ಕಾಳಲ್ಲಿ ಒಂದು ಬರುತ್ತೆ, ಬೇಳೆ ಕಾಳಲ್ಲಿ ಒಂದು ಬರುತ್ತೆ, ಎಲ್ಲ ಸೇರಿ ಊಟ ತಾನೆ. ಯಾರೋ ಅದೊಂದು ಎಣ್ಣೆ ಕುಡ್ಕೊಂಡಿರಲ್ವೇ? ಸೊ ಅದಕ್ಕೋಸ್ಕರ ನಾವು ಈ ರಿಲೇಷನ್ಶಿಪ್ಪನ್ನು ನೋಡಬೇಕು. ಆವಾಗಾದ್ರೂ ನಾವು ಓಕೆ ಇದು ಅಂತ ಆಗುತ್ತೆ ಅಂತ ಹೇಳ್ತಕ್ಕಂಥದ್ದು. ಆಮೇಲೆ ಮಸ್ಟರ್ಡ್ ಅಲ್ಲ ಸರ್ ನೀವು ಹೇಳಿದ್ದು, ಎಳ್ಳೆಣ್ಣೆ. ಇನ್ನೊಂದು ಏನು ಗೊತ್ತಾ ನೋಡಿ, ಎಣ್ಣೆಯಲ್ಲಿ ನಮ್ಮ ಹಳೆಯ ಆಯುರ್ವೇದದಲ್ಲಿ ಪದ್ಧತಿಯಲ್ಲಿ ಈ ಉಷ್ಣ ಮತ್ತು ಶೀತ ಈ ಗುಣಗಳಿದಾವಲ್ಲ, ಕಾಯಿಲೆಗಳನ್ನು ಕೋಲ್ಡ್ ಆ್ಯಂಡ್ ಹಾಟ್ ಡಿಸೀಸಸ್ ಅಂತ ಹೇಳೋದು, ಪದಾರ್ಥಗಳನ್ನು ಕೋಲ್ಡ್ ಆ್ಯಂಡ್ ಹಾಟ್ ಅಂತ ಕ್ಲಾಸಿಫಿಕೇಷನ್ ಮಾಡೋದು. ಕೋಲ್ಡ್ ಆ್ಯಂಡ್ ಹಾಟ್ ಅಂದರೆ ಟೆಂಪ್ರೇಚರ್ ಅಲ್ಲ, ಅದು ಸ್ವಭಾವ ಮತ್ತು ಪ್ರಭಾವ, ಇವೆರಡನ್ನು ಆಯುರ್ವೇದದಲ್ಲಿ ಸಮಗ್ರವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದು ನಮಗಿಲ್ಲ. ಇವತ್ತು ನೋಡಿ, ಎಳ್ಳೆಣ್ಣೆ ತಿಂದರೆ ಹೀಟ್ ಪ್ರೊಡ್ಯೂಸಿಂಗ್, ಅದು ಕ್ಯಾಲೋರಿ ನೋಡಿದರೆ 9, ವ್ಯತ್ಯಾಸನೇ ಇಲ್ಲ ನ್ಯೂಟ್ರಿಷನ್ ಸೈನ್ಸ್ ಪ್ರಕಾರ. ಹಾಗಾದರೆ ಏನು ವ್ಯತ್ಯಾಸ? there is something more to nutrition calorie. What is its effect on the body? ಕೂಲಿಂಗ್ ಇಫೆಕ್ಟ್ ಬೇರೆ ಎಣ್ಣೆಗಳನ್ನು ಹೇಳ್ತಾರಲ್ಲ ಅದು. ಹಾಗಾಗಿ ಅದ್ರ ಮೊದಲು ಒಂದೇನು ಹೇಳ್ತಾರೆ, ಈಗ ವಿಟಮಿನ್ ಡಿ ಥರದ್ದೇ ಅದರಲ್ಲಿ ಒಂದು ಅಂಶ ಅದರಲ್ಲಿದೆ ಎಳ್ಳೆಣ್ಣೆಯಲ್ಲಿ. ಅದಕ್ಕೆ ನಮ್ಮ KT ಅಚ್ಚಯ್ಯ ಅಂಥೇಳಿ ದೊಡ್ಡ ಫುಡ್ ಸ್ಕಾಲರ್, ಅವರು ಇಂಡಿಯನ್ ಫುಡ್ ಅಂಥೇಳಿ ಆಕ್ಸ್ಫರ್ಡ್ ಅವರೆಲ್ಲ ಪಬ್ಲಿಷ್ ಮಾಡಿದ್ದಾರೆ. ಅವರು ಹೇಳ್ತಾರೆ, ಇಫ್ ಐ ರಿಮೆಂಬರ್ ರೈಟ್, ದ ವರ್ಡ್ ಆಯಿಲ್ ಕೇಮ್ ಫ್ರಮ್ ಎಲ್ ಟು ಆಯಿಲ್ ಅಂತ. ಈಗ ಅರಿಸಿಯಿಂದ ರೈಸ್ ಅಂತ ಬಂತು ಅಂತ, ಮಾಂಗಾದಿಂದ ಮ್ಯಾಂಗೋ,
ಈ ರೀತಿಯಾಗಿ ಎಟಿಮಲಾಜಿ ರೂಟ್ ವರ್ಡ್ ಹುಡ್ಕೊಂಡು ಹೋದರೆ ಅದು ಇದು ಅಂತ ಹೇಳ್ತಾರೆ. ಹಾಂ ಹಾಂ ಹೌದು 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 ಹೌದು. ಇನ್ನೂ ಒಂದು ಹೇಳ್ತಾರೆ ಟಿ ಅಂತ, ತಟ್ಟೆ ತುಂಬ ತರಕಾರಿ ಅಂತ. ನಮ್ಮ ಹತ್ರ ಇನ್ನೂ ಸೂತ್ರ ಇದ್ದಾವೆ ಸರ್. ಹಾಂ, ನಾನು ಅದೇ ಸ್ವಲ್ಪ ಕುಂಟ್ಕೊಂಡು ಹೋಗ್ತಾ ಇದೆ ಅದು. ನನ್ನ ಇಮೇಲ್ ಕೊಡ್ತೀನಿ, KC Raghu for you ಅಂತ, ನಂಬರ್ 4u@gmail.com. ನೀವು ಬರೆದ್ರೆ ನಾನು ಇದು ನಿಮಗೆ ಇದು ಮಾಡ್ತೇನೆ. ಎಸ್ ಸರ್. ಸ್ನೇಹಿತರೆ, ಈ ಕಾರ್ಯಕ್ರಮದ ವಂದನಾರ್ಪಣೆಗೆ ಮೊದಲು ನಾಳಿನ ಕಾರ್ಯಕ್ರಮ